climate where private choices carry public consequences. ಅಂದ್ರೆ ಎರಡು ಫ್ಯಾಮಿಲಿಗಳ ನಡುವೆ ಇರುವಂತಹ ರೈವಲ್ರಿ ಮತ್ತು ಎರಡು ಮನಸ್ಸುಗಳ ನಡುವೆ ಇರುವಂತಹ ಪ್ರೀತಿ ಹೇಗೆ ಮುಂದಿನ ವಿಚಾರಗಳನ್ನ ತೆರೆದು ನಮ್ಮ ಎದುರಿಗಿಡ್ತವೆ ಅನ್ನುವಂಥದ್ದು ಒಂದು ಹಾಸ್ಟೈಲ್ ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡ್ತದೆ. ಮತ್ತೆ ನಾವು ಈ ರೋಮಿಯೋ ಜೂಲಿಯಟ್ ನಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂತ ನೋಡ್ಬೋದು. ಅದೇನಂತಂದ್ರೆ ಎಲಿಜಬೆತ್ ಅಂಡ್ ಆನರ್ ಕಲ್ಚರ್ ಅನ್ನ ವಿಲಿಯಂ ಶೇಕ್ಸ್ಪಿಯರ್ ಅವರು ಎಕ್ಸ್ಪ್ರೆಸ್ ಹಿ ಹ್ಯಾಸ್ ವೆರಿ ವಂಡರ್ಫುಲಿ ಎಕ್ಸ್ಪ್ರೆಸ್ ಥ್ರೂ ದಿಸ್. ಐ ಥಿಂಕ್ ಇಟಲಿ ಗೇವ್ ಹಿಮ್ ದಟ್ ಕೈಂಡ್ ಆಫ್ ಅ ಫೋಕಸ್ ವೇರ್ ಹಿ ಕುಡ್ replicate or reflect the societal repercussions what used to happen during that time. ಆ ಕಾಲಘಟ್ಟದಲ್ಲಿ ನಡೆದಂತಹ ವಿಚಾರಗಳನ್ನ ನಾಟಕಗಳ ಮೂಲಕ ಎಕ್ಸ್ಪ್ರೆಸ್ ಮಾಡುವಂತಹ ಒಂದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಕೊಟ್ಟಂತಹ ಜಾಗ ಅಂತ ನನ್ನ ಅಭಿಪ್ರಾಯ. ಎಲಿಜಬೆತ್ ಅಂಡ್ ಆನರ್ ಕಲ್ಚರ್ ನ ನೋಡ್ತೇವೆ. ಮತ್ತೆ ಪೇಟ್ರಿಯಾರ್ಕಲ್ ಫ್ಯಾಮಿಲಿ ಸ್ಟ್ರಕ್ಚರ್, ಎರಡೂ ಕ್ಯಾಪುಲೆ ಅಂಡ್ ಮಾಂಟೇಗ್ ಎರಡೂ ಮನೆತನಗಳಲ್ಲೂ ಪೇಟ್ರಿಯಾರ್ಕಲ್ ಸ್ಟ್ರಕ್ಚರ್ ಇದೆ. ಅಂದ್ರೆ ಹೇಗೆ ಒಬ್ಬ ಪುರುಷ ಡಿಸೈಡ್ ಮಾಡುವಂತಹ ಡಿಸಿಷನ್ಸ್ ನ ಎಲ್ಲರೂ ಒಬೆ ಮಾಡುವಂತಹ ಒಂದು ನಿಟ್ಟಿನಲ್ಲಿ ನಡೆಯುವಂತಹ ಸಮಾಜ. ಮತ್ತೆ ಅರೇಂಜ್ ಮ್ಯಾರೇಜಸ್ ಎಲ್ಲ ಕಾಲಘಟ್ಟದಲ್ಲೂ ಒಂದು ಪ್ರಾಮುಖ್ಯತೆಯನ್ನ ಪಡೆಯುತ್ತೆ. ಯಾಕಂದ್ರೆ ಅದರಲ್ಲಿ ಎರಡೂ ಫ್ಯಾಮಿಲಿಗಳ ಸಮ್ಮತಿ ಇರೋದ್ರಿಂದ ಅದಕ್ಕೆ ತುಂಬಾ ಮಹತ್ವ ನಾವು ನೋಡ್ತೇವೆ, ಈಗಿನ ಕಾಲದಲ್ಲೂ ನೋಡ್ತೇವೆ. ಆದ್ರೆ ಸ್ವಲ್ಪ ಒಂದಿಷ್ಟು ಬದಲಾವಣೆಗಳನ್ನ ಕಂಡುಕೊಂಡಿದೆ. ಆದ್ರೂ ಅರೇಂಜ್ ಮ್ಯಾರೇಜಸ್ ಆರ್ ಈಸಿಲಿ ಅಕ್ಸೆಪ್ಟೆಡ್ ಥ್ರೂ ಸೊಸೈಟಲ್ ಲೆನ್ಸ್. ಪರ್ಸನಲ್ ಅಲ್ಲದೆ ಇದ್ರು ಸೊಸೈಟಲ್ ಲೆನ್ಸ್ ನಲ್ಲಿ ಅರೇಂಜ್ ಮ್ಯಾರೇಜಸ್ ಇರುವಂತಹ ವ್ಯಾಲ್ಯೂ ಎಲಿಜಬೆಥನ್ ಟೈಮ್ ಅಲ್ಲೂ ನಾವು ಕಾಣ್ಬೋದು. ಮತ್ತೆ ನೋಬಲ್ ರೈವಲ್ರಿ ಅನ್ನುವಂಥದ್ದು ಏನು ಹೊಸದಾದ ವಿಷಯ ಅಲ್ಲ. ರೈವಲ್ರಿ ಬಿಕಾಸ್ ಆಫ್ ಡಿಫರೆಂಟ್ ರೀಸನ್ಸ್ ಇಟ್ ಡಸ್ ಎಕ್ಸಿಸ್ಟ್ ಇನ್ ಸೊಸೈಟಿ. ಇದರ ಮೂಲಕ ನಾವು ನೋಡ್ತಾ ಇರೋದು ಎಲ್ಲಿ ಅಂದ್ರೆ ರೋಮಿಯೋ ಅಂಡ್ ಜೂಲಿಯಟ್ ನ ಮೂಲಕ ಇವತ್ತಿನ ನಮ್ಮ ಒಂದು ವಿಮರ್ಶೆ ಅಥವಾ ಒಂದು ಮಾತುಕತೆಯಲ್ಲಿ ನಾವು ನೋಡ್ಬೋದು. ಇದು ಒಂದು ನೋಬಲ್ ರೈವಲ್ರಿಯಲ್ಲಿ ನಡೆಯುವಂತಹ ಕಾಲಮಾನದಲ್ಲಿ ಹೇಗೆ ಇತ್ತು ಸಮಾಜ ಮತ್ತು ಅದು ಹೇಗೆ ಇಬ್ಬರ ಜೀವನದ ಮೇಲೆ ಇಟ್ ಲೇಡ್ ಇಟ್ಸ್ ಇಂಪ್ಯಾಕ್ಟ್ ಅನ್ನೋದನ್ನ ನಾವು ನೋಡ್ಬೋದು. ಸಿಂಬಾಲಿಕ್ ಸೆಟ್ಟಿಂಗ್ ಎಲಿಮೆಂಟ್ಸ್ ಕೂಡ ನಾವಿಲ್ಲಿ ತುಂಬಾ ಸೂಕ್ಷ್ಮವಾಗಿ ನೋಡಿದ್ರೆ ಕಾಣ್ತದೆ. ಹೇಗೆ ಒಂದು ರೈವಲ್ರಿ ಅನ್ನೋದು ಇಟ್ ಈಸ್ ವೆರಿ ಮಚ್ ವಿಸಿಬಲ್. ಅಂದ್ರೆ ಒಂದು ಮಾರ್ಕೆಟ್ ಸ್ಪೇಸ್ ಅಲ್ಲಿ ಆಗಿರ್ಬೋದು, ಅಥವಾ ಒಂದು ಬೆಳಗಿನ ವಾತಾವರಣದಲ್ಲಾಗಿರ್ಬೋದು, ಮುಂಜಾನೆ ಆಗಿರ್ಬೋದು, ಅಥವಾ ಡೇ ಲೈಟ್ ಅಂತ ಏನ್ ಹೇಳ್ತೀವಿ, ಡೇ ಲೈಟ್ ಅಲ್ಲಿ ನಾವು ಈ ರೈವಲ್ರಿಯನ್ನ ತುಂಬಾ ಎಕ್ಸ್ಪ್ಲಿಸಿಟ್ ಆಗಿ ಎಕ್ಸ್ಪ್ರೆಸ್ ಮಾಡುವಂತಹ ಸನ್ನಿವೇಶಗಳನ್ನ ನೋಡ್ತೇವೆ. ಆದ್ರೆ ಮತ್ತೆ ಕತ್ತಲಲ್ಲಿ ಅಥವಾ ರಾತ್ರಿಯ ಸಮಯದಲ್ಲಿ ನಾವು ಪ್ರೀತಿ ಹರಡುವಂಥದ್ದು ಮತ್ತೆ ಆ ಪಾಸಿಟಿವ್ ಒಂದು ಇಬ್ಬರ ನಡುವೆ ನಡೆಯುವಂತಹ ಸಂವಾದಗಳನ್ನ ನಾವು ಕೇಳ್ಬೋದು. ಸೊ ತುಂಬಾ ಓವರ್ಟ್ ಆಗಿ ಇಟ್ ಇಸ್ ನಾಟ್ ಆಲ್ವೇಸ್ ಲವ್ ವಿಚ್ ಇಸ್ ಎಕ್ಸ್ಪ್ರೆಸ್ಡ್ ಡ್ಯೂರಿಂಗ್ ಡೇ ಲೈಟ್. ಇಟ್ ಇಸ್ ಆಲ್ವೇಸ್ ವಿಚ್ ಇಸ್ ಹಿಡನ್, ವಿಚ್ ಇಸ್ ನಾಟ್ ಎಕ್ಸ್ಪ್ರೆಸ್ಡ್ ಓವರ್ಟ್ಲಿ ಇನ್ ಫ್ರಂಟ್ ಆಫ್ ಎವ್ರಿ ಒನ್. ಮತ್ತೆ ನಾವು ಕ್ಯಾಪುಲೆ ಮತ್ತು ಮಾಂಟೇಗ್ ಫ್ಯಾಮಿಲಿಯನ್ನ ಈ ಒಂದು ಚಿತ್ರಣದಲ್ಲಿ ಕಾಣ್ಬೋದು. ಯಾರ್ಯಾರಿದ್ರು, ಯಾರಿಗೆ ಯಾರು ಮಗಳು, ಕ್ಯಾಪುಲೆ ಫ್ಯಾಮಿಲಿಯಲ್ಲಿ ಹೇಗೆ ಜೂಲಿಯಟ್ ಡಾಟರು, ಮತ್ತೆ ಮಾಂಟೇಗ್ ಫ್ಯಾಮಿಲಿಯಲ್ಲಿ ಹೇಗೆ ರೋಮಿಯೋ ಅವರ ಮಗ, ಅವರ ವ್ಯಕ್ತಿತ್ವ ಏನು, ಮತ್ತೆ ಅವರಿಗೆ ಸಂಬಂಧಪಟ್ಟಂತಹ ಅವರ ಜೊತೆ ಒಡನಾಟ ಮಾಡಿದ್ದಂತಹ ವ್ಯಕ್ತಿಗಳು ಯಾರು, ಮತ್ತೆ ಅವರೆಲ್ಲ ಹೇಗೆ, ಏನು ಅವರ ವ್ಯಕ್ತಿತ್ವ ಏನು ಅನ್ನೋದು ಒಂದು ಸಣ್ಣ ಚಿತ್ರಣವನ್ನ ಕೊಡುವಂತಹ ಪ್ರಯತ್ನ ಮಾಡಿದ್ದೇನೆ. ಅಟ್ ದ ಪ್ಲೇ ಸ್ಟಾರ್ಟ್ ಎಲ್ಲರೂ ಹೇಳುವಂತಹ ಎಷ್ಟೋ ರಿಸರ್ಚ್ ಪೇಪರ್ಗಳಲ್ಲಿ ಬರೆದಿರುವಂತದ್ದು ರೋಮಿಯೋ and his love and his infatuation was towards Rosalind. ಹೌದು, ನಾವು ಮೊದಲು ನೋಡ್ತಕ್ಕಂತಹದ್ದು ರೋಸಲಿನ್. ಒಂದು ಕಾಣಬಯಸುವಂತಹ ಒಂದು ವಿಚಾರ ಏನಂದ್ರೆ, ರೋಮಿಯೋ ಆ ಒಂದು 15-16ನೇ ವಯಸ್ಸಿನಲ್ಲಿ ಫ್ರಮ್ ಅ ನೋಬಲ್ ಅರಿಸ್ಟೋಕ್ರಸಿ ಈ ಪ್ರೀತಿ ಅಥವಾ ಅಡ್ಮಿರೇಷನ್ ಅಥವಾ ಇನ್ಫ್ಯಾಚುಯೇಷನ್ ಅನ್ನೋದು ಅವರ ಅಪ್ಬ್ರಿಂಗಿಂಗ್ ನಲ್ಲೇ ಬಂದಿರಬಹುದು. ಯಾಕಂದ್ರೆ ಅವರಿಗೆ ರೈವಲ್ರಿ, ಶಿವಲ್ರಿ ಮತ್ತು ಅವರ ಪೊಯೆಟಿಕ್ ಏನ್ ಹೇಳ್ತಾರೆ, ಒಂದು ಎನ್ಹ್ಯಾನ್ಸ್ಮೆಂಟ್, ಅವರ ಒಂದು ಇಟ್ಸ್ ಆಲ್ ವಿದಿನ್ ದೆಮ್. ದೆರ್ ಇಸ್ ನೋ ಪಾಸಿಬಿಲಿಟಿ ಫಾರ್ ದೆಮ್ ಟು ಸ್ಟ್ರೈವ್ ಹಾರ್ಡ್ ಫಾರ್ ಫ್ಯಾಮಿಲಿ ಇನ್ಸ್ಟೆಡ್ ಆಫ್ ಎಂಜಾಯಿಂಗ್ ವಾಟ್ ದ ನೋಬಿಲಿಟಿ ದೇ ಆಲ್ರೆಡಿ ಹ್ಯಾವ್. ಸೊ he is melancholic, he is poetic and self-absorbed in infatuation
ಅಬೌಟ್ ರೋಸಲಿನ್. ಆ ಒಂದು ಹದಿಹರೆಯದ ವಯಸ್ಸಿನಲ್ಲಿ ರೋಸಲಿನ್ ಅನ್ನುವಂತಹ ವ್ಯಕ್ತಿಯನ್ನ ತುಂಬಾ ಅಭಿಮಾನದಿಂದ ಕಾಣುವಂತಹ ರೋಮಿಯೋನ ನಾವು ಮೊದಲಿಗೆ ಕಾಣ್ತೇವೆ. ಹಿಸ್ ಮೂಡ್ ಪ್ರೈಮ್ಸ್ ಹಿಮ್ ಫಾರ್ ಸಡನ್ ಓವರ್ವೆಲ್ಮಿಂಗ್ ಇನ್ಫ್ಯಾಚುಯೇಷನ್, ಶೋಯಿಂಗ್ ಹೌ ಯೂತ್ಫುಲ್ ಪ್ಯಾಷನ್ ಕ್ಯಾನ್ ಶಿಫ್ಟ್. ಒಂದು ಪ್ರೀತಿ ಅನ್ನೋದು ಒಬ್ಬ ಹದಿಹರೆಯದ ವಯಸ್ಸಿನ ಯಾವುದೇ ವ್ಯಕ್ತಿಯನ್ನಾದರೂ ಹೇಗೆ ಅದು ಪ್ಯಾಷನೇಟ್ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನ ನಾವು ತುಂಬಾ ನಿದರ್ಶನಗಳಲ್ಲಿ ನೋಡಿದ್ದೇವೆ, ಮತ್ತೆ ತುಂಬಾ ಅಡಾಪ್ಟೇಷನ್ಸ್ ಗಳಲ್ಲೂ ನಾವು ನೋಡಬಹುದು. ಹಾಗೆ ರೋಮಿಯೋ ಕೂಡ ಇದೇ ರೀತಿ ಸೆಟ್ಟಿಂಗ್ ಆಗ್ತದೆ. ನಂತರ ಡಿಡ್ ಮೈ ಹಾರ್ಟ್ ಲವ್ ಟಿಲ್ ನೌ ಅನ್ನೋ ಪ್ರಶ್ನೆಯನ್ನ ರೋಮಿಯೋ ಮೂಲಕನೇ, ಫಾರ್ ಸ್ವೇರ್ ಇಟ್ ಸೈಟ್ ಫಾರ್ ಐ ನೆವರ್ ಸಾ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್. ಇದು ಯಾವ ಸಂದರ್ಭದಲ್ಲಿ ಬರ್ತದೆ? ಇದು ಒಂದು ಕ್ಯಾಪುಲೆ ಫೀಸ್ಟಿಗೆ ಆ ಲಿಸ್ಟ್ ನಲ್ಲಿ ರೋಸಲಿನ್ ಹೆಸರನ್ನ ನೋಡಿ ರೋಮಿಯೋ ತಾನು ಅಲ್ಲಿ ಇರಲೇಬೇಕು ಅನ್ನೋ ಉದ್ದೇಶದಿಂದ ಹೋದಾಗ ಅಲ್ಲಿ ಕಂಡು ಬಂತಹ ಜೂಲಿಯೆಟ್ ಅವನ ಗಮನವನ್ನ ಸೆಳಿತಾಳೆ. ಸೊ ಅಟ್ ದ ಕ್ಯಾಪುಲೆ ಫೀಸ್ಟ್ ರೋಮಿಯೋ ಅಂಡ್ ಜೂಲಿಯೆಟ್ ಮೀಟ್ ಅಂಡ್ ಎಕ್ಸ್ಪೀರಿಯನ್ಸ್ ಇಮಿಡಿಯೇಟ್ ಮ್ಯೂಚುವಲ್ ಅಟ್ರಾಕ್ಷನ್. ಇಬ್ಬರಿಗೂ ಸಮ್ಮತವಾಗಿ ನಡೆಯುವಂತಹ ಒಂದು ಪ್ರೀತಿಯ ಸನ್ನಿವೇಶ. Their first exchange, poetic, religious imagery, frames love as both sacred and dangerous. The moment is theatrical, decisive. Attraction becomes destiny. ಅಟ್ರಾಕ್ಷನ್ ಅನ್ನುವಂಥದ್ದು ಸಮಾಜದಲ್ಲಿ ನಾವು ಸಾಕಷ್ಟು ಕಡೆ ನೋಡ್ತೇವೆ. ಅಂದ್ರೆ ಅಟ್ರಾಕ್ಷನ್ ಇಸ್ ನಾಟ್ ಲಾಜಿಕಲ್. ಅಟ್ರಾಕ್ಷನ್ ಹ್ಯಾಪನ್ಸ್ ಬಿಕಾಸ್ ಯುವರ್ ಸೆನ್ಸಸ್ ವಿಲ್ ಲೈಕ್ ಸಮಥಿಂಗ್. ಮೇ ಬಿ ಇಟ್ ಇಸ್ ಅ ಥಿಂಗ್ ಆರ್ ಇಟ್ ಇಸ್ ಅ ಪರ್ಸನ್. ಸೊ ನಾವು ರೋಮಿಯೋ ಅಂಡ್ ಜೂಲಿಯೆಟ್ ಅನ್ನ ನೋಡಿದಾಗ ಅಟ್ರಾಕ್ಷನ್ ಅನ್ನುವಂಥದ್ದು ಒಂದು ಅವರಿಗೆ ಅರಿವಿಲ್ಲದೆ ಆಗುವಂತಹ ಒಂದು ಸುಂದರವಾದಂತಹ ವಿಚಾರ. ಡಿಡ್ ಮೈ ಹಾರ್ಟ್ ಲವ್ ಟಿಲ್ ನೌ ಸಿಗ್ನಲಿಂಗ್ ಇನ್ಸ್ಟಾಂಟೇನಿಯಸ್ ಟ್ರಾನ್ಸ್ಫಾರ್ಮೇಶನ್. ಇನ್ಸ್ಟೆಂಟ್ ಇಂಟಿಮಸಿ ಮತ್ತು ಫ್ಯಾಮಿಲಿ ಎನಿಮಿಟಿ. ಇನ್ಸ್ಟೆಂಟ್ ಇಂಟಿಮಸಿಯಲ್ಲಿ ಫ್ಯಾಮಿಲಿ ಎನಿಮಿಟಿ ಅನ್ನೋದು ಅವರಿಗೆ ಪ್ರಮುಖವಾಗಿ ಕಾಣಲ್ಲ. ಒಂದು ಅವರಿಬ್ಬರ ವಯಸ್ಸು, ಇನ್ನೊಂದು ಅವರು ಬೇರೆ ಯಾವುದನ್ನು ಆಲೋಚನೆ ಮಾಡದೇ ಇರುವಂತಹದ್ದು. ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ಇನ್ಫ್ಯಾಚುಯೇಷನ್ ಮತ್ತೆ ಅಟ್ರಾಕ್ಷನ್. ಆ ಏಜ್ ನಲ್ಲಿ ಆಗುವಂತಹ ಸರ್ವೇ ಸಾಮಾನ್ಯವಾದ ಒಂದು ಏನ್ ಹೇಳ್ತಾರೆ ಫೀಲಿಂಗ್. ಇಟ್ಸ್ ಅ ಫೀಲಿಂಗ್ ವಿಚ್ ಗಿವ್ಸ್ ಅ ಕೈಂಡ್ ಆಫ್ what do we say, a screen in front of their eyes which doesn't let them see the enmity of their families. ಎನಿಮಿಟಿ ಅನ್ನೋದನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ಪರ್ಸನಲ್ ಡಿಸೈರ್ ಅನ್ನುವಂಥದ್ದನ್ನ ಕಾಣ್ತಾರೆ. ಆದ್ರೆ ಲೇಟರ್ ಸ್ಟೇಜಸ್ ದಟ್ ಕೊಲೈಡ್ಸ್ ವಿತ್ ದೇರ್ ಪಬ್ಲಿಕ್ ಫ್ಯೂಡ್, ಅದನ್ನು ಮುಂದೆ ಹಾಗೆ ನೋಡ್ತಾ ಹೋಗೋಣ. ಅವರಿಬ್ಬರ ಪ್ರೀತಿಯನ್ನ ಅತ್ಯಂತ ಏನ್ ಹೇಳ್ಬೋದು ಪಾಸಿಟಿವ್ ಆಗಿ ನೋಡಿದಂತಹ ಫ್ರೇಯರ್ ಲಾರೆನ್ಸ್ ಗೈಡೆನ್ಸ್ ಕೊಡ್ತಾರೆ. ಗೈಡೆನ್ಸ್ ಏನ್ ಕೊಡ್ತಾರೆ? ಒಂದು ಮದುವೆ ಅಂತ ಆದರೆ ಈ ಎರಡೂ ಫ್ಯಾಮಿಲಿಗಳ ವೈರತ್ವ ಕಡಿಮೆ ಆಗಬಹುದು. ಹೋಪ್ ದೇರ್ ಯೂನಿಯನ್ ವಿಲ್ ರೀಕನ್ಸೈಲ್ ದ ಹೌಸಸ್. ಉದ್ದೇಶ ಒಂದು ಒಳ್ಳೆಯ ಭಾವನೆ ಇಟ್ಕೊಂಡೇ ನಡೀತು. ಪ್ಲಾನ್ ಇಸ್ ನೋಬಲ್, ಬಟ್ ಆ ಉದ್ದೇಶ ಎಕ್ಸಿಕ್ಯೂಟ್ ಆದಂತಹ ಸಂದರ್ಭದಲ್ಲಿ ಬಹುಶಃ ಅದು ಸೀಕ್ರೆಟ್ ಆದಿದ್ರಿಂದ ಯಾರಿಗೂ ಅದರ ಇಂಟೆನ್ಸಿಟಿ ಆಫ್ ವಾಟ್ ಇಸ್ ಹ್ಯಾಪನಿಂಗ್ ಅನ್ನೋದು ಗೊತ್ತಾಗ್ಲಿಲ್ಲ. ಪ್ರೀತಿಯಲ್ಲಿ ಮುಳುಗ್ ಹೋಗಿರ್ತಕ್ಕಂಥ ರೋಮಿಯೋ ಜೂಲಿಯೆಟ್ಗೆ ಈ ಪೊಲಿಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದೇರ್ ಮ್ಯಾರೇಜ್ ಅರ್ಥ ಆಗುವಂತಹ ಸಂದರ್ಭ ಅಥವಾ ವಯಸ್ಸು ಅವರದ್ದು ಅಲ್ಲವೇನೋ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಲವ್ ಡಿಪೆಂಡೆಂಟ್ ಆನ್ ಸೀಕ್ರೆಸಿ ಅಂಡ್ ರ್ಯಾಪಿಡ್ ಆಕ್ಷನ್. ಇದು ತುಂಬಾ ಯೋಚನೆ ಮಾಡಿ ನಡೆದಂತಹದ್ದಲ್ಲ, 4-5 ದಿನಗಳಲ್ಲಿ ಮುಗಿಯುವಂತಹ ವಿಚಾರ. ಇದು ಸಾಧ್ಯನಾ ಅನ್ನುವ ಪ್ರಶ್ನೆನ ತುಂಬಾ ಜನ ಕೇಳ್ಬೋದು. ಅಂದ್ರೆ 4-5 ದಿನದಲ್ಲಿ ಒಂದು ಇಡೀ ಫ್ಯಾಮಿಲಿ ಇಷ್ಟೊಂದು ವ್ಯತ್ಯಾಸಗಳನ್ನು ನೋಡಕ್ ಸಾಧ್ಯ ಇದೆ. ಯಾಕಂದ್ರೆ ಎಲ್ಲವೂ ಇಂಟೆನ್ಸ್ ಆಗಿ ಬರ್ತಾ ಇರೋದ್ರಿಂದ. ಅದೇ ಇಂಟೆನ್ಸಿಟಿ ಅಂಡ್ ಟೈಮ್. ಸಾಕಷ್ಟು ಬಾರಿ ನಾವು ತಗೊಳ್ಳುವಂತಹ ಡಿಸಿಷನ್ಸ್ ಇರ್ಬೋದು ಅಥವಾ ನಾವು ಅಂದ್ಕೊಳ್ಳುವಂತಹ ವಿಚಾರಗಳಿರ್ಬೋದು, ಅದು ಯಾವುದು ಸಮಯಕ್ಕೆ ಸೀಮಿತವಾದದ್ದಲ್ಲ. ಇನ್ಸ್ಟಂಟ್ ಆಗಿ ಅಥವಾ ನನಗೆ ತುಂಬಾ ಕೋಪ ಬಂದಿದೆ, ನಾನು ಈ ವ್ಯಕ್ತಿಯನ್ನ ನಾನು ಬೈಲೇಬೇಕು ಅನ್ನುವಂತ ಇಂಟೆನ್ಷನ್ ಇಟ್ಕೊಂಡಾಗ ಒಂದು ದಿವಸದಲ್ಲಿ ಎಷ್ಟೋ ರಿಲೇಶನ್ಶಿಪ್ಸ್ ನ ಕಳ್ಕೊಂಡಂತ ನಿದರ್ಶನಗಳಿದೆ. ಅಥವಾ ದೊಡ್ಡ ದೊಡ್ಡ ಹಿಸ್ಟಾರಿಕಲ್ ಮೂಮೆಂಟ್ಸ್ ಕೂಡ ಇದೆ, ಇನ್ಕ್ಲೂಡಿಂಗ್ ಫ್ರಮ್ ಅ ಲೇಮನ್ಸ್ ಪರ್ಸ್ಪೆಕ್ಟಿವ್ ಅಂಡ್ ಇನ್ಕ್ಲೂಡಿಂಗ್ ಅ ನ್ಯಾಷನಲ್ ಆರ್ ಇಂಟರ್ನ್ಯಾಷನಲ್ ವೇ ಆಫ್ ಡಿಸೈಡಿಂಗ್ ಆನ್ ಸರ್ಟನ್ ಥಿಂಗ್ಸ್. ಈ ರ್ಯಾಪಿಡ್ ಆಕ್ಷನ್ ಅನ್ನುವಂಥದ್ದು ತುಂಬಾ ನಾರ್ಮಲೈಸ್ಡ್ ಹ್ಯೂಮನಿಸ್ಟಿಕ್ ಬಿಹೇವಿಯರ್.
ಮ್ಯಾರೇಜ್ ಆಸ್ ಅ ಸಿಂಬಲ್, ಯೂನಿಟಿ ಅಂಡ್ ಫಾರ್ಬಿಡನ್ ಇಂಟಿಮಸಿ. ಮ್ಯಾರೇಜ್ ಇಲ್ಲೊಂದು ಸಿಂಬಲ್ ಆಗಿ ನಾವು ನೋಡ್ಬೋದು, ಸಿಂಬಲ್ ಆಫ್ ಆ ಎರಡು ಪ್ರೀತಿಗಳು ಒಂದಾದಂತಹ ಸಂದರ್ಭ. ಮತ್ತೆ ಮುಂದೆ ಇವರಿಬ್ಬರ ಫ್ಯಾಮಿಲಿನೂ ಒಂದಾಗಬಹುದೇನೋ, ಇವರಿಬ್ಬರ ಪ್ರೀತಿಯನ್ನ ನೋಡಾದ್ರೂ ಒಂದಾಗಬಹುದೇನೋ ಅನ್ನುವಂತ ಒಂದು ಹೋಪ್. ಫ್ರಿಯರ್ಸ್ ಆಪ್ಟಿಮಿಸಮ್, ಫ್ರಿಯರ್ ಇಸ್ ಆಪ್ಟಿಮಿಸ್ಟಿಕ್. ಅವರಲ್ಲಿ ಆ ಒಂದು ಸಕಾರಾತ್ಮಕ ಚಿಂತನೆ ಇದೆ. ಅವರು ಒಂದು ಇದನ್ನ ತುಂಬಾ ಹ್ಯೂಮನ್ ಚೇಂಜ್ ಆಗಬಹುದು ಅನ್ನೋ ಉದ್ದೇಶ ಇಟ್ಕೊಂಡು ಈ ಇಬ್ಬರನ್ನು ತುಂಬಾ ಆಶೀರ್ವದಿಸಿ, he hopes for the peace and a secret, he helps for the secret union. ನಂತರ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ರೋಮಿಯೋ ಮತ್ತು ಜೂಲಿಯೆಟ್ ನಡುವೆ ಇದ್ದಂತಹ ಸಾಕಷ್ಟು ಸಂವಾದಗಳು, ಬಾಲ್ಕನಿ ಮತ್ತು ಆ ಒಂದು ಪ್ರೈವೇಟ್ ವೇ ಆಫ್ ಕಾನ್ವರ್ಸೇಷನ್, ಇದು ಯಾವುದು ರೈವಲ್ರಿಯ ಸುತ್ತ ನಡೆಯುವಂತಹ ವಿಚಾರಗಳಲ್ಲ. ಅಂದ್ರೆ ಯಾವುದೇ ಇಬ್ಬರು ಪ್ರೀತಿಯಲ್ಲಿ ಮುಳುಗಿದಾಗ ಬಹುಶಃ ಅವರಿಗೆ ಅವರ ಪ್ರೀತಿಯ ಮುಂದೆ ಬೇರೇನೂ ಕಾಣೋದಿಲ್ಲ ಅನ್ನುವಂಥದ್ದನ್ನ ಶೇಕ್ಸ್ಪಿಯರ್ ಈ ಇಬ್ಬರ ಕ್ಯಾರೆಕ್ಟರ್ಸ್ ಮೂಲಕ ತುಂಬಾ ಸುಂದರವಾಗಿ ತೋರಿಸಿದ್ದಾರೆ. ಅಂದ್ರೆ ಇಟ್ಸ್ ವೆರಿ ಪ್ರಾಕ್ಟಿಕಲ್, ಇಟ್ಸ್ ನಾಟ್ fictionous or it's not where what do we say, imaginary. ತುಂಬಾ ಸತಿ ನಾವು ಜೀವಂತವಾಗಿ ಈ ನಿದರ್ಶನಗಳನ್ನ ನೋಡ್ತೇವೆ. ಅಂದ್ರೆ ಪ್ರೀತಿಯಲ್ಲಿರೋರಿಗೆ ಸಮಾಜ ಅಥವಾ ಜಗತ್ತೇ ಕಾಣಲ್ಲ ಅನ್ನುವಂಥದ್ದು ನಮ್ಮ ಆಡು ಭಾಷೆಯಲ್ಲೂ ಕೂಡ ತುಂಬಾ ಸತಿ ಹೇಳ್ತೇವೆ. ಇಲ್ಲಿ ರೋಮಿಯೋ ಹೇಳ್ತಾರೆ, ಲೇಡಿ ಬೈ ಯಾಂಡರ್ ಬ್ಲೆಸ್ಡ್ ಮೂನ್ ಐ ಸ್ವೇರ್ ದಟ್ ಟಿಪ್ಸ್ ವಿತ್ ಸಿಲ್ವರ್ ಆಲ್ ದೀಸ್ ಫ್ರೂಟ್ ಟ್ರೀ ಟಾಪ್ಸ್. ಜೂಲಿಯಟ್ ಹೇಳ್ತಾರೆ, ಓ ಸ್ವೇರ್ ನಾಟ್ ಬೈ ದ ಮೂನ್, ದ ಇನ್ಕಾನ್ಸ್ಟೆಂಟ್ ಮೂನ್. ನೀವು ಮೂನನ್ನ ಸ್ವೇರ್ ಮಾಡಿ ದಯವಿಟ್ಟು ಕನ್ಸಿಡರ್ ಮಾಡ್ಬಿಡ. ವೈ ದಟ್ ಮಂತ್ಲಿ ಚೇಂಜಸ್ ಇನ್ ಹರ್ ಸರ್ಕಲ್ಡ್ ಆಫ್ ಲೆಸ್ ದಟ್ ಯೋರ್ ಲವ್ ಪ್ರೂವ್ ಲೈಕ್ ವೈಸ್ ವೇರಿಯಬಲ್. ಪ್ರೀತಿ ವೇರಿಯಬಲ್, ಒಂದು ಚಂದ್ರನ ರೀತಿ ದಿನದಿನಕ್ಕೂ ಅದರ ಒಂದು ಚಿತ್ರಣವನ್ನು ಬದಲಾಯಿಸುವ ರೀತಿ ವೇರಿಯಬಲ್ ಬೇಡ. ದೆನ್ ರೋಮಿಯೋ ಹೇಳ್ತಾರೆ, ವಾಟ್ ಶಲ್ ಐ ಸ್ವೇರ್ ಬೈ, ಯಾವುದನ್ನ ನಾನು ಹೇಗೆ ಹೇಳಲಿ, ಹೌ ಶಲ್ ಐ, ಡು ನಾಟ್ ಸ್ವೇರ್ ಎಟ್ ಆಲ್, ನೀನು ಆಣೆ ಮಾಡುವ ಅವಶ್ಯಕತೆಯೇ ಇಲ್ಲ. ಇಫ್ ದೋ ವಿಲ್ಟ್ ಸ್ವೇರ್ ಬೈ ಯೋರ್ ಗ್ರೇಷಿಯಸ್ ಸೆಲ್ಫ್ ವಿಚ್ ಇಸ್ ದ ಗಾಡ್ ಆಫ್ ಮೈ ಐಡೋಲೇಟರಿ ಅಂಡ್ ಐ ವಿಲ್ ಬಿಲೀವ್ ಯು. ನಿನ್ನನ್ನೇ ನಾನು ನಂಬ್ತೇನೆ, ನನಗೆ ಬೇರೆ ಏನನ್ನು ಆಣೆ ಇಟ್ಟು ನಂಬಿಸುವಂತಹ ಅವಶ್ಯಕತೆಯೇ ಇಲ್ಲ. ಅಂದ್ರೆ ಅವರಿಬ್ಬರ ನಡುವೆ ಇದ್ದಂತಹದ್ದು ಬಹಳ ಇಂಟೆನ್ಸ್ ಲವ್, ಇಂಟೆನ್ಸಿಟಿ ಇನ್ ಲವ್, ಇಂಟೆನ್ಸಿಟಿ ಇನ್ ರೈವಲ್ರಿ ಬಿಟ್ವೀನ್ ದ ಫ್ಯಾಮಿಲೀಸ್. ಆ ಎರಡು ವಿಚಾರಗಳನ್ನು ನಾವು ನೋಡಿದಾಗ ರೋಮಿಯೋ ಅಂಡ್ ಜೂಲಿಯೆಟ್ ಅನ್ನುವಂತಹ ನಾಟಕ ಯಾಕೆ ಇಷ್ಟರ ಮಟ್ಟಿಗೆ ಒಬ್ಬ ಓದುಗನನ್ನ ಫ್ಯಾಸಿನೇಟ್ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನ ನಾವು ಕಂಡುಕೊಳ್ಬೋದು. ಮತ್ತೆ ಬಟ್ ಸಾಫ್ಟ್ ವಾಟ್ ಲೈಟ್ ಥ್ರೂ ಯಾಂಡರ್ ವಿಂಡೋ ಬ್ರೇಕ್ಸ್, ಇಟ್ ಇಸ್ ದ ಈಸ್ಟ್ ಅಂಡ್ ಜೂಲಿಯೆಟ್ ಇಸ್ ದ ಸನ್. ಯಾವುದೇ ಒಬ್ಬ ಪ್ರೀತಿಯಲ್ಲಿ ಇರುವಂತಹ ವ್ಯಕ್ತಿ, ನಾನು ನನಗೆ ಚಂದ್ರನನ್ನು ತಂದು ಕೊಡಲಿ ಅಥವಾ ನೀನೇ ನನಗೆ ಎಲ್ಲ ಸರ್ವಸ್ವ ಅನ್ನುವಂಥದ್ದನ್ನ ನಾವು ಫಿಲ್ಮ್ ಅಡಾಪ್ಟೇಷನ್ಸ್ ನಲ್ಲೂ ನೋಡ್ತೇವೆ, ದೈನಂದಿನ ಜೀವನದಲ್ಲೂ ನೋಡ್ತೇವೆ, ಮತ್ತು ಸಾಕಷ್ಟು ಲೇಖನಗಳಲ್ಲೂ ನೋಡ್ತೇವೆ, ಮತ್ತು ಜೀವಿತಾವಧಿಯಲ್ಲಿ ಎಷ್ಟೋ ಜನ ಈ ರೀತಿ ಬದುಕಿರೋದನ್ನು ನಾವು ನೋಡ್ತೇವೆ. ರೋಮಿಯೋ ಅಂಡ್ ಜೂಲಿಯೆಟ್ ಅನ್ನುವಂಥವರು ಈ ಪ್ರೀತಿಯನ್ನ ಹೊರತುಪಡಿಸಿ ಅವರಿಬ್ಬರಲ್ಲಿ ಕಂಡು ಬಂದಂತಹ ವಿಚಾರ ಏನು, ವಿಚಾರ ಯಾವಾಗ ಆಗ್ತದೆ ಅಂತಂದ್ರೆ ಅವರ ಫ್ಯಾಮಿಲಿಯ ನೇಮ್ ಅಥವಾ ಅವರ ಫ್ಯಾಮಿಲಿ ರೈವಲ್ರಿ. ಒಂದು ಸನ್ನಿವೇಶದಲ್ಲಿ, ಓ ರೋಮಿಯೋ ರೋಮಿಯೋ ವೇರ್ ಫೋರ್ ಆರ್ಟ್ ದೋ ರೋಮಿಯೋ, ಡಿನೈ ದೈ ಫಾದರ್ ಅಂಡ್ ರೆಫ್ಯೂಸ್ ದೈ ನೇಮ್. ಡಿನೈ ದೈ ಫಾದರ್, ಒಂದು ಕ್ಷಣಕ್ಕೆ ನಾವು ಅದನ್ನ ಪಕ್ಕಕ್ಕಿಟ್ಟು ನೋಡೋಣ. ರೆಫ್ಯೂಸ್ ದ ನೇಮ್, ದೈ ನೇಮ್, ನಿನ್ನ ಹೆಸರನ್ನ ಒಂದಿಷ್ಟು ಸಮಯಕ್ಕೆ ತೆಗೆದಿಡೋಣ, ಮಾಂಟೇಗ್ ಅನ್ನೋದನ್ನ ತೆಗೆದಿಡೋಣ. ಆರ್ ಇಫ್ ದೋ ವಿಲ್ ನಾಟ್ ಬಿ ಬಟ್ ಸೂನ್ ಮೈ ಲವ್ ಅಂಡ್ ಐ ವಿಲ್ ನೋ ಲಾಂಗರ್ ಬಿ ಕ್ಯಾಪಿಲೇಟ್. ನಾನಾದರೂ ಸರ್ವಸ್ವವನ್ನು ಬಿಟ್ಟು ನಿನ್ನ ಜೊತೆ ಇರಲು ಸಿದ್ಧ. ನಾನು ಕ್ಯಾಪುಲೆ ಅನ್ನುವಂತಹ ಐಡೆಂಟಿಟಿಯನ್ನ, ನನ್ನ ಫ್ಯಾಮಿಲಿಯ ಬಿಲಾಂಗಿಂಗ್ ನ, ಆ ಚೇನ್, ಫ್ಯಾಮಿಲಿ ಬ್ಲಡ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಅ ಸೊಸೈಟಲ್ ಫೇಮ್, ಒಂದು ಪ್ರೆಸ್ಟೀಜ್ ಅನ್ನುವಂಥದ್ದು ನಾವು ಇವತ್ತಿನ ತನಕ ನೋಡ್ತೇವೆ. ಆನರ್ ಕಿಲ್ಲಿಂಗ್ಸ್ ನ ನಾವು ಇವತ್ತಿನವರೆಗೂ ಪೇಪರ್ನಲ್ಲಿ, ನ್ಯೂಸ್ಗಳಲ್ಲಿ ನೋಡ್ತಾನೆ ಇದ್ದೇವೆ. ಸೊ ಆ ಒಂದು ಸಂದರ್ಭದಲ್ಲಿ ಐ ವಿಲ್ ನೋ ಲಾಂಗರ್ ಬಿ ಅ ಕ್ಯಾಪಿಲೆ, ಎಂತಹ ಬ್ರಾಡ್ ಅಂಡ್ ಫೆಮಿನಿಸ್ಟಿಕ್ ಅಂತ ನಾವು ಈಗಿನ ಕಾಲದಲ್ಲಿ ಹೇಳ್ತಾ ಇರುವಂತದ್ದು, ಎಷ್ಟು ಬೋಲ್ಡ್ ಆಗಿ ಜೂಲಿಯೆಟ್ ಆಗಿನ ಕಾಲದಲ್ಲೇ ಹೇಳಿದ್ದಾರೆ, ಐ ವಿಲ್ ನೋ ಲಾಂಗರ್ ಬಿ ಕ್ಯಾಪಿಲೆ, ನಾನು ಅದನ್ನ ಡಿಸ್ಕಾರ್ಡ್ ಮಾಡ್ತೇನೆ, ನನಗೇನು
ಆ ಹೆಸರಿನ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನೇಮ್ ನನಗ್ ಬೇಕು. ದಿಸ್ ಬಟ್ ದೈ ನೇಮ್ ದಟ್ ಇಸ್ ಮೈ ಎನಿಮಿ. ನಿನ್ನ ಮತ್ತು ನನ್ನ ನಡುವೆ ಏನೂ ವ್ಯತ್ಯಾಸಗಳಿಲ್ಲ, ಆದರೆ ನಮ್ಮಿಬ್ಬರ ನಡುವೆ ಇರುವಂತಹದ್ದು ಆ ಹೆಸರು ಆಫ್ ದ ಫ್ಯಾಮಿಲಿ. ದೋ ಆರ್ಟ್ ದೈ ಸೆಲ್ಫ್ ದೋ ನಾಟ್ ಅ ಮಾಂಟೇಗ್. ವಾಟ್ಸ್ ಮಾಂಟೇಗ್? ಏನಿದು ಹೆಸರು? ಮಾಂಟೇಗ್ ಅಂದ್ರೆ ಅದು ಏಕೆ ನಮ್ಮಿಬ್ಬರ ನಡುವೆ ಬರ್ತಾ ಇದೆ? ಇಟ್ ಇಸ್ ನಾರ್ ಹ್ಯಾಂಡ್, ನಾರ್ ಫೂಟ್, ನಾರ್ ಆರ್ಮ್, ನಾರ್ ಫೇಸ್, ನಾರ್ ಎನಿ ಅದರ್ ಪಾರ್ಟ್ ಬಿಲಾಂಗಿಂಗ್ ಟು ಅ ಮ್ಯಾನ್. ನಿನ್ನಲ್ಲಿ ಮಾಂಟೇಗ್ ಅನ್ನುವಂಥದ್ದು ಏನಿದೆ? ಅದು ಒಂದು ಕೈಯ, ಕಾಲ, ಏನದು? ಯಾವ ಒಂದು ಬಿಲಾಂಗಿಂಗ್ ಟು ಅ ಮ್ಯಾನ್ ಯಾವುದು ಅಲ್ವಲ್ಲ. ಓ, ಬಿ ಸಮ್ ಅದರ್ ನೇಮ್. ವಾಟ್ಸ್ ಇನ್ ಅ ನೇಮ್? ಓಕೆ, ಇದಕ್ಕೊಂದು ನಿದರ್ಶನ ನೋಡೋಣ. ದ್ಯಾಟ್ ವಿಚ್ ವಿ ಕಾಲ್ ಅ ರೋಸ್. ಒಂದು ಗುಲಾಬಿಯ ಹೂವನ್ನ ನಾವು ಗುಲಾಬಿ ಅಲ್ಲದೆ ಬೇರೆ ಹೆಸರಿನಿಂದ ನಾವು ಕರೆದರೆ ಅದರ ಒಂದು ಸುವಾಸನೆ ಬದಲಾಗುತ್ತದೆ. ಬೈ ಎನಿ ಅದರ್ ನೇಮ್ ವುಡ್ ಸ್ಮೆಲ್ ಆಸ್ ಸ್ವೀಟ್. ಸೊ ರೋಮಿಯೋ ವುಡ್, were he not Romeo called, retain that dear perfection which he owes without the title. ಆ ಟೈಟಲ್ ಇಲ್ಲೇನು ರೋಮಿಯೋನಲ್ಲಿರುವಂತಹ ಗುಣ, ರೋಮಿಯೋ ಆಸ್ ಅ ಪರ್ಸನ್, ಆ ರೋಮಿಯೋನ ಪ್ರೀತಿಸ್ತಕ್ಕಂತಹ ಜೂಲಿಯಟ್, ಆ ಜೂಲಿಯಟ್ನಲ್ಲಿ ಬರುವಂತಹ ಸಾಕಷ್ಟು ಪ್ರಶ್ನೆಗಳು. ಅಂದರೆ ಏಕೆ ಫ್ಯಾಮಿಲಿ ಇಷ್ಟ, ಒಬ್ರಿಗೊಬ್ರು ರೈವಲ್ರಿ ಇರೋದ್ರಿಂದ ನಮ್ಮಿಬ್ಬರ ಪ್ರೀತಿಯ ನಡುವೆ ಈ ಒಂದು ಅಡ್ಡಗೋಡೆ ಏಕೆ ಅನ್ನುವಂತಹ ಪ್ರಶ್ನೆ ಎಷ್ಟು ಅದ್ಭುತವಾದಂತ ಲೈನ್ಸ್ ನಲ್ಲಿ ಹೇಳ್ತಾ ಹೋಗ್ತಾರೆ. ವಿತೌಟ್ ದಟ್ ಟೈಟಲ್ ರೋಮಿಯೋ, doff thy name, and for that name which is no part of you, take all myself. ನಾನು ಮತ್ತು ನೀನು ಇಬ್ಬರೇ ಸತ್ಯ. ಆ ಹೆಸರಿನಲ್ಲಿರುವಂತಹದ್ದು ನಮ್ಮಿಬ್ಬರ ಪ್ರೀತಿಯನ್ನ ಯಾವುದೇ ರೀತಿಯಲ್ಲೂ ಅಳಿಯಕ್ ಸಾಧ್ಯ ಇಲ್ಲ, ಅಥವಾ ಅದರ ಅವಶ್ಯಕತೆ ಏನು ಅನ್ನುವಂತಹ ಒಂದು ಇನ್ನೋಸೆಂಟ್ ಪ್ರಾಕ್ಟಿಕಲ್ ಕ್ವೆಶ್ಚನ್ ಅನ್ನ ಆ ಶತಮಾನದಲ್ಲೇ ಕೇಳಿರುವಂತದ್ದನ್ನ ಶೇಕ್ಸ್ಪಿಯರ್ ಎಷ್ಟು ಉತ್ತಮವಾಗಿ he has given as a critic to society. As a critical aspect of society, he questions utilizing these two characters. Now, how does a name become important, or how does a family blood becomes important when you consider love between two people? ಎಸ್ಕಲೇಟಿಂಗ್ ಕಾನ್ಫ್ಲಿಕ್ಟ್, ಇದರ ಮಧ್ಯದಲ್ಲಿ ಏನಾಗ್ತದೆ? ಇವರಿಬ್ಬರ ನಡುವೆ ಇರುವಂತಹ ಪ್ರೀತಿ, ಇವರಿಬ್ಬರ ನಡುವೆ ಇರುವಂತಹ ಒಂದು ಸುಮಧುರವಾದಂತಹ ಮಾತುಗಳು, ಆ ಕ್ಷಣಗಳು, ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಂತಹ ಒಂದು ಭಾವನೆ ಇರೋ ನಡುವೆಯಲ್ಲೇ ವೈಲೆನ್ಸ್ ಎಸ್ಕಲೇಟ್ಸ್. ವೈಲೆನ್ಸ್ ಅನ್ನೋದು ಅ ಪಾರ್ಟ್ ಆಫ್ ಒಂದು ನೋಬಲ್ ಫ್ಯಾಮಿಲಿ ಅನ್ನುವಂಥದ್ದು. ಯಾಕಂದ್ರೆ ಆ ಒಂದು ವಂಶವನ್ನ ಕಂಟಿನ್ಯೂ ಮಾಡ್ತಾ ಹೋದ ಹಾಗೆ ಆಪೋಸಿಷನ್ಸ್, ಫೈಟ್ಸ್, ಇದೆಲ್ಲದನ್ನು ನಾವು ತುಂಬಾ ಮುಂಚಿನಿಂದ ನೋಡ್ತಾ ಬಂದಿದ್ದೇವೆ. ಇಲ್ಲೂ ಏನಾಗ್ತದೆ? ಇಂಟೆನ್ಸ್ ಎಮೋಷನ್ ಅಗೇನ್ ವೆನ್ ಇಟ್ ಕಮ್ಸ್ ಟು ಆಕ್ಷನ್. ಆಕ್ಷನ್ ಏನು? ಕೋಪ, ಅದರಲ್ಲೂ ಒಂದು ಇಂಟೆನ್ಸಿಟಿ, ಉದ್ವೇಗ. ಯಾವ ರೀತಿ ಅಲ್ಲಿ ಆಲೋಚನೆ ಮಾಡುವಂತಹ ಸಮಯ ಆಗಲಿ ಅಥವಾ ಪ್ರೌಢತೆ ಆಗಲಿ ನಾವು ಯಾರಲ್ಲೂ ನೋಡಲ್ಲ. Violence escalates when Tybalt kills Mercutio and Romeo avenges him by slaying Tybalt. ಅಲ್ಲಿ ಯಾರು ಯಾರನ್ನ ಯಾಕೆ ಅನ್ನಂತ ಯೋಚನೆಗಿನ್ನ ಮೊದಲು ಅವರು ನಮ್ಮನ್ನ ಮಾಡಿದ್ದಾರೆ, ನಾವು ಅವರನ್ನ ಮಾಡಬೇಕು ಅನ್ನೋಂತ ಒಂದು ತುಂಬಾ ಯಂಗ್ ಬ್ಲಡ್ ಅಂಡ್ ಹೆಸ್ಟಿ ಡೆಸಿಷನ್ ಟೈಮ್. ಅಲ್ಲಿ ಯಾರು ಕೂಡ ಆಲೋಚನೆ ಮಾಡಿ ಏನ್ ಮಾಡಬಹುದು ಅಥವಾ ಏನ್ ನಡೀತು ಅಂತ ಯೋಚನೆ ಮಾಡುವಂತಹದ್ದನ್ನ ನಾವು ಕಾಣಲ್ಲ. ಆದ್ರೆ ಎಸ್ಕಲೇಷನ್ ಆಫ್ ಆಲ್ ಇಂಟೆನ್ಸ್ ವೈಲೆನ್ಸ್, ಆ ಒಂದು ಬಿಡಬಾರದು ಇವರನ್ನ. ಆಗ ನಾವು ರೋಮಿಯೋನ್ನ ನೋಡಿದಾಗ ರೋಮಿಯೋಗೆ ಆ ಕ್ಷಣದಲ್ಲಿ ಆ ಜೂಲಿಯಟ್ ಜೊತೆ ಇದ್ದಂತಹ ಒಂದು ಸೀಕ್ರೆಟ್ ಮ್ಯಾರೇಜ್ ಇರ್ಬೋದು, ಅಥವಾ ಅವ್ರ ನಡುವೆ ಪ್ರೀತಿ ಇರ್ಬೋದು, ಅಥವಾ ಅವ್ರ ಮುಂದೆ ಎರಡೂ ಫ್ಯಾಮಿಲಿಗಳನ್ನ ಒಂದು ಮಾಡಬಹುದೇನೋ ಅನ್ನೋಂತಹ ಒಂದು ಪರಿಕಲ್ಪನೆ ಇರ್ಬೋದು. ಅದು ಯಾವುದಕ್ಕೂ ಸಮಯ ಇಲ್ಲ ಅಲ್ಲಿ. ಆ ಸಮಯ ಯಾವುದಕ್ಕಿದೆ? ಅಲ್ಲಿ ಒಂದು ಟೈಟಲ್, ಮಾಂಟೇಗ್ ಮತ್ತೆ ಕ್ಯಾಪುಲೆ ಅನ್ನುವಂಥದ್ರ ನಡುವೆ ಇರುವಂಥದ್ದು, ಮತ್ತೆ ಆಪ್ತರನ್ನ, ನನಗೆ ಆಪ್ತನಾದ ವ್ಯಕ್ತಿಯನ್ನ ನಿನ್ನ ಕಡೆಯವರು ಕೊಂದಿದ್ದಾರೆ ಅಂದ್ಮೇಲೆ ನಿನ್ನ ಕಡೆ ಇರುವಂತಹ ಆಪ್ತರನ್ನ ಅಥವಾ ಅವರ ಸಾವಿಗೆ ಕಾರಣರಾದವ್ರನ್ನ ನಾನು ಯಾಕೆ ಬಿಡ್ಲಿ ಅನ್ನುವಂತಹ ನಾವು ಆ ಟ್ರೈನಿಂಗ್ ಏನಿರ್ತದೆ, ಸೋಷಿಯಲ್ ಕಂಡೀಷನಿಂಗ್, ವೆನ್ ಹಿ ಇಸ್ ಟ್ರೈನ್ಡ್ ಆಸ್ ಅ ನೋಬಲ್ ಕಿನ್ಶಿಪ್ ಪರ್ಸನ್, ಅವರಿಗೆ ಹೇಳ್ಕೊಟ್ಟಿರುವಂತಹ ಒಂದು ಫಾರ್ಮ್ಡ್
ಐಡಿಯಾಲಜಿ ನಾವು ನೋಡ್ಬೋದು ಇಲ್ಲಿ. ದ ಪ್ರಿನ್ಸ್ ಎಕ್ಸೈಲ್ಸ್, ಈ ವಿಷಯ ನಡೆದ ನಂತರ ರೋಮಿಯೋವನ್ನು ವೆರೋನಾದಿಂದ ಕಳಿಸ್ತಾರೆ. ಟ್ರಾನ್ಸ್ಫಾರ್ಮಿಂಗ್ ಪ್ರೈವೇಟ್ ಗ್ರೀಫ್ ಇಂಟು ಪಬ್ಲಿಕ್ ಕ್ಯಾಟಸ್ಟ್ರಫಿ. ಈ ಒಂದು ವಿಚಾರಧಾರದಲ್ಲಿ ಸತ್ತವರ ನಂತರ ಅಲ್ಲಿ ಉಳಿದಿರುವಂತಹ ಇಬ್ಬರು ದ ಮೇನ್ ಪೀಪಲ್ ಆಫ್ ದಿಸ್ ಬ್ಯೂಟಿಫುಲ್ ಡ್ರಾಮಾ, ಜೂಲಿಯಟ್ ಮತ್ತು ರೋಮಿಯೋ, ಅವರ ಪ್ರೀತಿ ಅಲ್ಲಿ ಒಂದು ಕ್ವಶನ್ ಮಾರ್ಕ್ ಆಗಿ ಉಳಿತದೆ. ಹೇಗೆ? ಆಲ್ರೆಡಿ ಒಂದು ಎಕ್ಸೈಲ್ಗೆ ಹೋದಂತಹ ರೋಮಿಯೋ ಈ ಕಡೆ ಅವರ ಫ್ಯಾಮಿಲಿನಲ್ಲಿ ಜೂಲಿಯಟ್ಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ಒಂದು ಪ್ರಸ್ತಾಪ ಶುರುವಾಗ್ತದೆ. ಕಾನ್ಸಿಕ್ವೆನ್ಸ್ ಏನು? ಎಕ್ಸೈಲ್ severs the social support and tightens the place tragedy. ಟ್ರಾಜಿಡಿ ಅನ್ನುವಂಥದ್ದನ್ನ ನಾವು ಈ ಒಂದು ಟೈಬಲ್ಟ್ ಅಂಡ್ ಮರ್ಕ್ಯುಟಿಯೋ ನಡುವೆ ನಡೆಯುವಂತಹ ಒಂದು ಏನ್ ಹೇಳ್ತಾರೆ ವೈಲೆನ್ಸ್ ನಿಂದ ಶುರುವಾಗುವಂತಹ ಟ್ರಾಜಿಡಿ ಮುಂದೆ ಸಾಕಷ್ಟು ಬದಲಾವಣೆಗಳನ್ನ ನೋಡ್ತದೆ. ಇಲ್ಲಿ ಫ್ರಿಯರ್ ಲಾರೆನ್ಸ್ ಪ್ರಪೋಸಸ್ ಅ ಬೋಲ್ಡ್ ಸ್ಟ್ರಾಟಜಿ. ಈಗ ಮತ್ತೆ ಒಬ್ಬ ಫ್ರಿಯರ್ ಆಗಿ ಅವರಿಗಿರುವಂತಹ ಶಕ್ತಿಯನ್ನ, ಅವರಿಗಿರುವಂತಹ ತಾಳ್ಮೆಯನ್ನ, ಅವರಿಗಿರುವಂತಹ ಮುಂದಾಲೋಚನೆಯನ್ನ ಒಳ್ಳೆ ರೀತಿಯಲ್ಲಿ ಹೇಳುವಂತಹ ಪ್ರಯತ್ನವನ್ನ ಫ್ರಿಯರ್ ಮಾಡ್ತಾರೆ. ಮತ್ತೆ ನಾವು ಇನ್ನೊಂದೇನ್ ನೋಡ್ಬೋದು ಈ ಕ್ಯಾರೆಕ್ಟರ್ನ ಅಂತಂದ್ರೆ, ಹೇಳುವ ವಿಷಯಗಳು ಸರಿ ಇದ್ದರೂ ಸಾಕಷ್ಟು ಬಾರಿ ಹೇಳಿದ್ದೆಲ್ಲವನ್ನು ಕೇಳುವವರು ಫಾಲೋ ಮಾಡ್ತಾರೆ ಅನ್ನೋದೇನಿರಲ್ಲ, ಅಥವಾ ಅದು ನಾವು ಹೇಳಿದ ರೀತಿಯೇ ನಡೆಯುತ್ತೆ ಅನ್ನುವಂಥದ್ದು ಸಾಕಷ್ಟು ಸತಿ ನಾವು ಕಾರಣಕ್ಕೆ ಅದು ಸಿಗೋದಿಲ್ಲ ಸಮಾಜದಲ್ಲಿ. ಸೊ ಫ್ರಿಯರ್ ಲಾರೆನ್ಸ್ ಒಂದು ಐಡಿಯಾ ಮಾಡ್ತಾರೆ, ಒಂದು ಸ್ಟ್ರಾಟಜಿ ಮಾಡ್ತಾರೆ. ಏನಕ್ಕೆ ಸ್ಟ್ರಾಟಜಿ ಮಾಡ್ತಾರೆ? ಅಗೇನ್ ರಿಯೂನಿಯನ್ ಆಫ್ ದ ಲವರ್ಸ್, ಅಗೇನ್ ರಿಯೂನಿಯನ್, ಸಮ್ ಕೈಂಡ್ ಆಫ್ ಅ ಪೀಸ್ ಬಿಟ್ವೀನ್ ದ ಫ್ಯಾಮಿಲೀಸ್ ಮಾಡಬಹುದೇನೋ, ಈ ರೀತಿ ಮಾಡಿದರೆ ಸಾಧ್ಯವೇನೋ ಅನ್ನುವಂಥ ಒಂದು ಪರಿಕಲ್ಪನೆಯಲ್ಲಿ ಅವರೊಂದು ಜೂಲಿಯಟ್ನ ಕರೆದ್ಬಿಟ್ಟು ಒಂದು ವಿಚಾರವನ್ನ ಹೇಳ್ತಾರೆ. ಕಾಂಪ್ಲೆಕ್ಸ್ ಆದರೆ ದ ಪ್ಲಾನ್ ರಿಲೈಸ್ ಆನ್ ಪ್ರಿಸೈಸ್ ಟೈಮಿಂಗ್. ಇಲ್ಲೂ ಕೂಡ ಇಂಟೆನ್ಸಿಟಿ ಆಫ್ ಥಾಟ್ ಅಂಡ್ ಇಂಟೆನ್ಸಿಟಿ ಆಫ್ ಟೈಮಿಂಗ್. ಟೈಮ್ immediate, decisions immediate, repercussions are immediate, the actions are taken immediately. Communication we hardly see. Communication not in terms of what they are feeling, ಏನ್ ಅನ್ನಿಸ್ತಿದೆ ಅಥವಾ ಇದಕ್ಕೆ ಏನ್ ಮಾಡಬಹುದು ಅನ್ನುವಂಥ ಚರ್ಚೆಯನ್ನು ನಾವು ಕಾಣೋದಿಲ್ಲ. ಏನ್ ಮಾಡ್ಬೋದು ಅನ್ನುವಂಥ ವಿಷಯವನ್ನು ತಿಳಿಸ್ತಾರೆ ಬಿಟ್ರೆ ಅಲ್ಲಿ ಇಬ್ಬರ ನಡುವೆ ಆಗುವಂಥ ಚರ್ಚೆಯನ್ನು ಬಹಳ ಕಾಣುವಂತಹ ನಿದರ್ಶನಗಳು ಬಹಳ ಕಡಿಮೆ. ರೀಸನ್ ಶೇಕ್ಸ್ಪಿಯರ್ ಎಕ್ಸ್ಪ್ರೆಷನ್ ಆಫ್ ಥಾಟ್ಸ್ ಅಲ್ಲಿ ಅವ್ರು ಹೇಳಿರುವಂಥದ್ದೇ ಇದು. ಅಂದ್ರೆ ಕಮ್ಯುನಿಕೇಶನ್ ಅನ್ನುವಂಥದ್ದು ಇನ್ನೊಂದಿಷ್ಟು ಇರಬಹುದಿತ್ತೇನೋ, ಅದೇ ಒಂದು ಇಂಟೆನ್ಸಿಟಿ ಅಂತ ಇದ್ದಾಗ ಅಲ್ಲಿ ಯಾರಿಗೂ ಅಷ್ಟೊಂದು ಆಲೋಚನೆ ಮಾಡುವಂತ ಸಮಯ ಕೊಡಬೇಕು ಅನ್ನೋ ಆಲೋಚನೆಯೇ ಬರಲ್ಲ. ಆ ಒಂದು ಪಾಯಿಂಟ್ ನ ತುಂಬಾ ಹೈಲೈಟ್ ಮಾಡಿ ಈ ಡ್ರಾಮಾ ಮೂಲಕ ಹೇಳಿದ್ದಾರೆ ಅನ್ನುವಂಥದ್ದು ನನ್ನ ಪರಿಕಲ್ಪನೆ. ಆಮೇಲೆ ಈ ಒಂದು ಪ್ಲಾನ್ ಆಫ್ ದ ಫ್ರಿಯರ್ ಲಾರೆನ್ಸ್ ಅದು ಒಂದು ಕ್ಯಾಟಿಕ್ ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡ್ತದೆ. ಟೇಕ್ ದೋ ದಿಸ್ ವಿಯಲ್ ಬೀಯಿಂಗ್ ದೆನ್ ಇನ್ ಬೆಡ್ ಅಂಡ್ ದಿಸ್ ಡಿಸ್ಟಿಲಿಂಗ್ ಲಿಕರ್ ಡ್ರಿಂಕ್ ದೋ ಆಫ್. When presently through all thy veins shall run a cold and drowsy humor, for no pulse shall keep his native progress but surcase. No warmth, no breath shall testify thou livest. ಈ ಪೋರ್ಷನ್ ಅನ್ನ ಕುಡಿದರೆ ನೀನು ಸಾಯುವುದಿಲ್ಲ. ಇಟ್ಸ್ ಅ ಫೈಂಡ್ ಡೆತ್. ಸತ್ತಂತೆ ಎಲ್ಲರೂ ಸತ್ತಿದ್ದಾಳೆ ಅಂತ ನಂಬುತ್ತಾರೆ, ಯಾಕಂದ್ರೆ ಅಲ್ಲಿ ಯಾವುದೇ ರೀತಿಯ ನೋ ವಾಮ್ತ್ ನೋ ಬ್ರೆತ್ ಶಲ್ ಟೆಸ್ಟಿಫೈ ದೋ ಲಿವಸ್, ನೀನು ಬದುಕಿದೀಯಾ ಅಂತ ಹೇಳುವುದಕ್ಕೆ ಅಲ್ಲಿ ಯಾವ ಒಂದು ನಿದರ್ಶನವೂ ಸಿಗಲ್ಲ ಅಥವಾ ಯಾವ ಒಂದು ಸುಳಿವು ಸಿಗಲ್ಲ. ಆ ರೀತಿ ಪೋರ್ಷನ್ ವರ್ಕ್ ಮಾಡ್ತದೆ ಅಂತ ಹೇಳಿ ಒಂದು ಫೇನ್ಡ್ ಡೆತ್ ನ ಇವರಿಬ್ಬರು ಸೇರಿ ಎಕ್ಸಿಕ್ಯೂಟ್ ಮಾಡುವಂತಹ ವಿಚಾರವನ್ನ ಡಿಸ್ಕಸ್ ಮಾಡ್ತಾರೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಏನಿದೆ, enmity between the families and misfortune between these two young lovers. It leads to the seeds of tragedy. Critical failures ಆಗ್ತದೆ. ಅಂದ್ರೆ ಜೂಲಿಯಟ್ಸ್ ಫೇನ್ ಡೆತ್, ಆ ಒಂದು ಲೆಟರ್ ರೀಚ್ ಆಗುವಂತಹ ಟೈಮ್ ಮತ್ತು ಆ ಒಂದು ಲೆಟರ್ಗೆ ಸಿಗುವಂತಹ ರೆಸ್ಪಾನ್ಸ್, it is again about intensity where people doesn't have much of inclination towards thought process or considering to
ಥಿಂಕ್, ಅದಕ್ಕೆ ಸಮಯವನ್ನ ಯಾರು ಕೊಡೋದಿಲ್ಲ. ದರ್ ಇಸ್ ಅನ್ ಇಗ್ನೋರೆನ್ಸ್ ವೆನ್ ಇಟ್ ವೆನ್ ದ ಲೆಟರ್ ಕಮ್ಸ್, ಅಲ್ಲೊಂದು ಟೈಮ್ ಸ್ಕಿಪ್ ಆಗ್ತದೆ. ಸ್ಮಾಲ್ ಲ್ಯಾಪ್ಸ್ ಆಂಪ್ಲಿಫೈ ಇನ್ ಟು ಇರ್ರಿವರ್ಸಬಲ್ ಔಟ್ಕಮ್. ಯಾರಿಗೂ ಗೊತ್ತಿಲ್ಲ, ಆ ಒಂದು ಕಮ್ಯುನಿಕೇಶನ್ ವಾಸ್ ಓನ್ಲಿ ಥ್ರೂ ಲೆಟರ್ಸ್. ಆ ಲೆಟರ್ ಅನ್ನ ಇಗ್ನೋರ್ ಮಾಡಿದಾಗ ಜೂಲಿಯಟ್ ಈ ರೀತಿ ಪ್ಲಾನ್ ಮಾಡಿದ್ದಾರೆ ಅನ್ನೋ ವಿಷಯ ರೋಮಿಯೋಗೆ ಗೊತ್ತಿರೋದೇ ಇಲ್ಲ. ಇಟ್ ಶೋಸ್ ಹೌ ಆಕ್ಷನ್ಸ್ ಅಂಡ್ ಟೈಮಿಂಗ್ ಡ್ರೈವ್ ಟು ಟ್ರಾಜಿಡಿ. ಹೇಗಾಗ್ತದೆ? ಫೇಲ್ಡ್ ಕೊರಿಯರ್, ಹೆಸ್ಟಿ ಡಿಸಿಷನ್, ಎಮೋಷನಲ್ ಇಮಿಡಿಯಸಿ, ಓವರ್ರೈಡ್ ರೀಸನ್. Now characters act from love or despair, not from strategic patience, and this human urgency creates the catastrophe. ಅಂದ್ರೆ ಪ್ರೀತಿ ಅಥವಾ ಒಂದು ನಿರಾಶೆ, ಈ ಎರಡನ್ನ ಎಲಿವೇಟೆಡ್ ಆಗಿ ನೋಡುವಂತಹ ಒಂದು ವೆರಿ ನೈಸ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಉದಾಹರಣೆ ಅಂದ್ರೆ ಇದಕ್ಕಿನ್ನ ಒಳ್ಳೆ ಉದಾಹರಣೆಗಳನ್ನ ನಾವು ವಿರಳವಾಗಿ ಕಾಣಬಹುದು. ಎರಡು ಯಾವುದೇ ಬಂದ್ರು ಅದನ್ನು ನಾವು ಸ್ಟ್ರಾಟಜಿಕ್ ಆಗಿ ಸ್ವಲ್ಪ ಹೊತ್ತು ಟೈಮ್ ತಗೊಂಡು ಪೇಷನ್ಸ್ ಇಂದ ನೋಡುವಂತಹದ್ದು ನಾವೆಲ್ಲೂ ಕಾಣಲ್ಲ. ಅದು ಎಲ್ಲದ ಒಂದು ಇಂಟೆನ್ಸ್ ಆಗಿ ಬರುವಂಥದ್ದು. ಸೊ ಕ್ಯಾಟಸ್ಟ್ರಫಿ ಇಸ್ ಮಸ್ಟ್ ನೆಸೆಸರಿ, ಬಿಕಾಸ್ ಅಲ್ಲಿ ಒಂದು ಪೇಷನ್ಸ್ ಅನ್ನೋದನ್ನ ನಾವು ಯಾವ ಸಮಯದಲ್ಲೂ ಕಾಣಕ್ ಸಿಗಲ್ಲ. ಅವ್ರ ಆಕ್ಷನ್ಸ್ ಆರ್ ಲೈಕ್ ದಟ್, ದೇರ್ ಆಕ್ಷನ್ಸ್ ಆರ್ ಇಂಟೆನ್ಸ್ ಪರ್ಟನಿಂಗ್ ಟು ಎವ್ರಿಥಿಂಗ್. ಸೊ ಇಲ್ಲಿ ಏನಾಗ್ತದೆ, ಜೂಲಿಯಟ್ ಸತ್ತಿದ್ದಾಳೆ ಅನ್ನುವಂತಹ ಓಡಿ ಬಂದಂತಹ ರೋಮಿಯೋಗೆ ಜೂಲಿಯಟ್ ಸತ್ತಿದ್ದಾಳೆ ಅನ್ನೋದನ್ನು ನೋಡಿ ಬಹಳ ಬೇಸರ ಆಗ್ತದೆ. ಬೇಸರ ಆಗಿ ಅವಳಿಲ್ಲದ ಜೀವನ ನನಗೇಕೆ ಅನ್ನುವಂತಹ ಇದರಲ್ಲಿ ಅವನ ಜೀವನವನ್ನು ಅವನೇ he ends his own life. After he ends his own life, there is a part where Juliet gets up, where the potion's effect is gone down. ಆ ಎದ್ದಂತಹ ಸಂದರ್ಭದಲ್ಲಿ ಅವಳು ನೋಡುವಂತಹದ್ದು ರೋಮಿಯೋ ಇಲ್ಲ, ರೋಮಿಯೋನ ಅಸ್ತಿತ್ವ ಇಲ್ಲ ಈಗ ಅಂತ ಆದಾಗ, ಆ ಪ್ರೀತಿ ಅವರಿಬ್ಬರ ನಡುವೆ ಆದಂತಹ ಪ್ರೀತಿ ಮತ್ತು ಅವರಿಬ್ಬರು ಒಬ್ರನ್ನೊಬ್ರು ಬಿಟ್ಟಿರ್ಲಾರೆ ಅನ್ನುವಂತಹ ಒಂದು ಇಫ್ ವಿ ರೀಡ್ ದ ರೋಮಿಯೋ ಅಂಡ್ ಜೂಲಿಯಟ್, ಇಟ್ ಇಸ್ ಸೋ ವೆರಿ ಮಚ್ ವಿಸಿಬಲ್ ಅವರಿಬ್ಬರ ನಡುವೆ ಇದ್ದಂತಹ ಪ್ರೀತಿ. ಸೊ ಜೂಲಿಯಟ್ ಕೂಡ ಅಲ್ಲೇ ಇದ್ದಂತಹ ಒಂದು ಕತ್ತಿಯಿಂದ ತನ್ನನ್ನು ತಾನು ಚುಚ್ಕೊಂಡು ಸಾಯ್ತಾರೆ. ಸೊ ದಸ್ ವಿತ್ ಅ ಕಿಸ್ ಐ ಡೈ ಅನ್ನುವಂಥದ್ದು ರೋಮಿಯೋ ಜೂಲಿಯಟ್ನ ನೋಡಿ ಹೇಳ್ತಾರೆ. ನಾವು ಏನನ್ನ ಈ ಇದರಿಂದ ನೋಡ್ಬೋದು ಅಂದ್ರೆ, ಸಾಕಷ್ಟು ವಿಚಾರಗಳನ್ನ ರೋಮಿಯೋ ಅಂಡ್ ಜೂಲಿಯಟ್ ಹೇಳ್ತದೆ. ಅಂದ್ರೆ ವೆನ್ ವಿ ಟಾಕ್ ಟು ಅ ಲೇ ಪರ್ಸನ್, ಈವನ್ ದೋ ಸ್ಟೂಡೆಂಟ್ಸ್ ಆಫ್ ಟುಡೇ ವೆನ್ ವಿ ಸ್ಪೀಕ್, ಯಾರೋ ಇಬ್ಬರು ಪ್ರೀತಿಯಲ್ಲಿ ಇದ್ದಾರೆ ಅಂದ ತಕ್ಷಣ ಓ ನೀವೇನು ರೋಮಿಯೋ ಅಂಡ್ ಜೂಲಿಯಟ್ ಅಂತ ಕೇಳ್ತಾರೆ. ಅಂದ್ರೆ ಆ ಕಥೆಯನ್ನ ಓದಿದ್ದಾರೋ ಇಲ್ವೋ, ರೋಮಿಯೋ ಜೂಲಿಯಟ್ ಇಸ್ ದಾಟ್ ಫೇಮಸ್ ಇನ್ ಟರ್ಮ್ಸ್ ಆಫ್ ಟಾಕ್ಸ್. ಆ ಕಥೆಯನ್ನ ಓದಿದ ನಂತರ ನಮಗೆ ಅದು ಒಂದು ಸಿಂಪಲ್ ರೊಮ್ಯಾಂಟಿಕ್ ಟ್ರಾಜಿಡಿ ಅಂತ ನೋಡಕ್ಕೆ ಸಾಧ್ಯವಿಲ್ಲವೇನು ಅನ್ನುವಂಥದ್ದು ನನ್ನ ಒಂದು ಪರಿಕಲ್ಪನೆ. ಯಾಕೆಂದ್ರೆ ಇದು ಒಂದು ಸೊಸೈಟಿ ಬಗ್ಗೆ ರಿಫ್ಲೆಕ್ಟ್ ಮಾಡ್ತಿರುವಂಥದ್ದು. ನಾಟ್ ಓನ್ಲಿ ದ ಸೊಸೈಟಿ wherein the Shakespeare belonged to, but it is also for the society which belongs to us. Through the deaths of two young lovers, Shakespeare exposes a painful truth. Painful truth ಏನು? Death of two people ಅನ್ನೋದಕ್ಕಿಂತ ಹೆಚ್ಚಾಗಿ, ಯಾಕಂದ್ರೆ ಡೆತ್ ನಾವು ಈ ಕಾಂಟೆಕ್ಸ್ಟ್ ನಲ್ಲಿ ನೋಡಿದ್ದೇವೆ, ದ್ವೇಷದಿಂದ ಸತ್ತಂತಹವರು ಇದ್ದಾರೆ. ಆದರೆ ರೋಮಿಯೋ ಅಂಡ್ ಜೂಲಿಯಟ್ ಲೆವೆಲ್ಗೆ ಅವರಿಗೆ ನಾವು ಯಾಕೆ ಚಿಂತನೆಯನ್ನ ಕೊಡೋಲ್ಲ ಅಂತಂದ್ರೆ, ಇಟ್ ಈಸ್ ಅಬೌಟ್ ಲವ್. ಪ್ರೀತಿ ಅನ್ನೋದು ಸಮಾಜದಲ್ಲಿ ನಾವು ಯಾವಾಗ್ಲೂ ಪ್ರೀತಿ ಮತ್ತು ತ್ಯಾಗ ಇದಕ್ಕೆ ಅತ್ಯುನ್ನತವಾದ ಸ್ಥಾನವನ್ನ ನಾವು ಎಲ್ಲ ಕಾಲದಲ್ಲೂ ಕೊಟ್ಟಿದ್ದೇವೆ ಅನ್ನುವಂಥದ್ದು ತುಂಬಾ ನಾವು ಲಿಟ್ರೇಚರ್ನ ನೋಡ್ತಾ ಹೋದಾಗ ಕಾಣುವಂತಹ ಒಂದು ಅಂಶ. ಸೊ ಹಿ ಎಕ್ಸ್ಪೋಸಸ್ ಅ ಪೇನ್ಫುಲ್ ಟ್ರೂತ್. ಹೌದು, ಸತ್ತಿದ್ದಾರೆ, ಹೌದು. ಸೊಸೈಟಿ ಆಫನ್ ಲರ್ನ್ಸ್ ಓನ್ಲಿ ಆಫ್ಟರ್ ಇರ್ರಿವರ್ಸಿಬಲ್ ಡ್ಯಾಮೇಜ್ ಹ್ಯಾಸ್ ಡನ್. ಅವರಿಬ್ಬರ ಫ್ಯಾಮಿಲಿನಲ್ಲೂ ಈ ಒಂದು ವಿಚಾರ, ಅವರ ಮದುವೆಯ ವಿಚಾರ ಆಗಿರ್ಬೋದು, ಅಥವಾ ಈ ಪೋಷನ್ ಕೊಡದಿದ್ದಾಗಿರ್ಬೋದು, ಅಥವಾ ಅವರಿಬ್ಬರಲ್ಲಿ ಇದ್ದಂತಹ ತುಂಬಾ ಅಗಾಧವಾದ ಪ್ರೀತಿ ಆಗಿರ್ಬೋದು, ಅವರ ಫ್ಯಾಮಿಲೀಸಿಗೆ ನಂತರ ಗೊತ್ತಾದಾಗ ಅವರಲ್ಲಿ ಒಂದಿಷ್ಟು ಚಿಂತನೆಗಳು ಬರ್ತದೆ. ಅಯ್ಯೋ ಇದು ಹೀಗಾಗಬಾರ್ದಿತ್ತು ಅನ್ನುವಂಥ ಚಿಂತನೆಗಳು ಬರ್ತದೆ. ಆದರೆ ಅಟ್ ವಾಟ್ ಕಾಸ್ಟ್? ಇಟ್ ಇಸ್ ಆಲ್ರೆಡಿ
gone. People are not there. It's an irreversible damage. Society often learns only after irreversible damage ಅನ್ನೋದು. It's a very very symbolic, very strong message which we can see through many stories like this. He is not glorifying love. ಇಲ್ಲಿ ಪ್ರೀತಿಯನ್ನ ಅಥವಾ ಇಬ್ಬರ ಸಾವನ್ನ ಗ್ಲೋರಿಫೈ ಮಾಡುವಂಥದ್ದನ್ನ ನಾವು ನೋಡುವಂತಹ ಲೆನ್ಸ್ ಆಗಿರಬಾರ್ದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. he in the sense Shakespeare is not celebrating death. ಇಲ್ಲಿ ಸಾವಿನ ಮೂಲಕ ಅವ್ರೇನೋ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅನ್ನೋದಂಥದ್ದನ್ನ ಕಾಣದೆ, he is holding a mirror to the world driven by ego in all terms. Ego when it comes to family, bloodline, money, power, fame, ಎಲ್ಲವನ್ನು world is driven by ego and rigid tradition of certain things. When the timeline changes, when people ask for a change is something which is constant. ಅದನ್ನು ನಾವು ಎಲ್ಲೋ ಮರಿಬಾರ್ದು ಅನ್ನುವಂಥ ಒಂದು ಸ್ಟ್ರಾಂಗ್ ಮೆಸೇಜ್ನ ನಾವೆಲ್ಲಿ ನೋಡ್ಬೋದು. ಮತ್ತು ಇನ್ಹೆರಿಟೆಡ್ ಕಾನ್ಫ್ಲಿಕ್ಟ್, ಆ ಮನೆತನಗಳಲ್ಲಿ ಇರುವಂತಹ ಜಗಳ ಮಕ್ಕಳಿಗೇನು ಸಂಬಂಧ ಅನ್ನುವಂಥದ್ದನ್ನು ನಾವು ಸಾಕಷ್ಟು ನೋಡ್ತೇವೆ, ದಿನನಿತ್ಯದ ಜೀವನದಲ್ಲಿ ನೋಡ್ತೇವೆ. ಅಂದ್ರೆ ಅವರ ಫ್ಯಾಮಿಲಿನಲ್ಲಿ ಇರುವಂತಹ ಜಗಳಗಳು ಆ ಮಕ್ಕಳಿಗೆ ಆ ಒಂದು ಅರಿವು ಇರೋದಿಲ್ಲ. ಇಲ್ಲೂನು ಇನ್ಹೆರಿಟೆಡ್ ಕಾನ್ಫ್ಲಿಕ್ಟ್, ಆ ಒಂದು ಹೆಸರು ಕ್ಯಾಪ್ಯುಲೆ ಅಂಡ್ ಮಾಂಟೇಗ್ ಅನ್ನುವಂಥದ್ದೇ ಒಂದು ರೈವಲ್ರಿ. ಅದನ್ನು ಮಾಡಿದ್ದೇವೆ, ನೀವು ಮಾಡಬೇಕು ಅನ್ನುವಂಥದ್ದು ಇನ್ಹೆರಿಟೆಡ್ ಕಾನ್ಫ್ಲಿಕ್ಟ್. ಅಂಡ್ ದ ಮೆಸೇಜ್ ಇಸ್ ವೆನ್ ಈಗೋ ಲೀಡ್ಸ್, ಈಗೋ ಇಂದ ನಾವು ಒಂದು ಜರ್ನಿಯನ್ನ ಮುಂದುವರಿಸಿದಾಗ, ವೆನ್ ಟ್ರೆಡಿಷನ್ ಗೋಸ್ ಅನ್ಕ್ವೆಶ್ಚನ್ಡ್, ಯಾಕೆ, ಏನು, ಹೇಗೆ ಅನ್ನುವಂಥ ಕ್ವೆಶ್ಚನ್ಸೇ ಇಲ್ಲದೆ ಎಲ್ಲವನ್ನೂ ನಾವು ಅಕ್ಸೆಪ್ಟ್ ಮಾಡ್ತೀವಿ ಅಂತ ನಾವು ನೋಡಿದಾಗ, ವೆನ್ ಆನರ್ ಇಸ್ ವ್ಯಾಲ್ಯೂಡ್ ಮೋರ್ ದನ್ ಹ್ಯುಮ್ಯಾನಿಟಿ, ಪ್ರತಿಷ್ಠೆಯನ್ನೇ ನಾವು ಅತಿ ಹೆಚ್ಚಾಗಿ ಕಂಡು ಅಲ್ಲಿ ನಡೀತಿರುವಂತಹ ಸೂಕ್ಷ್ಮತೆಗಳನ್ನೇ ನಾವು ನೋಡದೇ ಇದ್ದಾಗ, ಇನ್ನೋಸೆಂಟ್ ಲೈಫ್ಸ್ ಪೇ ದ ಪ್ರೈಸ್. ಯಾಕಂದ್ರೆ ಅವರಲ್ಲಿ ಆ ಮೆಚುರಿಟಿ ಇಲ್ಲ, ಮೆಚುರಿಟಿ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್, ವೆನ್, ಹೌ, ಆ ಯೋಚನೆ ಮಾಡುವಷ್ಟು ಟೈಮ್ ಅನ್ನ ಅವರು ಕೊಡೋದಿಲ್ಲ. ಬಿಕಾಸ್ ಆಫ್ ದ ಏಜ್, ಬಿಕಾಸ್ ಆಫ್ ದಿ ಆಕ್ಷನ್ ವಿಚ್ ಹ್ಯಾಪನ್ಸ್ ಇನ್ ಅ ವೆರಿ ವೆರಿ ರಿಫ್ಲೆಕ್ಸಿವ್ ವೇ. ಸೊ ಇನ್ನೋಸೆಂಟ್ ಲೈಫ್ಸ್ ಪೇ ದ ಪ್ರೈಸ್. ಅವರಿಬ್ಬರು ಮಾತಾಡುವ ಒಂದು ಸಂಭಾಷಣೆಯಲ್ಲಿ ನಾವು ನೋಡಿದ ಹಾಗೆ, ಒಂದು ಮನೆತನದ ಹೆಸರಿನಿಂದ ನಮ್ಮಿಬ್ಬರ ನಡುವೆ ಇರುವಂತಹ ಡಿಫರೆನ್ಸ್ ಆಫ್ ಒಪಿನಿಯನ್ ಯಾಕೆ, ನಾವಿಬ್ರು ಎರಡನ್ನೂ ಬಿಟ್ಟು ನಾವು ಸಂತೋಷವಾಗಿರೋಣ ಅನ್ನುವಂಥದ್ದು, ಅಂದ್ರೆ ಪ್ರೀತಿ ಅನ್ನುವಂಥದ್ದು ಇದೆಲ್ಲದಕ್ಕೂ ಮೀರಿದ್ದು. ಮತ್ತೆ ದ ಟ್ರಾಜಿಡಿ ಎಂಡ್ಸ್ ವಿತ್ ರೀಕಾನ್ಸಿಲಿಯೇಷನ್, ಬಟ್ ಅಟ್ ವಾಟ್ ಕಾಸ್ಟ್? ಬದುಕಿದ್ದಾಗ ಆಗಬಹುದಾಗಿದ್ದಂತಹ ಬದಲಾವಣೆಯನ್ನ ನಾವು ಸತ್ತ ನಂತರ ಆಗೋದು, ಆಗದೇ ಇರೋದು, ಅದರಲ್ಲಿ ಬಹುಶಃ ತುಂಬಾ ಅರ್ಥಗರ್ಭಿತವಾದಂತಹ ಔಟ್ಕಮ್ನ ನಾವು ನೋಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಇಬ್ರು ಆಲ್ರೆಡಿ ಅವರ ಜೀವನ ಮತ್ತು ಜೀವ ಎರಡನ್ನೂ ಕಳ್ಕೊಂಡಾಯ್ತು. ಅಂಡ್ ಪರ್ಹ್ಯಾಪ್ಸ್ ದಟ್ ಇಸ್ ದ ಮೋಸ್ಟ್ ಅನ್ಕಂಫರ್ಟಬಲ್ ಕ್ವೆಶ್ಚನ್ ಶೇಕ್ಸ್ಪಿಯರ್ ಲೀವ್ಸ್ ವಿತ್ ಅಸ್. ಏನನ್ನ? ಮಸ್ಟ್ ವಿಸ್ಡಮ್ ಆಲ್ವೇಸ್ ಅರೈವ್ ಟೂ ಲೇಟ್? ಇದನ್ನ ನಾವು ಪ್ರಶ್ನೆ ಮಾಡ್ಕೊಳ್ಳುವಂತಹದ್ದು ಇಂದಿನ ಕಾಲಮಾನಕ್ಕೂ ಹೌದು, ಮತ್ತೆ ಮುಂದೆ ಬರುವಂತಹ ಕಾಲಮಾನಕ್ಕೂ ನಾವು ಇದನ್ನ ಕ್ವೆಶ್ಚನ್ ಮಾಡ್ಕೋಬಹುದು. ಮಸ್ಟ್ ವಿಸ್ಡಮ್ ಆಲ್ವೇಸ್ ಅರೈವ್ ಟೂ ಲೇಟ್? ಮಾತಾಡಿ ಆದ ನಂತರ ನಾವು ಅಯ್ಯೋ ನಾನು ಹೀಗೆ ಮಾತಾಡಬಾರ್ದಿತ್ತು, ಆಕ್ಷನ್ ಮಾಡಿದ ನಂತರ ಅಯ್ಯೋ ನಾನು ಈ ರೀತಿ ಆಕ್ಷನ್ ಮಾಡಬಾರದಿತ್ತು, ಬಹುಶಃ 1-2 ನಿಮಿಷ ನಾನು ಕುತ್ಕೊಂಡಿದ್ದಿದ್ರೆ ಇದರ ಒಂದು ದಿ ಎಂಡ್ ವುಡ್ ಹ್ಯಾವ್ ಬೀನ್ ಡಿಫರೆಂಟ್. ಅಥವಾ ಇವತ್ತಿನವರೆಗೂ ನಾನು ಅವ್ರ ಜೊತೆ ಮಾತನ್ನ ಮುಂದುವರಿಸಬಹುದಿತ್ತೇನೋ, ನಮ್ಮಿಬ್ಬರ ಫ್ಯಾಮಿಲಿ ಜೊತೆಗಿರಬಹುದಿತ್ತೇನೋ. ಈ ತರ ಸಾಕಷ್ಟು ನಿದರ್ಶನಗಳಿದೆ. ಅಂದ್ರೆ ದಿನನಿತ್ಯ ಜೀವನದಲ್ಲೂ ಹೌದು, ಟೆಕ್ಸ್ಚುಯಲ್ ರೆಪ್ರೆಸೆಂಟೇಷನ್ಸ್ ಅಲ್ಲೂ ಹೌದು, ಫಿಲ್ಮಿಕ್ ಅಡಾಪ್ಟೇಷನ್ಸ್ ಅಲ್ಲೂ ಹೌದು, ಹಿಸ್ಟಾರಿಕಲ್ ಇನ್ಸ್ಟೆನ್ಸಸ್ ಅಲ್ಲೂ ಹೌದು, ಸಾಕಷ್ಟು ಬಾರಿ ನಾವು ಇದನ್ನು ನೋಡ್ತೇವೆ. ಮಸ್ಟ್ ವಿಸ್ಡಮ್ ಆಲ್ವೇಸ್ ಅರೈವ್ ಟು ಲೇಟ್? ಡಸ್ ದ ಲಾಸ್ ರಿಯಲಿ ಚೇಂಜ್ ದೇರ್ ಥಾಟ್ ಪ್ರಾಸೆಸ್? ಅಂದ್ರೆ ಲಾಸ್ ಆದ ನಂತರ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಇಂಟೆನ್ಸಿಟಿ ಆಫ್ ದ ಪೇನ್, ಅಂದ್ರೆ ಈ ಒಂದು ಸಂದರ್ಭ ಕ್ರಿಯೇಟ್ ಮಾಡಿದ್ದಂತಹ ವಾಯ್ಡ್, ಆ ಒಂದು ಜಾಗವನ್ನ ನಂತರ ನಾವು ಅದನ್ನ ಕ್ಯಾನ್ ವಿ ಸಾರ್ಟ್ ಇಟ್ ಔಟ್? ಅದನ್ನು ನಾವು ಸಾರ್ಟ್ ಮಾಡಕ್ ಸಾಧ್ಯವಾ? ಐ ಡೋಂಟ್ ಥಿಂಕ್ ದೆರ್ ಇಸ್ ಸಮಥಿಂಗ್ ವಿಚ್ ವಿ ಕ್ಯಾನ್ ರೀಪ್ಲೇಸ್ ವೆನ್ ವಿ ಲೂಸ್ ದ ಹ್ಯೂಮನ್ ಲೈಫ್ಸ್. ಸೊ ದಟ್ ಇಸ್ ಅಲ್ಟಿಮೇಟ್ end of what we think. So if we truly understand this play tries to tell us that
pride should be chosen not without understanding. First, there must be understanding over pride. Choose conversation instead of conflict. ಜಗಳದ ಮುಂಚೆ ಒಂದಿಷ್ಟು ಆಲೋಚನೆಯನ್ನ ಮಾಡಬಹುದು, ಅಥವಾ ಮಾಡುವಂತಹ ಅವಶ್ಯಕತೆ ಎಲ್ಲ ಕಾಲಗಳಿಗೂ ಎಲ್ಲ ಸಮಾಜಕ್ಕೂ ಇದೆ. ಚೂಸ್ ಪೇಷನ್ಸ್ ಓವರ್ ಇಂಪಲ್ಸ್. ಹೌದು, ಸಿಟ್ಟು ಮತ್ತು ಆ ಒಂದು ಓಕೆ, ನನ್ನ ಜೊತೆ ಇರುವಂತಹ ಪ್ರೀತಿ ಪಾತ್ರರು ನನ್ನ ಜೊತೆ ಇಲ್ಲ, ಅವರಿಲ್ಲದೆ ನನ್ನ ಜೀವನ ಹೇಗೆ ಅನ್ನುವಂಥದ್ದು ಒಂದು ಇಂಪಲ್ಸ್ ಎಮೋಷನ್ ಇರಬಹುದು. ಆದರೆ ನಮ್ಮ ಒಂದು ಅಸ್ತಿತ್ವಕ್ಕೂ ಒಂದು ಬೆಲೆ ಅಥವಾ ಆ ಒಂದು ಚಿಂತನೆ ಮಾಡುವಂತಹ ಒಂದು ಕೆಪಾಸಿಟಿಯನ್ನ ತೆಗೆದುಕೊಳ್ಳೋದು ಇಂಪಾರ್ಟೆಂಟ್. ದ ಪೇಷನ್ಸ್ ಹ್ಯಾವ್ ಅ ಲಾಟ್ ಆಫ್ ಥಿಂಗ್ಸ್ ಟು ಟೀಚ್ ಇನ್ ಲೈಫ್. ಚೂಸ್ ಪೇಷನ್ಸ್ ಓವರ್ ಇಂಪಲ್ಸ್. ಬಹುಶಃ ಅವರಿಬ್ಬರು ಒಂದು ಸ್ವಲ್ಪ ಟೈಮ್ನ ತಗೊಂಡು ಯೋಚನೆ ಮಾಡಿದಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ, ಇಬ್ಬರ ಜೀವವೂ ಹೋಗ್ತಾ ಇರಲಿಲ್ಲ ಅಂತ. ಓನ್ಲಿ ದೆನ್ ಕ್ಯಾನ್ ಲವ್ ಸರ್ವೈವ್. ಪ್ರೀತಿ ಅನ್ನೋದು ಸರ್ವಕಾಲಿಕವಾಗಿ ಇರುವಂಥದ್ದು, ಇರಬೇಕಾದಂಥದ್ದು, ಮುಂದೆ ಇರುತ್ತೆ ಕೂಡ. ಆ ಪ್ರೀತಿಯ ಸರ್ವೈವ್ ಆಗಬೇಕು ಅಂತ ಆದಾಗ ಬಹುಶಃ ನಾವು ತುಂಬ ಕೂಲಂಕುಷವಾಗಿ ಸಂಬಂಧಗಳನ್ನ ಮ್ಯಾನೇಜ್ ಮಾಡುವಂತಹ, ಅದನ್ನ ನಡೆಸ್ಕೊಂಡು ಹೋಗುವಂತಹ, ಸಮಾಜವನ್ನ ತಗೊಂಡು ಹೋಗುವಂತಹ ರ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಪಾಸಿಬಲ್ ಫ್ರಮ್ ಅ ಹ್ಯೂಮನ್ಸ್ ಅಲೋನ್ ಅಂತ ಅನಿಸ್ತದೆ. ಈಗಿನ ಕಾಲಘಟ್ಟಕ್ಕೂ ರೋಮಿಯೋ ಅಂಡ್ ಜೂಲಿಯೆಟ್ನ ನಾವು ಏಕೆ ಓದ್ತೇವೆ, ಅಥವಾ ಹೌ ಇಸ್ ಇಟ್ ಕಾಲ್ಡ್ ಆಸ್ ಅನ್ ಎಂಡ್ಯೂರಿಂಗ್ ಲೆಗಸಿ ಅಂತ ಕೇಳಿದ್ರೆ, ಇಟ್ ಸ್ಟಿಲ್ ರೆಸೊನೇಟ್ಸ್. ಒಂದು ಪ್ಯಾಷನ್, ಇಂಟೆನ್ಸ್, ಇಮಿಡಿಯೇಟ್ ಎಮೋಷನ್ಸ್, ಇದೆಲ್ಲದನ್ನು ನಾವು 16, 15, 16, 17 ವಯಸ್ಸಿನಲ್ಲಿ ಎಲ್ಲರ ಜೀವನದಲ್ಲೂ ಕಂಡಂತಹ ಒಂದು ಯೂತ್ಫುಲ್ ಪ್ಯಾಷನ್. ಅದರಲ್ಲಿ ಯಾವ ಬದಲಾವಣೆನೂ ಸಾಕಷ್ಟು ನಾವು ನೋಡಕ್ ಸಿಗಲ್ಲ, ಅಥವಾ ಆ ಬದಲಾವಣೆ ಇದ್ರೂ ಅದು ಆ ಕಾಲಕ್ಕೆ ತಕ್ಕಂತ ಬದಲಾವಣೆ ಅಲ್ಲ ಅನ್ನುವಂಥದ್ದು. ಯಾಕಂದ್ರೆ ಆ ಒಂದು ಏಜ್ ನಲ್ಲಿ ಇರುವಂತಹ ಇಂಟೆನ್ಸಿಟಿ ಅಥವಾ ಎಮೋಷನ್ಸ್ ಮತ್ತೆ ಆ ಎಕ್ಸ್ಪೀರಿಯನ್ಸ್ ನ ಇಮ್ಮೆಚ್ಯೂರಿಟಿ, ಅದೆಲ್ಲದನ್ನು ನಾವು ನೋಡ್ತೇವೆ. ಸೋಷಿಯಲ್ ರಿಲೆವೆನ್ಸ್ ಯಾಕೆ? ಈಗಿನ ಸಮಾಜದಲ್ಲೂ ಆಯಾಮಗಳು ಬೇರೆದಿದ್ರೂನು ಫ್ಯಾಮಿಲಿಗಳ ನಡುವೆ ಕಾನ್ಫ್ಲಿಕ್ಟ್ಸ್ ಇರ್ಬೋದು, ಅಥವಾ ಒಂದು ಪ್ರೆಸ್ಟೀಜ್ ಇರ್ಬೋದು, ನಾ ಹೇಳ್ದಾಗೆ ದುಡ್ಡಿನ ವಿಚಾರದಲ್ಲಿರ್ಬೋದು, ಅವರ ಮನೆತನದ ವಿಚಾರದಲ್ಲಿರ್ಬೋದು, ಅಥವಾ ಕ್ಯಾಸ್ಟ್, ಕ್ಲಾಸ್, ಸಾಕಷ್ಟು ವಿಚಾರಗಳಲ್ಲಿ ನಾವು ಈ ಆನರ್ ಅನ್ನುವಂಥದ್ದನ್ನ ಹೌ ಇಟ್ ಪ್ಲೇಸ್ ಇನ್ ದ ಲೈವ್ಸ್ ಆಫ್ ಪೀಪಲ್ ಅನ್ನೋದನ್ನ ನಾವು ನೋಡ್ತೇವೆ. ಅಂಡ್ ಕಾನ್ಸಿಕ್ವೆನ್ಸಸ್ ಆಫ್ ವೈಲೆನ್ಸ್ ರಿಮೈನ್ ಸ್ಟ್ರೈಕಿಂಗ್. ಎಲ್ಲೇ ಯಾವುದೇ ವಿಚಾರದಲ್ಲಿ ವೈಲೆನ್ಸ್ ಅನ್ನುವಂತಹದ್ದನ್ನ ನಾವು ತಗೊಂಡ್ರೆ ಅದರ ಔಟ್ಕಮ್ is not easy. It is very, very questionable. It is very, very difficult to digest or difficult ಜೀವನದ ಪರಿಧಿಯನ್ನೇ ಬದಲಾಯಿಸಿರುವಂತಹ ಶಕ್ತಿಯುಳ್ಳಂತಹ ಒಂದು ಇಂಟೆನ್ಸ್ ಎಮೋಷನ್, ವೈಲೆನ್ಸ್ ಅನ್ನುವಂಥದ್ದು. ಸೊ ಅದನ್ನು ಕೂಡ ನಾವು ನೋಡ್ತೇವೆ. ಸೋಷಿಯಲ್ ರಿಲೆವೆನ್ಸ್ ನ ಕೂಡ ನಾವು ಇದರಿಂದ ನೋಡ್ತೇವೆ. ಮತ್ತೆ ಆರ್ಟಿಸ್ಟಿಕ್ ಇನ್ಫ್ಲೂಯೆನ್ಸ್, ಸಚ್ ಅ ಬ್ಯೂಟಿಫುಲ್ ಲ್ಯಾಂಗ್ವೇಜ್, ಸೋ ನೈಸ್ ಡೈಲಾಗ್ಸ್, ಎಷ್ಟು ಸತ್ಯವನ್ನ ನೇರವಾಗಿ ಹೇಳುವಂತಹ ಡೈಲಾಗ್ಸ್ ನಾವು ರೋಮಿಯೋ ಅಂಡ್ ಜೂಲಿಯೆಟ್ ಅಲ್ಲಿ ನೋಡ್ತೇವೆ. ದ ಡ್ರಾಮ್ಯಾಟಿಕ್ ಸ್ಟ್ರಕ್ಚರ್ ಶೇಪ್ ಸೆಂಚುರೀಸ್ ಆಫ್ ಸ್ಟೋರಿ ಟೆಲ್ಲಿಂಗ್ ಮತ್ತೆ ಅಡಾಪ್ಟೇಷನ್ಸ್. ಈ ಒಂದು ಡ್ರಾಮಾ ಅಲ್ಲದೆ ಇದೇ ರೀತಿಯಾದಂತಹ ಎಷ್ಟೋ ಫಿಲ್ಮಿ ಅಡಾಪ್ಟೇಷನ್ಸ್ ನ ಮತ್ತು ಬುಕ್ಸ್ ಅಡಾಪ್ಟೇಷನ್ಸ್, ಪೊಲಿಟಿಕಲ್ ಅಡಾಪ್ಟೇಷನ್ಸ್ ನ ನಾವು ತುಂಬಾ ನೋಡಬಹುದು ಈಗಿನ ಕಾಲಕ್ಕೆ. ಅಂದ್ರೆ ಆರ್ಟಿಸ್ಟಿಕ್ ಇನ್ಫ್ಲೂಯೆನ್ಸ್, ಯಾವಾಗ ಒಂದು ಪುಸ್ತಕವನ್ನ ನಾವು ಮತ್ತೆ ಮತ್ತೆ ಓದಿ ಅದರಲ್ಲಿ ಈಗಿನ ಕಾಲಕ್ಕೂ ಅದನ್ನ ನಾವು ತಗೊಳ್ಬಹುದು ಅನ್ನುವಂಥದ್ದು that always resonates, that legacy of why it touches the heart of people and minds of the readers. ಅವರು ಬರೆಯುವಂತಹ ಶೈಲಿ ಮತ್ತು ಅವರು ಬರೆದಿರತಕ್ಕಂತಹ ವಿಷಯಧಾರೆ ಇದೆಯಲ್ಲ, ಅದನ್ನ ನಾವು ಇದರಲ್ಲಿ ನೋಡ್ಬೋದು. ರೋಮಿಯೋ ಅಂಡ್ ಜೂಲಿಯೆಟ್ ಎಂಡ್ಯೂರ್ಸ್ ಬಿಕಾಸ್ ಇಟ್ ಕಂಬೈನ್ಸ್ ಇಂಟಿಮೇಟ್ ಫೀಲಿಂಗ್ ವಿತ್ ಸ್ಟಾರ್ಕ್ ಸೋಷಿಯಲ್ ಸ್ಟೇಕ್ಸ್. ಬಹುಶಃ ಬರವಣಿಗೆ ಅನ್ನುವಂಥದ್ದು ಯಾಕೆ ಪವರ್ಫುಲ್, ಅಥವಾ ಒಬ್ಬ ರೈಟರ್ ಇರ್ಬೋದು, ಒಬ್ಬ ಆಥರ್ ಇರ್ಬೋದು, ಅವರನ್ನ ನಾವು ಯಾಕೆ ಇಷ್ಟು ಇಂಟೆನ್ಸ್ ಆಗಿ ಓದುವಂತಹ ಪ್ರಯತ್ನವನ್ನ ಮಾಡ್ತೇವೆ ಅಂದ್ರೆ, ಅವರಲ್ಲಿ ಸಾಕಷ್ಟು ವಿಚಾರಧಾರೆಗಳನ್ನ ದೇ ಟ್ರೈ ಟು ಗಿವ್ ಟು ದ ಸೊಸೈಟಿ. ನಾವು ಬಯೋಗ್ರಫಿಕಲ್ ಇಂಟೆನ್ಷನ್ ಮಾಡದೇ ಇದ್ರೂ ಕೂಡ ಆ ಟೈಮ್ ಲೈನ್ ನಲ್ಲಿ ನಡೆದಿರ್ತಕ್ಕಂತಹ ವಿಷಯಗಳನ್ನ ಅವರು ಎಷ್ಟು ಏನ್ ಹೇಳ್ತಾರೆ, ಆರ್ಟಿಸ್ಟಿಕ್ ಆಗಿ ನಮ್ಗೆ ಎಕ್ಸ್ಪ್ರೆಸ್ ಮಾಡಿರ್ತಾರೆ. ಮತ್ತೆ ಪ್ರತಿಯೊಂದು ವಿಚಾರದಲ್ಲೂ ಅಲ್ಲಿ ಏನೋ ಒಂದು ಕಲಿಕೆ ಇರುತ್ತದೆ. ಮತ್ತೆ ಅದು
ಈಗಿನ ಸಮಾಜಕ್ಕೂ ಏನೋ ಒಂದು ಚಾಲೆಂಜ್ ಕೊಡುವಂತದ್ದು ಇರ್ತದೆ, ಹಿಸ್ಟ್ರಿಯಿಂದ ಕಲಿಯುವಂತದ್ದು ಸಾಕಷ್ಟು ಇರ್ತದೆ. ಮತ್ತೆ ಆ ಒಂದು ಬರವಣಿಗೆಯಿಂದ ಕಲಿಕೆ ನಮ್ಮ ಈಗಿನ ಜೀವನಕ್ಕೂ ಇಟ್ ಇಸ್ ಆಲ್ವೇಸ್ ರಿಲೆವೆಂಟ್. ಇಫ್ ವಿ ಲುಕ್ ಇನ್ ಟು ದ ಟೆಕ್ಸ್ಟ್ ಇನ್ ಸಚ್ ಬ್ಯೂಟಿಫುಲ್ ವೇ, ದರ್ ಇಸ್ ಲಾಟ್ ಆಫ್ ಥಿಂಗ್ಸ್ ವಿಚ್ ವಿ ಕ್ಯಾನ್ ಲರ್ನ್ ಫ್ರಮ್ ರೋಮಿಯೋ ಅಂಡ್ ಜೂಲಿಯಟ್ ಫಾರ್ ಟುಡೇ ಆಸ್ ವೆಲ್. ನಾನು ಹೇಳಿದ ಹಾಗೆ ಫೆಮಿನಿಸ್ಟಿಕ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ನಾವು ಈಗ ಸಾಕಷ್ಟು ಭಾಷಣಗಳನ್ನ ಮಾಡ್ತೇವೆ, ಆದರೆ ಆ ಜೂಲಿಯಟ್ ಹೇಳುವಂತಹ ಎಷ್ಟೋ ಡೈಲಾಗ್ಸ್ ನಲ್ಲಿ ಅವರಲ್ಲಿ ಇದ್ದಂತಹ ಧೈರ್ಯ, ಅವರಲ್ಲಿ ಇದ್ದಂತಹ ಸ್ವಂತಿಕೆ, ಅವರಲ್ಲಿ ಇದ್ದಂತಹ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿಯನ್ನು ನಾವು ನೋಡ್ಬೋದು. ಅಂದ್ರೆ ಅವರು ಶಿ ಡಿಂಟ್ ಇವನ್ ಥಿಂಕ್ ಟ್ವೈಸ್ ಬಿಫೋರ್ ಡೂಯಿಂಗ್ ಇಟ್ ಅಂಡ್ ಶಿ ವಾಸ್ ವೆರಿ ಫರ್ಮ್ ಆನ್ ದಿಸ್ ಇಸ್ ಮೈ ಲವ್, ಐ ವಿಲ್ ಡೂ ಎನಿಥಿಂಗ್ ಫಾರ್ ದಿಸ್ ಲವ್. ದಿಸ್ ಇಸ್ ಅ ವೆರಿ ಸ್ಟ್ರಾಂಗ್ ವೇ ಆಫ್ ಎಕ್ಸ್ಪ್ರೆಷನ್ ವಿಚ್ ಡಸಂಟ್ ಕಮ್ ಈಸಿಲಿ. ಸೊ ಇಷ್ಟು ವಿಚಾರಗಳನ್ನ ನಾನು ನನ್ನ ಕೈಲಾದ ಮಟ್ಟಿಗೆ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಬಹುಶಃ ಇದು ಹೇಗಿರ್ಬೋದು ಅನ್ನೋದನ್ನ ನೀವೇ ಹೇಳ್ತೀರಾ, ಯಾಕಂದ್ರೆ ದಿಗ್ಗಜರುಗಳ ಮುಂದೆ ಮಾಡುವಂತಹ ನನ್ನ ಒಂದು ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಒಂದು ಸಲಹೆ ಬೇಕು ಇವಾಗ. ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಇದುವರೆಗೂ ತುಂಬಾ ಅಚ್ಚುಕಟ್ಟಾಗಿ, ಸರಳವಾಗಿ, ಸ್ಪಷ್ಟವಾಗಿ, ಮಾರ್ಮಿಕವಾಗಿ ರೋಮಿಯೋ ಜೂಲಿಯಟ್ ಕುರಿತು ಮಾತನಾಡುವಂತ ತಮಗೆ ಧಾರವಾಡ ಕಟ್ಟೆಯ ಪರವಾಗಿ ಪೂರ್ವಕವಾದ ಧನ್ಯವಾದಗಳು. ಈಗ ಅಧ್ಯಕ್ಷರ ಪೂರಕ ನುಡಿಗಳ ನಂತರ ಕಾರ್ಯಕ್ರಮ ಚರ್ಚೆಗೆ ತೆರೆದುಕೊಳ್ಳಲಿದೆ. ಈಗ ಡೋಣೂರ್ ಸರ್ ಅವರಿಂದ ಪೂರಕ ನುಡಿಗಳು. ಎಲ್ಲರಿಗೂ ನಮಸ್ಕಾರ. ಮೇಡಮ್, ನನ್ನ ಧ್ವನಿ ಕೇಳಿಸ್ತದಲ್ಲ? ಕೇಳಿಸ್ತಿದೆ ಸರ್. ಧಾರವಾಡ ಕಟ್ಟೆಯ ಸಂಗಾತಿಗಳೇ, ಸ್ನೇಹಿತರೆ, ಸಾಹಿತಿಗಳೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ನಾವು ಚೈತ್ರ ಅವರ ಮಾತುಗಳನ್ನ ಕೇಳಿದ್ದೇವೆ. ಬೆಂಗಳೂರಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಚೈತ್ರ ಅವರು ಇಲ್ಲಿಯವರೆಗೆ ಶೇಕ್ಸ್ಪಿಯರ್ನ ಬಹಳ ಲೋಕಪ್ರಿಯವಾದ ನಾಟಕ ರೋಮಿಯೋ ಜೂಲಿಯಟ್ ನಾಟಕದ ಕುರಿತು ಮಾತನಾಡಿದ್ರು. ನಾನು ಹುಬ್ಬಳ್ಳಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಈ ನಡುವೆ ನಾನು ಧಾರವಾಡಕಟ್ಟೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚೈತ್ರ ಅವರ ಎಲ್ಲ ಮಾತುಗಳನ್ನ ಕೇಳಿಸಿಕೊಂಡಿದ್ದೇನೆ. ಸಭಾಂಗಣದಿಂದ ಹೊರಗೆ ಬಂದು ನಾನು ಮಾತನಾಡ್ತಾ ಇದ್ದೇನೆ. ಹೀಗಾಗಿ ಕೆಲವು ಮಾತುಗಳನ್ನ ಈ ಸಂದರ್ಭದಲ್ಲಿ ಆಡಲಿದ್ದೇನೆ. ಪ್ರಾರಂಭದಲ್ಲಿ ನಾನು ಧಾರವಾಡಕಟ್ಟೆಯ ಪರವಾಗಿ ಮತ್ತು ಎಲ್ಲ ಕೇಳುಗರ ಪರವಾಗಿ ಚೈತ್ರ ಅವರಿಗೆ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಶೇಕ್ಸ್ಪಿಯರ್ನ ತುಂಬಾ ಮಹತ್ವದ ನಾಟಕ ರೋಮಿಯೋ ಜೂಲಿಯಟ್, ಈ ನಾಟಕದ ಕುರಿತು ಸುಮಾರು 50 ನಿಮಿಷಗಳ ಕಾಲ ಬಹಳ ಮಾರ್ಮಿಕವಾಗಿ ಮಾತನಾಡಿದ್ರು. ಕನ್ನಡದಲ್ಲಿ ಮಾತನಾಡಿದ್ರು, ಇಂಗ್ಲಿಷ್ನಲ್ಲಿ ಮಾತನಾಡಿದ್ರು. 2 ಭಾಷೆಗಳಲ್ಲಿ ತಮ್ಮ ವಿಚಾರಗಳನ್ನ, ಅನಿಸಿಕೆಗಳನ್ನ, ತಮ್ಮ ಅಧ್ಯಯನದ ಸಾಧ್ಯತೆಗಳನ್ನ ಚೈತ್ರ ಅವರು ತೆರೆದು ತೋರಿಸಿದರು. ಇದು ಶೇಕ್ಸ್ಪಿಯರ್ನ ಬಹಳ ಜನಪ್ರಿಯ, ಲೋಕಪ್ರಿಯ ನಾಟಕ. ಈ ನಾಟಕವನ್ನ ನಾವು ಅವನ 4 ರುದ್ರ ನಾಟಕಗಳ ಸಾಲಿಗೆ ಸೇರಿಸಬಹುದು. ಹ್ಯಾಮ್ಲೆಟ್, ಮ್ಯಾಕ್ಬೆತ್, ಕಿಂಗ್ ಲಿಯರ್, ಈ 4 ನಾಟಕಗಳಿವೆಯಲ್ಲ, ಈ 4 ರುದ್ರ ನಾಟಕಗಳ ಸಾಲಿಗೆ ಸೇರಬಹುದಾದ ಎಲ್ಲ ಅರ್ಹತೆ ಶೇಕ್ಸ್ಪಿಯರ್ನ ಈ ನಾಟಕಕ್ಕಿದೆ. ಈ ನಾಟಕದ ಅನೇಕ ಆಯಾಮಗಳ ಕುರಿತು, ನಾಟಕದ ವಸ್ತುವಿನ ಕುರಿತು, ಭಾಷೆಯ ಕುರಿತು, ಶೈಲಿಯ ಕುರಿತು, ಪ್ರತಿಯೊಂದು ಆಯಾಮದ ಕುರಿತು ಚೈತ್ರ ಅವರು ಬಹಳ ವಿವರವಾಗಿ ಮಾತನಾಡಿದ್ರು, ಬಹಳ ಸೊಗಸಾಗಿ ಮಾತನಾಡಿದ್ರು. ಐ ಎಂಜಾಯ್ಡ್ ಲಿಸ್ನಿಂಗ್ ಟು ಹರ್ ಟಾಕ್. ಈ ಸಂದರ್ಭದಲ್ಲಿ ನಾನು ಒಂದು 2-3 ನನ್ನ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ರೋಮಿಯೋ ಜೂಲಿಯಟ್ ನನಗೂ ಕೂಡ ಬಹಳ ಇಷ್ಟವಾದ ನಾಟಕ. ಈ ನಾಟಕದ ಬಗ್ಗೆ ರಾಜ್ಕುಮಾರ್ ಅವರ ಒಂದು ಚಲನಚಿತ್ರದಲ್ಲಿ ಪ್ರಸ್ತಾಪ ಇದೆ. ಅವರ 2 ಕನಸುಗಳು ಸಿನಿಮಾದಲ್ಲಿ ರಾಜ್ಕುಮಾರ್ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿರ್ತಾರೆ. ಈ ನಾಟಕದ ಕುರಿತು ಒಂದು ಡೈಲಾಗ್ ಹೇಳ್ತಾರೆ. ಆ ನಾಟಕ ನೋಡಿದಾಗ, ಆ ಸಿನಿಮಾ ನೋಡಿದಾಗ ನನಗೆ 18 ವರ್ಷ. ಆ ಸಿನಿಮಾ ನನ್ನ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮ ಬೀರಿತ್ತು. ನಾನು ಈ ಬಗ್ಗೆ ಅನೇಕ ಸಲ ಹೇಳಿದ್ದೇನೆ. ಅಂದಿನಿಂದ ನನಗೆ ಈ ನಾಟಕದ ಬಗೆಗೆ ಒಂದು ಆಕರ್ಷಣೆ ಇತ್ತು. ಹೀಗಾಗಿ ನಾನು ಅನೇಕ ಸಲ ಈ ನಾಟಕವನ್ನ ಓದಿದ್ದೇನೆ. ಆದ್ರೆ ಈ ನಾಟಕವನ್ನ ನನ್ನ ವಿದ್ಯಾರ್ಥಿಗಳಿಗೆ ಕಲಿಸುವ ಒಂದು ಅವಕಾಶ ಒದಗಿ ಬಂದಿಲ್ಲ. ಇಷ್ಟು ವರ್ಷಗಳವರೆಗೆ ನಾನು ಒಮ್ಮೆ ಕೂಡ ಈ ನಾಟಕವನ್ನ ಟೆಕ್ಸ್ಟ್ ಆಗಿ ಪ್ರಿಸ್ಕ್ರೈಬ್ ಮಾಡಿಲ್ಲ. ಇವತ್ತ ಚೈತ್ರ ಅವರ ಮಾತುಗಳು ಕೇಳಿದ್ಮೇಲೆ ಮುಂದಿನ ಸಲ BOS ಇದ್ದಾಗ ಈ ನಾಟಕವನ್ನ ಪ್ರಿಸ್ಕ್ರೈಬ್ ಮಾಡಬೇಕು ಅಂತ ನನಗೆ ಅನಿಸ್ತು.
ಈ ನಾಟಕ ನನಗೆ ಒಂದು 2-3 ಕಾರಣಗಳಿಂದ ನನಗೆ ಈ ನಾಟಕ ಇಷ್ಟ ಆಗ್ತದೆ. ಮೊದಲನೇದೇನಂತಂದ್ರೆ, ಫಾರ್ ದ ಫಸ್ಟ್ ಟೈಮ್ ಐ ಥಿಂಕ್ ಶೇಕ್ಸ್ಪಿಯರ್ gives or tries to give us or tries to explain the nature of true and pure love. ಇದ್ರ ಬಗೆಗೆ ಶೇಕ್ಸ್ಪಿಯರ್ ತನ್ನ ಅನೇಕ ರುದ್ರ ನಾಟಕಗಳಲ್ಲಿ, ಸುನಿತಗಳಲ್ಲಿ ಪ್ರಸ್ತಾಪ ಮಾಡ್ತಾ ಇರ್ತಾನೆ. ಅವನಿಗೆ ಒಂದು ಅಬ್ಸೆಷನ್ ಇತ್ತು, ವಾಟ್ ಇಸ್ ಟ್ರೂ ಲವ್, ವಾಟ್ ಇಸ್ ಪ್ಯೂರ್ ಲವ್ ಅನ್ನೋದ್ರ ಬಗೆಗೆ. ಸೊ ಇದೊಂದು ಬಹಳ ಶುದ್ಧವಾದ ಮತ್ತು ಮುಗ್ಧವಾದ ಪ್ರೀತಿಯನ್ನ ಈ ನಾಟಕದಲ್ಲಿ ಶೇಕ್ಸ್ಪಿಯರ್ ಹೊಂದಿದ್ದಾನೆ. ಈ ಮುಗ್ಧತೆ ಮತ್ತು ಶುದ್ಧತೆ ಇದು ಯಾವತ್ತೂ ಮನುಷ್ಯನನ್ನ ಕಾಡತಕ್ಕಂತ 2 ಪ್ರಮುಖ ಸಂಗತಿಗಳು. ಇದರ ಸ್ವಭಾವವನ್ನ ತಿಳಿಸುವ ಪ್ರಯತ್ನವನ್ನ ಶೇಕ್ಸ್ಪಿಯರ್ ಈ ನಾಟಕದಲ್ಲಿ ಮಾಡಿದ್ದಾನೆ. ಇನ್ನೊಂದು ವಿಶೇಷತೆ ಏನಂತಂದ್ರೆ, ಇಲ್ಲಿ ಬರ್ತಕ್ಕಂತ ಈ ತಿರಸ್ಕಾರ ಅನ್ನೋದು ಇದೆಯಲ್ಲ, ಅದ್ರ ಬಗೆಗೆ ಚೈತ್ರ ಅವ್ರು ಹೇಳಿದ್ರು, ಹೇಟ್ ಅನ್ನೋದು. ಈ ತಿರಸ್ಕಾರದ ಈ ತಿರಸ್ಕಾರದ ಸ್ವರೂಪವನ್ನ ಮತ್ತು ಪ್ರೀತಿಯ ಸ್ವರೂಪವನ್ನ ಎರಡನ್ನೂ ಶೇಕ್ಸ್ಪಿಯರ್ ಈ ನಾಟಕದಲ್ಲಿ ತರ್ತಾನೆ. ಜೂಲಿಯಟ್ ಒಂದು ಕಡೆ ಒಂದು ಅದ್ಭುತವಾದ ಪ್ರಶ್ನೆಯನ್ನ ಮಾಡ್ತಾಳೆ. ಅದನ್ನ ಆಗ್ಲೇ ಅವರು ಪ್ರಸ್ತಾಪ ಮಾಡಿದ್ರು. ನಿನ್ನ ಹೆಸರು ರೋಮಿಯೋ ಆಗದೆ ಹೋಗಿದ್ದಿದ್ರೆ, ನನ್ನ ಹೆಸರು ಜೂಲಿಯಟ್ ಆಗದೆ ಹೋಗಿದ್ದಿದ್ರೆ, ನಾವಿಬ್ಬರು ಕೂಡಿ ಬಾಳಬಹುದಾಗಿತ್ತು, ನಾವಿಬ್ಬರು ಮದುವೆ ಆಗಬಹುದಾಗಿತ್ತು, ಸುಖಿಸಬಹುದಾಗಿತ್ತು, ದಾಂಪತ್ಯದ ಸುಖವನ್ನ ಅನುಭವಿಸಬಹುದಾಗಿತ್ತು. ಆದರೆ ನಿನ್ನ ಹೆಸರು ರೋಮಿಯೋ, ನನ್ನ ಹೆಸರು ಜೂಲಿಯಟ್. ದ್ಯಾಟ್ ಮೇಕ್ಸ್ ದಿ ಡಿಫರೆನ್ಸ್, ಅಂಡ್ ಇನ್ ಫ್ಯಾಕ್ಟ್ ದ್ಯಾಟ್ ಮೇಕ್ಸ್ ಎ ವೆರಿ ಬಿಗ್ ಡಿಫರೆನ್ಸ್. ಇದ್ರ ಬಗೆಗೆ, ಈ ಹೆಸರಿನ ಬಗೆಗೆ ಶೇಕ್ಸ್ಪಿಯರ್ ಸಾಕಷ್ಟು ಚಿಂತನೆಯನ್ನ ಈ ನಾಟಕದಲ್ಲಿ ಮಾಡಿದ್ದಾನೆ. ಸೊ ಈ ತಿರಸ್ಕಾರದ ಅಂತಿಮ ಫಲಿತ ಏನಾಗಿರ್ತದೆ ಅಂದ್ರೆ ಡಿಸ್ಟ್ರಕ್ಷನ್, ಕಂಪ್ಲೀಟ್ ಡಿಸ್ಟ್ರಕ್ಷನ್. ಯಾವಾಗ ನಾವು ಹೇಟ್ ಮಾಡ್ಲಿಕ್ಕೆ ಶುರು ಮಾಡ್ತೇವಲ್ಲ, ಆಗ ನಾವು ನಮ್ಮ ಎದುರಾಳಿಯನ್ನ, ನಮ್ಮ ವೈರಿಯನ್ನ ಮಾತ್ರ ನಾವು ಸರ್ವನಾಶ ಮಾಡೋದಿಲ್ಲ, ನಮ್ಮನ್ನು ನಾವು ಕೂಡ ಸರ್ವನಾಶ ಮಾಡಿಕೊಳ್ತೇವೆ ಅನ್ನೋದು. ಹೀಗಾಗಿ ಹೇಟ್ ಮಾಡಬಾರ್ದು. ಪ್ರೀತಿ ಮಾಡಿದಾಗ ನಾವು ಬದುಕ್ತೇವೆ ಮತ್ತು ನಮ್ಮ ಸುತ್ತಲಿನ ಜನರನ್ನು ಕೂಡ ಬದುಕಿಸ್ತೇವೆ ಅನ್ನೋದು. ಹೀಗಾಗಿ ನಾವು ಪ್ರೀತಿ ಮಾಡಬೇಕು ಅನ್ನೋ ಒಂದು ಸಂದೇಶವನ್ನ ಶೇಕ್ಸ್ಪಿಯರ್ ಕೊಡ್ತಾನೆ. ಆದ್ರೆ ನಾವೆಲ್ಲರೂ ತಿರಸ್ಕಾರ ಮಾಡುವುದರಲ್ಲೇ ಹೆಚ್ಚು ಸಂತೃಪ್ತಿಯನ್ನ ನಾವು ಪಡಿತೇವೆ. ಯಾಕಂದ್ರೆ ಅಹಂಕಾರ ಇದೆಯಲ್ಲ, ಪ್ರೀತಿಯಿಂದ ಅಹಂಕಾರ ಸಮಾಧಾನವಾಗುವುದಿಲ್ಲ, ಶಾಂತವಾಗುವುದಿಲ್ಲ. ಆದರೆ ಈ ತಿರಸ್ಕಾರದಿಂದ ಅಹಂಕಾರ ಶಾಂತವಾಗ್ತದೆ. ಆದರೆ ಮರುಗಳಿಗೆಯಲ್ಲೇ ನಾವು ನಮ್ಮ ಎಲ್ಲ ಅಸ್ತಿತ್ವವನ್ನ ಕಳೆದುಕೊಂಡು ಬಿಡ್ತೇವೆ. ಹೀಗೆ ಅಸ್ತಿತ್ವದ ಬಗ್ಗೆ, ಹೆಸರಿನ ಬಗ್ಗೆ, ಪ್ರೀತಿಯ ಬಗ್ಗೆ, ಅನೇಕ ಆಯಾಮಗಳ ಬಗ್ಗೆ ಶೇಕ್ಸ್ಪಿಯರ್ ಈ ನಾಟಕದಲ್ಲಿ ಚರ್ಚೆಯನ್ನ ಮಾಡಿದ್ದಾನೆ. ಇನ್ನೊಂದು ಮಾತು ನಾನು ಹೇಳಬಹುದಾದ್ರೆ, ಇಲ್ಲಿ ಪ್ರೀತಿ ಸಾಯೋದಿಲ್ಲ, ಆದ್ರೆ ಪ್ರೇಮಿಗಳು ಸಾಯ್ತಾರೆ. ಇದು ಶೇಕ್ಸ್ಪಿಯರ್ ತನ್ನ ಅನೇಕ ಸುನಿತಗಳಲ್ಲಿ ಮಾತನ್ನ ಸ್ಪಷ್ಟಪಡಿಸ್ತಾನೆ. ಉದಾಹರಣೆಗೆ ಅವನ ಟ್ರೂ ಲವ್ ಕವನವನ್ನ ನೀವು ಓದ್ಬೋದು. ದೋ ರೋಸಿ ಲಿಪ್ಸ್ ಚೀಕ್ಸ್ ವಿದಿನ್ ಹಿಸ್ ಪೆಂಡಿಂಗ್ ಸಿಕಲ್ಸ್ ಕಂಪಾಸ್ ಕಮ್ ಅಂತಕ್ಕಂಥ ಮಾತನ್ನ ಅವನು ಹೇಳ್ತಾನೆ. ಅಂದ್ರೆ ಸಾವು ಅನ್ನೋದು ಪ್ರೇಮಿಗಳನ್ನ ಕೊಂದು ಹಾಕೋದು, ಆದ್ರೆ ಪ್ರೀತಿಯನ್ನ ಕೊಂದು ಹಾಕುವುದಿಲ್ಲ ಅನ್ನೋದು. ಪ್ರೀತಿ ಶಾಶ್ವತ. ಸೊ 2 ಶಾಶ್ವತ ಭಾವನೆಗಳು ಈ ನಾಟಕದಲ್ಲಿವೆ. ಒಂದು ಪ್ರೀತಿ, ಇನ್ನೊಂದು ತಿರಸ್ಕಾರ. ಹೇಗೆ ಲವ್ ಅನ್ನೋದು ಒಂದು ಶಾಶ್ವತವಾದಂತ ಫೀಲಿಂಗ್ ಅಂತ ನಾವು ಹೇಳ್ತೀವಿಯೋ, ಹಾಗೆ ಕೂಡ ಹೇಟ್. ಹಾಗೆ ಈ ಹೇಟ್ ಅಂತಕ್ಕಂಥ ಫೀಲಿಂಗ್, ತಿರಸ್ಕಾರದ ಫೀಲಿಂಗ್ ಅನ್ನ ಕಿತ್ತಿಸಿದು ಈ ಪ್ರೀತಿಯ, ಸ್ನೇಹದ, ಒಲವಿನ ಭಾವವನ್ನ ನಾವು ಧಾರಣೆ ಮಾಡಿಕೊಂಡಾಗ, ಮೈಗೂಡಿಸಿಕೊಂಡಾಗ, ನಮ್ಮ ವ್ಯಕ್ತಿತ್ವದ ಭಾಗವನ್ನಾಗಿಸಿಕೊಂಡಾಗ ಜಗತ್ತು ಪ್ರೇಮಮಯವಾಗ್ತದೆ. ಲೋಕದಲ್ಲಿ ಪ್ರೀತಿ ಒಂದು ಹಾಲು ಹೊಳೆಯಾಗಿ ಹರಿಯುತ್ತದೆ ಅಂತಕ್ಕಂಥ ಮಾತನ್ನ ಶೇಕ್ಸ್ಪಿಯರ್ ಬಹಳ ಸೂಕ್ಷ್ಮವಾಗಿ ಈ ನಾಟಕದಲ್ಲಿ ಹೇಳ್ತಾನೆ. ಹೀಗೆ ಮನುಷ್ಯ ಲೋಕದ ಶಾಶ್ವತವಾದಂತ ವಿಚಾರಗಳು, ಭಾವನೆಗಳು ಈ ನಾಟಕದಲ್ಲಿ ಇವೆ. ಪ್ರೀತಿ ಅನ್ನೋದು ಮನುಷ್ಯನ ಹುಟ್ಟಿನಿಂದ ಬಂದಿದೆ, ಮನುಷ್ಯ ಇರುವವರೆಗೂ ಪ್ರೀತಿ ಇರ್ತದೆ. ಆದ್ರೆ ನಾನು ತಿಳಿದದ್ದು ನಿಜವಾದ ಪ್ರೀತಿ ಹೌದು ಅಲ್ಲೋ ಅನ್ನೋದು ಕಾಲಕ್ಕೆ ಬಿಟ್ಟ ವಿಷಯ. ಯಾಕೆಂದ್ರೆ ಪ್ರೀತಿ ಅನ್ನೋದು ಶುದ್ಧವಾಗಿರಬೇಕು ಮತ್ತು ಮುಗ್ಧವಾಗಿರಬೇಕು. ಆ ಪ್ರೀತಿಯಲ್ಲಿ ರಾಜಕೀಯ ಇರಬಾರ್ದು. ಲವ್ cannot be political. Love dies the moment it becomes political. But we're all politicians. Even lovers are also politicians. So ಈ ಪೊಲಿಟಿಕ್ಸ್ ಮತ್ತು ಲವ್ ಇಂಥ ಅನೇಕ ಸಂಗತಿಗಳ ಬಗ್ಗೆ ನಮ್ಮನ್ನ ಗಾಢವಾದ ಚಿಂತನೆಗೆ ಈ ನಾಟಕ ಹಸ್ತದೆ. ಇಂಥ ಅದ್ಭುತವಾದ ನಾಟಕದ ಕುರಿತು ಚೈತ್ರ ಅವರು ಇಲ್ಲಿಯವರೆಗೆ ಮಾತನಾಡಿದ್ರು. ಮತ್ತೊಮ್ಮೆ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ದಯವಿಟ್ಟು ನೀವು ಅವರೊಂದಿಗೆ ಚರ್ಚೆಯನ್ನ
ಮುಂದುವರಿಸಬಹುದು. ಕ್ಷಮಿಸಬೇಕು, ನಾನು ನಿಮ್ಮ ಸಂವಾದ ಕಾರ್ಯಕ್ರಮದಲ್ಲಿ ವಹಿಸುವುದಿಲ್ಲ. ನಾನು ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ಆದರೆ ನಿಮ್ಮ ಸಂವಾದವನ್ನ ಕೇಳಿಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾಳೆ ಧಾರವಾಡದಲ್ಲಿ ಧಾರವಾಡಕಟ್ಟೆಯ ಕಚೇರಿಯಲ್ಲಿ ಒಂದು ಕಾರ್ಯಕ್ರಮ ಇದೆ. ಧಾರವಾಡದ ಸ್ನೇಹಿತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಮ್ಮ ಸಂಘಟಕರು ಅದರ ಬಗ್ಗೆ ವಿವರಣೆ ನೀಡ್ತಾರೆ. ಬೇಂದ್ರೆ ಮತ್ತು ಕಣಿವೆಯವರ ಕುರಿತು ಒಂದು ಉಪನ್ಯಾಸವನ್ನು ನಾವು ಏರ್ಪಡಿಸಿದ್ದೇವೆ. ಅರವಿಂದ್ ಕುಲಕರ್ಣಿ ಅವರು ಕಣಿವೆಯವರ ಬಗ್ಗೆ ಮಾತನಾಡ್ತಾರೆ. ಚೆನ್ನಪ್ಪ ಅಂಗಡಿ ಅವರು ಬೇಂದ್ರೆ ಅವರ ಬಗ್ಗೆ ಮಾತನಾಡ್ತಾರೆ. ಇದೊಂದು ಪ್ರಯತ್ನ, ಇಟ್ಸ್ ಅನ್ ಎಕ್ಸ್ಪೆರಿಮೆಂಟ್. ಸೊ ಐ ರಿಕ್ವೆಸ್ಟ್ ದಿ ರೈಟರ್ಸ್ ಲಿವಿಂಗ್ ಇನ್ ಹುಬ್ಳಿ ಧಾರವಾಡ ಟು ಕೈಂಡ್ಲಿ ಅಟೆಂಡ್ ದಿಸ್ ಪ್ರೋಗ್ರಾಮ್. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಧನ್ಯವಾದ ಸರ್. ರೋಮಿಯೋ ಜೂಲಿಯಟ್ ಉಪನ್ಯಾಸದ ಕುರಿತು ಪೂರಕ ನುಡಿಗಳನ್ನ ಆಡಿರುವಂತಹ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದ. ಈಗ ಮೇಡಮ್ ಅವರೊಂದಿಗೆ ಈ ಒಂದು ವ್ಯಾಲೆಂಟೈನ್ಸ್ ಡೇ ದಿನಾನೇ ಆಯೋಜಿಸಿರುವಂತಹ ರೋಮಿಯೋ ಜೂಲಿಯಟ್ ನಾಟಕದ ಕುರಿತು ಏನಾದ್ರೂ ಚರ್ಚೆಗಳಿದ್ರೆ ಸಾಹಿತ್ಯಾಸಕ್ತರು ಮೇಡಮ್ ಅವರೊಂದಿಗೆ ಚರ್ಚೆಯಲ್ಲಿ ಪಾಲ್ಗೊಳ್ಬೇಕಾಗಿ ತಮ್ಮೆಲ್ಲರಲ್ಲಿ ಮನವಿ. ಪ್ರೊಫೆಸರ್ ಡೋನೂರ್ ಸರ್ ಮಾತಾಡುವಾಗ ಹೇಳಿದಂತಹ ವಿಚಾರದಿಂದ ನನ್ನ ತಲೆಯಲ್ಲಿ ಒಂದು ವಿಚಾರ ಬಂತು. ಅಂದ್ರೆ ರೋಮಿಯೋ ಅಂಡ್ ಜೂಲಿಯಟ್ನ ನಾವು ನೋಡುವಾಗ ಇದರಲ್ಲಿ ಪ್ರೀತಿ ಮತ್ತು ಸ್ವಾರ್ಥ ಅನ್ನುವಂತ ಎರಡು ಕಂಪ್ಲೀಟ್ ಡಿಸ್ಟಿಂಕ್ಷನ್ ನಾವು ನೋಡ್ಬೋದು. ಅಂದ್ರೆ ಏನ್ ಕಾಲಮಾನದಲ್ಲಿ ನಾವು ಪ್ರೀತಿ ಹೆಸರಿನಲ್ಲಿ ಒಬ್ರನ್ನೊಬ್ರನ್ನ ಕೊಲ್ಲೋದಾಗಿರ್ಬೋದು ಅಥವಾ ಒಬ್ರನ್ನೊಬ್ರ ಮೇಲೆ ಆಸಿಡ್ ಹಾಕೋದಾಗಿರ್ಬೋದು, ಇಂಥದ್ದೆಲ್ಲ ನೋಡುವಂತ ಟೈಮಲ್ಲಿ ಸರ್ ಹೇಳ್ದ ಹಾಗೆ ಒಂದು ಪ್ರೀತಿ ವಿತೌಟ್ ಪಾಲಿಟಿಕ್ಸ್, ವಿತೌಟ್ ದೇರ್ ಮಸ್ಟ್ ಬಿ ದ ಪ್ಯೂರಿಟಿ ಆಫ್ ಲವ್ ಅನ್ನುವಂಥದ್ದನ್ನು ನಾವು ಹೇಳೋದಾದ್ರೆ, ಸ್ವಾರ್ಥತೆ ಇದ್ದ ಕಡೆ ಬಹುಶಃ ಪ್ರೀತಿ ಇರಲಿಕ್ಕೆ ಸಾಧ್ಯವಿಲ್ಲ ಅನ್ಸ್ತದೆ. ಹಾಗಾಗಿ ಅವರು ಒಬ್ರಿಗೋಸ್ಕರ ನಿನ್ನ ಬಿಟ್ಟು ನಾನು ಇರಕ್ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಒಬ್ರನ್ನೊಬ್ರು ಜೀವ ಬಿಟ್ರು ಅನ್ನೋದು ಬಿಟ್ರೆ ಬಹುಶಃ ಅದು ಇಟ್ ಇಸ್ ವೆರಿ ವೆರಿ ಎಂಬಾಡಿಮೆಂಟ್ ಆಫ್ ಪ್ಯೂರ್ ಲವ್ ಸರ್ ಹೇಳ್ದ ಹಾಗೆ. ನಮಸ್ಕಾರ ಮೇಡಮ್. ನಮಸ್ತೆ. ನಾನ್ ಮಂಜುಳಾಕ್ಷಿ ಮಾತಾಡ್ತಾ ಇದ್ದೀನಿ. ಹೇಳಿ. ಬಹಳ ಅದ್ಭುತವಾದ ಉಪನ್ಯಾಸವನ್ನು ಕೊಟ್ರಿ. ನಿಮ್ಮ ಎಲ್ಲಾ ಮಾತುಗಳು ಕೂಡ ಶೇಕ್ಸ್ಪಿಯರ್ನ ಕಾಲಕ್ಕಷ್ಟೇ ಅಲ್ಲ, ರೋಮಿಯೋ ಜೂಲಿಯಟ್ ಈಗ್ಲೂ ಕೂಡ ಅಷ್ಟೇ ವಾಸ್ತವವಾಗಿರುತ್ತೆ ಅಂತ ಹೇಳ್ತಾ, ಇನ್ನೊಂದು ನನ್ನ ಮಾತು ಏನಪ್ಪಾ ಅಂತ ಅಂದ್ರೆ, ಆ ಕಾಲದ ಸಾಹಿತ್ಯವನ್ನ ನಾವ್ ಈ ಕಾಲದಲ್ಲೂ ಕುರಿತು ಮಾತಾಡ್ತಾ ಇದೀವಿ ಅಂದ್ರೆ ಬದುಕು ಮತ್ತು ಪ್ರೀತಿ, ತ್ಯಾಗ, ಇಂತ ದೊಡ್ಡ ದೊಡ್ಡ ಮಾತುಗಳನ್ನ ಹೇಳ್ತಾ ಇದೀವಿ. ಸರ್ ಒಂದ್ ಮಾತು ಹೇಳಿದ್ರು, ಪ್ರೀತಿ ಯಾವಾಗ್ಲೂ ಸಾಯಲ್ಲ, ಪ್ರೇಮಿಗಳು ಸಾಯ್ತಾರೆ ಅಂತ. ಅದು ಎಷ್ಟು ಸತ್ಯ ಅಂತಂದ್ರೆ, ಆ ಪ್ರೇಮಿಗಳನ್ನ ಈ ಕಾಲಕ್ಕೂ ಕೂಡ ನಾವು ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಬಹುಶಃ ಪ್ರೇಮ ಶಾಶ್ವತ ಅಂತ ಹೇಳ್ತಾರೆ, ಪ್ರೇಮಿಗಳು ಆದಷ್ಟು ದುರಂತದಲ್ಲಿ ಕೊನೆ ಆಗ್ತದೆ. ಈಗಿನ ಪ್ರೀತಿನೂ ಅಷ್ಟೇ, ನೀವ್ ಹೇಳಿದೆ ಅದೇ ಅರಿಯದ ವಯಸ್ಸಿನಲ್ಲಿ ಉಟ್ಕೊಳ್ಳೋ ಅಂತಹ ಪ್ರೀತಿ ಅಂತ. ಪ್ರೀತಿ ಅನ್ನೋದಕ್ಕೆ ಒಂದು ಕಾಲಘಟ್ಟ ಅಂತ ಇರಲ್ಲ ಅಂತ ನಾನು ಅನ್ಕೋತೀನಿ. ಅದು ಬದುಕಿನ ಒಂದು ಪಾರ್ಟ್ ಆದ್ರಿಂದ ಅದು ಯಾವ ಕಾಲಕ್ಕೆ ಯಾವ ಏಜ್ ಎಲ್ಲಾರು ಆಗುತ್ತೆ. ಆದ್ರೆ ಎಷ್ಟೋ ಪ್ರೀತಿ ಅದು ದುರಂತದಲ್ಲೇ ಅಂತ್ಯ ಆಗ್ತಾ ಇದೆ. ರೋಮಿಯೋ ಜೂಲಿಯಟ್ ನಮ್ಗೊಂದ್ ಮಾದರಿ ಅಷ್ಟೇ. ಎಷ್ಟು ನಾವು ಪ್ರೇಮಿಗಳು ತಮ್ಮ ದುರಂತದಲ್ಲೇ ಅಂತ್ಯ ಆಗ್ತಾ ಇದೆ ಅಂದ್ರೆ, ಪ್ರೀತಿ ಮಾಡ್ಬಾರ್ದ? ಈ ಕಾಲಘಟ್ಟದಲ್ಲೂ ಕೂಡ ನಾವು ಜಾಗತಿಕ ಮಟ್ಟದಲ್ಲಿ ನಾವು ನೋಡ್ತಾ ಇದೀವಿ. ನಮ್ಮ ಬದುಕು ತುಂಬಾ ಬದಲಾಗಿದೆ. ಅಲ್ಲಿ ಪರಿಶುದ್ಧವಾದ ಪ್ರೀತಿ ಯಾವಾಗ್ಲೂ ದುರಂತವಾಗ್ಲೇ ಅಂತ್ಯ ಆಗ್ತಾ ಇದೆ. ಇದಕ್ಕೆ ತಮ್ಮ ಮಾತು ಏನು? ಅಲ್ಲಿ ಕೆಲವು
ಅದಕ್ಕೆ ಎಸ್ಕೇಪ್ನೆಸ್ ಇರಬಾರ್ದು. ಅಂದ್ರೆ ಪರಿಶುದ್ಧವಾದ ಪ್ರೀತಿಗೆ ಯಾಕೆ ಸಮಾಜ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇಲ್ಲ? ಅದು ತಪ್ಪು, ಅದು ಒಂದು ರೀತಿ ಮಡಿವಂತಿಕೆಯ ಒಂದು ನೆಲೆಯಲ್ಲೇನೆ ನಾವ್ ಇನ್ನೂ ನೋಡ್ತಾ ಇದೀವಿ. ಅದನ್ನ ಗುರ್ಸೋಂತ ಪ್ರಯತ್ನ ಇನ್ನೂ ಆಗ್ತಾ ಇಲ್ಲ. ಇದಕ್ಕೆ ನಿಮ್ಮ ಯಾಕಂದ್ರೆ ನೀವು ಸಾಕಷ್ಟು ಅದ್ರ ಬಗ್ಗೆ ಮಾತಾಡಿದ್ರಿ, ತುಂಬಾ ಒಳ್ಳೊಳ್ಳೆ ಮಾತಾಡಿದ್ರಿ. ಇದ್ರ ಬಗ್ಗೆ ತಾವಿನ್ ಹೇಳ್ತೀರಮ್ಮ? ಒಂದು 2-3 ವಿಚಾರಗಳನ್ನ ನೀವು ಕೇಳಿದ್ರಿ. ನನಗೆ ಒಂದೊಂದಾಗೆ ಹೇಳಕ್ ಪ್ರಯತ್ನ ಪಡ್ತೇನೆ. ಯಾವ್ದಾದ್ರು ಮಿಸ್ ಮಾಡಿದ್ರೆ ಮತ್ತೆ ನನಗೆ ಜ್ಞಾಪಕ ಮಾಡಿ. ಮೊದಲನೇದು ಹದಿಹರೆಯದಲ್ಲಿ ಆಗುವಂತಹದ್ದು ಅಂತ ಹೇಳಿದ್ ಯಾಕೆ ಅಂತಂದ್ರೆ, ಪ್ರೀತಿ ಅನ್ನುವಂಥದ್ದನ್ನ, ಪ್ರೀತಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ದೇ ಇರೋ ಒಂದು ಏಜ್ನಿಂದನೇ ಶುರುವಾಗುವಂಥದ್ದು ತಾಯಿ ಪ್ರೀತಿ, ಹೌದು. ಆದರೆ ಇಬ್ಬರ ನಡುವೆ, ಅಂದ್ರೆ ಇಬ್ರು ಇಂಡಿವಿಜುವಲ್ಸ್ ನಡುವೆ ಪ್ರೇಮ ಅನ್ನುವಂಥ ಆಗುವುದಕ್ಕೆ ಐ ಥಿಂಕ್ ಆ ಟೈಮ್ ಲೈನ್ ನಲ್ಲಿ ನಮ್ಮಲ್ಲಾಗುವ ಸೈಕಲಾಜಿಕಲಿ ಅಂಡ್ ಫಿಸಿಯೋಲಾಜಿಕಲಿ ಹಾರ್ಮೋನಲ್ ದರ್ ಇಸ್ ಅ ಲಾಟ್ ಆಫ್ ಪ್ಲೇ ವಿಚ್ ಇಸ್ ಡನ್ ಬೈ ಹಾರ್ಮೋನ್ಸ್. ಹಾರ್ಮೋನಲಿ ನಮಗೆ ಓಕೆ, ಐ ನೀಡ್ ಸಂಬಡಿ ಆಸ್ ಅ ಕಂಪ್ಯಾನಿಯನ್ ಅನ್ನುವಂಥದ್ದು ಬರ್ತದೆ. ಅಂದ್ರೆ ಒಂದು ಚರ್ಚೆ ಆಗಿರ್ಬೋದು, ಒಂದು ಯಾವುದೋ ಒಂದು ವಿಚಾರವನ್ನ ನಾನು ಡಿಸ್ಕಸ್ ಮಾಡಕ್ಕಾಗಿರ್ಬೋದು, ನನ್ನ ಜೊತೆ ಯಾರೋ ಇದ್ದಾರೆ, ಅವರಿಗೆ ನನ್ನ ಆಲೋಚನೆಗಳು ಗೊತ್ತಾಗ್ತದೆ ಅನ್ನುವಂಥದ್ದು ಬರುವಂಥದ್ದೇ ಆ ಏಜ್ಗೆ. ಆ ಏಜಿನವರೆಗೂ ತಂದೆ ತಾಯಿ, ಓದು, ಪುಸ್ತಕ, ಆ ಥರದ್ದೆಲ್ಲ ಬೇರೆ ಬೇರೆ ವಿಚಾರಗಳಿರ್ತದೆ. ನೋಬಲಿಟಿ ರೋಮಿಯೋ ಅಂಡ್ ಜೂಲಿಯಟ್ ಅಂತ ತಗೊಂಡ್ರೆ ಅವರಿಗೆ ಆ ಏಜ್ ವರ್ಗು ಶಿಕ್ಷಣ ಎಲ್ಲ ಇರುತ್ತೆ. ಅಥವಾ ಅದರ ಕೆಳಗಿನ ಏಜ್ ಗ್ಯಾಪ್ ಅಲ್ಲಿ ನಡೆಯುವಂಥದ್ದನ್ನ ಪ್ರೀತಿ ಅಂತ ನಾವು ಹೆಸರಿಡಕ್ಕಾಗಲ್ಲ. ಅಂದ್ರೆ 8ನೇ ವಯಸ್ಸು 9ನೇ ವಯಸ್ಸು ಅವ್ರಿಗೆ ಸಾಕಷ್ಟು ಯಾರೋ ಇಷ್ಟ ಆಗಿರ್ತಾರೆ, ಅದನ್ನ ಇಷ್ಟ ಅಂತ ಹೇಳ್ಬೋದು, ಅದ್ರ ಪ್ರೀತಿ ಅಂತ ಹೇಳಕ್ಕಾಗಲ್ಲ. ಪ್ರೀತಿ ಅನ್ನೋದು ಯಾವಾಗ ನಿಮಗೆ ಇನ್ನೊಬ್ಬ ಪರ್ಸನ್ ನಾನು ಇಷ್ಟ ಪಡ್ತಾ ಇದ್ದೇನೆ, ಇಷ್ಟವನ್ನ ಪ್ರೇಮಾಂಕುರವಾಗಿ ಮಾಡ್ತಾ ಇದ್ದೇನೆ ಅನ್ನುವಂತ ಒಂದಿಷ್ಟು ಅರಿವು ಬಂದಾಗ ನಾವು ಅದನ್ನ ಪ್ರೇಮ ಅಥವಾ ಪ್ರೀತಿ ಅಂತ ಹೆಸರಿಡ್ಬೋದು. ನಾನು ಯಾಕೆ ಹೇಳ್ದೆ, ಈಗಿನ ಕಾಲದಲ್ಲಿ ಎಷ್ಟೋ ಜನ ಇದನ್ನ ದೇ ಆರ್ ನಾಟ್ ಮಿಸ್ಯೂಸಿಂಗ್ ಅಂದ್ರೆ, ಪ್ರೀತಿ ಅನ್ನೋದಕ್ಕೆ ಡೆಫಿನಿಷನ್ ಎಲ್ಲಿದೆ? ಇದು ನನ್ನ ಉತ್ತರ ಫಾರ್ ಯುವರ್ 2ನೇ ಒಂದು ಇದು ಕೇಳಿದ್ರಿ. ಅಂದ್ರೆ ಪ್ರೀತಿ ಈಗಿನ ಕಾಲದಲ್ಲೂ ನಡೀತಿದೆ, ಆದ್ರೆ ಸಮಾಜ ಅದನ್ನ ಯಾಕೆ ತಗೊಳ್ಳಲ್ಲ ಅನ್ನಕ್ಕೆ, ನಿಜವಾದ ಪ್ರೀತಿ ಅನ್ನೋದು ಏನು ಅನ್ನೋದೇ ಬೇರೆ ಬೇರೆ ಅಂಡರ್ಸ್ಟ್ಯಾಂಡಿಂಗ್. ಅಂದ್ರೆ ನನ್ನ ರೀತಿಯಲ್ಲಿ ನಿಜವಾದ ಪ್ರೀತಿ ಅಂದ್ರೆ ನನ್ನ ಕಷ್ಟದಲ್ಲಿ ನನ್ನ ಜೊತೆ ನಿಲ್ಲುವಂತಹ ಸಂಗಾತಿ ಇರಬಹುದು. ಅದೇ ಇನ್ನೊಬ್ಬರಿಗೆ ನಿಜವಾದ ಪ್ರೀತಿ ಅಂದ್ರೆ ಏನೇ ಕಷ್ಟ ಸುಖ ಏನೇ ಇದ್ರೂನು ನಾವಿಬ್ರು ಜಗಳಾಡಿದ್ರು, ಒಡೆದ್ರು, ಬಡದ್ರು ಜೊತೆಗಿರ್ತೀವಿ ಅನ್ನೋದು ಪ್ರೀತಿಯಾಗಿರ್ಬೋದು. ಮತ್ತೊಬ್ಬರಿಗೆ ಎಲ್ಲವನ್ನು ತ್ಯಾಗ ಮಾಡಿ ನನಗೋಸ್ಕರ ಇರೋದೇ ಪ್ರೀತಿಯಾಗಿರ್ಬೋದು. ಅಂದ್ರೆ ಬೇರೆ ಬೇರೆ ರೀತಿಯ ಆಯಾಮಗಳಿದೆ. ಎಲ್ಲದನ್ನು ನಾವು ನಿಜವಾದ ಪ್ರೀತಿ ಅಥವಾ ಇದು ನಿಜವಾದ ಪ್ರೀತಿ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಅವರಿಬ್ಬರ ನಡುವೆ ಇರುವಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಲ್ಲೂ ನಾವು ಪ್ರೀತಿಯನ್ನ ಕಾಣಬಹುದು. ಈಗ 3ನೇ ಪ್ರಶ್ನೆ ಏನು, ಇದೆಲ್ಲದನ್ನು ಮೀರಿ ನಿಜವಾಗ್ಲೂ ಪ್ರೀತಿ ಮಾಡಿದವರಿಗೆ ಎಷ್ಟೋ ಚಾಲೆಂಜಸ್ ಇದೆ ಸೊಸೈಟಿನಲ್ಲಿ. ಹೌದು, ಯಾಕಿದೆ ಅಂತಂದ್ರೆ ಸಮಾಜ ಅನ್ನೋದು ಎಲ್ಲವನ್ನು ಪ್ಯೂರ್ ಆಗಿ ನೋಡುವಂತಹ ಸಂದರ್ಭಗಳು ಯಾವ ಕಾಲದಲ್ಲೂ ಇಲ್ಲ. ಅಂದ್ರೆ ನಾವು ವಿ ಕ್ಯಾನ್ ಸ್ಟಾರ್ಟ್ ಫ್ರಮ್ ಕೇವ್ಮೆನ್ ಜನರೇಷನ್. ಅಂದ್ರೆ ಅವಾಗಿನ ಕಾಲದಲ್ಲೂ ನಾನು ಬೇಟೆ ಆಡಿ ಬರ್ತೇನೆ, ಎಲ್ಲರೂ ಸೇರಿ ಊಟ ಮಾಡೋಣ ಅಂತ ಶುರು ಮಾಡಿದಂತಹ ಕಾಲದಿಂದಲೂ, ಹೆಣ್ಣು ಮಕ್ಕಳು ಹೋರಾಡಿ ಪ್ರಾಣಿಗಳನ್ನ ತಂದು ಎಲ್ಲ ಒಟ್ಟಿಗೆ ಕೂತು ತಿನ್ನುವಂತಹ ಕಾಲದಿಂದಲೂ, ಅನಂತರ ಹೆಣ್ಣಿನ ಮೇಲೆ ಆಗ್ತಿದ್ದಂತಹ ಕೆಲವೊಂದು ಫಿಸಿಕಲ್ ಅಬ್ಯೂಸ್ ಇಂದ ಟೆರಿಟೋರಿಯಲ್ ಆಥರ್ಶಿಪ್ ಅನ್ನ ಕಂಡು ಹಿಡ್ಕೊಂಡು, ಓಕೆ ನೀನು ಹೆಣ್ಣು, ನೀನು ಮನೆಯಲ್ಲಿರು, ನಾನು ನಿನ್ನ ಕಾಪಾಡ್ತೇನೆ ಅನ್ನುವಂತ ಟೈಮಿಂದ ಹಿಡಿದು, ನೀನು ನನ್ನ ಹೆಣ್ಣು ಅನ್ನೋದನ್ನ ಹೇಗೆ ನಾನು ಒಂದು ತೋರಿಸ್ಲಿ ಜಗತ್ತಿಗೆ ಅನ್ನೋದಕ್ಕೆ ಒಂದು ಏನೋ ಲಾಕೆಟ್ ಅನ್ನ ಕೊಟ್ಟು, ಅದನ್ನ ನಂತರವಾಗಿ ಈಗಿನ ಕಾಲದಲ್ಲಿ ನಾವು ಬಳಸುವಂತಹ ವಿಚಾರಧಾರೆಗಳನ್ನು ಇರ್ಬೋದು. ಇದೆಲ್ಲದರಲ್ಲೂ ಸಮಾಜ ಇಟ್ ಕೀಪ್ಸ್ ಆನ್ ಹ್ಯಾವಿಂಗ್ ಡಿಫ್ರೆಂಟ್ ಥಾಟ್ಸ್. ಬೇರೆ ಬೇರೆ, ನನ್ನ ಅಂತಸ್ತೇ ಬೇರೆ, ಇವರ ಅಂತಸ್ತೇ ಬೇರೆ. ನಾವಿಬ್ರು ಅಥವಾ ನಮ್ಮಿಬ್ಬರ ಮಕ್ಕಳನ್ನ ನಾವು ಮದುವೆ ಮಾಡಿದ್ರೆ ಸಮಾಜ ಏನ್ ಹೇಳುತ್ತೆ ಅಂದ್ರೆ, ನಾವು ಅಂತ ಅಂದಾಗ ಮೆಜಾರಿಟಿ ಆಫ್ ದ ಪೀಪಲ್ ಲಿವ್ ಫಾರ್ ಅದರ್ಸ್. ನಮಗಾಗಿ ನಾವು ಜೀವಿಸುವುದು ಬಹಳ ಕಮ್ಮಿ, ತುಂಬಾ ಕಮ್ಮಿ. ನಾನು ನನ್ನ ಏನ್ ಹೇಳ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಕಂಡುಕೊಂಡಿರುವಂತಹದ್ದಿದು. ನೀವೆಲ್ಲ ದೊಡ್ಡವರು, ಯು ಕ್ಯಾನ್ ಗೈಡ್ ಮೀ ಇಫ್ ಐ ಆಮ್ ರಾಂಗ್, ಬಟ್
ಸಮಾಜ ಏನ್ ಹೇಳುತ್ತೆ, ಇವ್ರೇನ್ ಅನ್ಕೊಳ್ತಾರೆ ಅವ್ರೇನ್ ಅನ್ಕೊಳ್ತಾರೆ ಅನ್ನೋದ್ರಿಂದನೇ ಬದುಕ್ತಾ ಇರೋದ್ರಿಂದನೇ ಸಾಕಷ್ಟು ಪ್ರೀತಿಗಳು ಗೆಲ್ತಾ ಇಲ್ಲ. ಅಂದ್ರೆ ಜಾತಿ ಬೇರೆ ಇದೆ, ನಾನ್ ಬೇರೆ ಜಾತಿಯವ್ರಿಗೆ ನನ್ನ ಮಗಳನ್ನ ಒಪ್ಕೊಂಡ್ರೆ ಸಮಾಜ ಏನ್ ಹೇಳುತ್ತೆ, ಸಮಾಜಕ್ಕೆ ಫಸ್ಟ್ ಪ್ರಾಮುಖ್ಯತೆ ಕೊಟ್ಟು ನಂತರ ನಮ್ಗೆ ನಾವು ಪ್ರಾಮುಖ್ಯತೆ ಕೊಡ್ತಾ ಇರೋದ್ರಿಂದಾನೇ ಸಾಕಷ್ಟು ಪ್ರೀತಿಗಳು ದೇ ವಿಲ್ ಫೇಲ್ ಇನ್ ಟರ್ಮ್ಸ್ ಆಫ್ ಸೊಸೈಟಲ್ ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ವೆನ್ ಇಟ್ ಕಮ್ಸ್ ಟು ಕ್ಲಾಸ್, ಕಾಸ್ಟ್, ಎನಿಥಿಂಗ್ ಆಫ್ ದಟ್ ಸಾರ್ಟ್. ಭಾಷೆ ಇರ್ಬೋದು, ರೀಸನ್ ಟು ಫೈಂಡ್ ವಾಟ್ ಸೊಸೈಟಿ ಸೇಸ್, ಸಾಕಷ್ಟು ರೀಸನ್ ಸಿಗ್ತದೆ. ಅವ್ರಿಗಿಷ್ಟ ಇಲ್ಲ, ಇವ್ರಿಗಿಷ್ಟ ಇಲ್ಲ, ಅವ್ರೇನ್ ಅನ್ಕೊಳ್ತಾರೆ ಇವ್ರೇನ್ ಅನ್ಕೊಳ್ತಾರೆ ಅನ್ನೋದ್ರಲ್ಲೇ ಪ್ರೀತಿಯನ್ನ ಪ್ರೀತಿಯಾಗಿ ಉಳಿಯಕ್ಕೆ ಬಿಡದೆ ಅದನ್ನ ಪಾಲಿಟಿಕ್ಸ್ ಮಾಡಿರೋದಂತೂ ಸತ್ಯ. ನಾನು ಉತ್ತರ ಕೊಟ್ಟಿರ್ಬೋದು ಅನ್ಕೊಳ್ತೀನಿ. ಏನಾದ್ರೂ ಮಿಸ್ ಆಗಿದ್ರೆ ದಯವಿಟ್ಟು ಹೇಳಿ ಮಂಜುಲಕ್ಷ್ಮಿ ಮ್ಯಾಮ್. ಮೇಡಮ್, ಇಲ್ಲ, ಖಂಡಿತ ನೀವ್ ಹೇಳೋವಂಥದ್ದು ಸತ್ಯ. ಆದ್ರೆ ನನ್ಗೆ ಡೋನರ್ ಸರ್ ಹೇಳಿದ ಮಾತು ಪದೇ ಪದೇ ಬರುತ್ತೆ, ಪ್ರೀತಿ ಶಾಶ್ವತ, ಪ್ರೇಮಿಗಳು ಅವ್ರ ಅಂತ್ಯ ಆಗುತ್ತೆ ಅಂತ. ಪ್ರೇಮಿಗಳು ಯಾವಾಗ್ಲೂ ಕೂಡ ನಾವು ಈಗ ಪ್ರಸ್ತುತದಲ್ಲಿ ಮಾತಾಡ್ಬೇಕು ಅಂತಂದ್ರೆ ಪರಿಶುದ್ಧವಾದ ಪ್ರೀತಿ, ನನಗ್ ನೀನು ನಿನಗ್ ನಾನು ಅನ್ನೋದೇ ಆದ್ರೆ ಈ ನಾವೇನ್ ಕಟ್ಕೊಂಡಿದೀವಲ್ಲ ಈ ಸಾಮಾಜಿಕ ಕಟ್ಟುಪಾಡುಗಳು, ಆಡಂಬರ, ಇವೆಲ್ಲ ಮೀರಿ ಬದುಕೋದೇನೋ ಅಂತ ನಾನು ಅನ್ಕೋತೀನಿ ಮೇಡಮ್. ಅಲ್ಲಿ ಯಾವ ಅಂತಸ್ತು ಬರಲ್ಲ, ಅವ್ರ ಬದುಕನ್ನ ನನಗೆ ನೀನು ನಿನಗೆ ನಾನು ಅಂತ ಬದುಕ್ತಾರಲ್ಲ, ಖಂಡಿತ ಅವ್ರ ಬದುಕನ್ನ ಯಶಸ್ಸನ್ನ ಕಾಣ್ತಾರೆ ಅನ್ನೋ ಪ್ರೀತಿ ಯಾವಾಗ್ಲೂ ಶಾಶ್ವತ ಆಗಿರ್ಬೇಕಾದ್ರೆ ಅವ್ರಿಗೆ ಅವ್ರೇನೆ ಅಂತ ಮಾಡ್ಕೊಳ್ಳೋದೇ ಅದು ಒಳ್ಳೇದು. ಬಹಳ ಚೆನ್ನಾಗಿ ನೀವು ಉತ್ತರ ಕೊಟ್ರಿ. ಬಹುಶಃ ಈ ಕಟ್ಟುಪಾಡುಗಳನ್ನ ಎದುರಿಸುವಂತಹ ಶಕ್ತಿ ಎಲ್ಲಿ ಪ್ರೇಮಿಗಳಿಗೆ ಬರುತ್ತೋ ಬಹುಶಃ ಅವರು ತಮ್ಮ ಪ್ರೇಮದಲ್ಲಿ ಯಶಸ್ಸನ್ನ ಕಾಣ್ತಾರೆ. ಇಲ್ಲಾಂದ್ರೆ ತ್ಯಾಗ, ಈ ತರ ತಮ್ಮ ಎಷ್ಟೋ ಪ್ರೀತಿಗಳು ನಾವ್ ಹೇಳ್ಕೊಳಕ್ಕೆ ಆಗಲ್ಲ. ಒಬ್ಬ ಇನ್ನೊಬ್ಬನ ನೆನಪಿನಲ್ಲೇ ಅಥವಾ ಇನ್ನೊಬ್ಬಳ ನೆನಪಲ್ಲೇ ಅಂತ ಆಗ್ತಾ ಇದೆ. ಸೊ ಬೇರೆಯವ್ರ ಜೊತೆ ಬದುಕ್ತಾರೆ, ಅವರ ಪ್ರೀತಿ ಅವರಲ್ಲೇ ಹುಡುಗೋಗ್ತಾ ಇದೆ. ಬಹುಶಃ ತಮ್ಮ ಪ್ರೇಮಿನ ತಾವು, ತಮ್ಮ ಪ್ರೇಯಸಿಯನ್ನ ತಾನು ಉಳಿಸ್ಕೋಬೇಕಾದ್ರೆ ಒಬ್ರಿಗೊಬ್ರು ಬದುಕ್ಬೇಕು ಅನ್ನೋ ಒಂದು ಹಠ ಅಥವಾ ಆ ಒಂದು ಅಭಿಮಾನ ಬೆಳೆಸ್ಕೊಂಡ್ರೆ ಬಹುಶಃ ನಮ್ಗೆ ಒಂದು ಪ್ರೀತಿ, ಒಂದು ಸಾರ್ಥಕ ಸಿಗತ್ತೇನೋ ಅಂತ ನಾನು ಅನ್ಕೋತೀನಿ ಮೇಡಮ್. ನಮಸ್ಕಾರ. ಬದುಕನ್ನ ನಾವು ಕಾಣುವಂತಹ ರೀತಿ ಒಬ್ಬರಿಂದ ಒಬ್ಬರಿಗೆ ಬದಲಾಗುತ್ತೆ ಮ್ಯಾಮ್. ಅಂದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡಿದ್ವಿ ಅಂದ್ರೆ ಅವ್ರಿಲ್ಲದೆ ನಾನು ಬದುಕಲಾರೆ ಅನ್ನುವಂತಹ ವಿಚಾರಧಾರೆಯನ್ನ ಇಟ್ಕೊಂಡವ್ರು ಇರ್ತಾರೆ. ಅಂದ್ರೆ ಅವರಲ್ಲಿ ನಡೆಯುವಂತಹ ಮಾನಸಿಕ ಗೊಂದಲಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಯಾಕಂದ್ರೆ ನಮ್ಮ ವೈಯಕ್ತಿಕ ಜೀವನಗಳಲ್ಲಿ ನಾವು ಜೀವನವನ್ನ ಕಂಡುಕೊಂಡಿರುವಂತಹದ್ದೇ ಬೇರೆ. ಮತ್ತೆ ತ್ಯಾಗ ಅನ್ನೋದನ್ನ ತಗೊಂಡಾಗ ತ್ಯಾಗ ಎಲ್ಲಾ ಸಂಬಂಧಗಳಲ್ಲೂ ತ್ಯಾಗಕ್ಕೆ ಮೊದಲ ಆದ್ಯತೆ. ಬಿಕಾಸ್ ಸ್ಯಾಕ್ರಿಫೈಸಿಂಗ್ ಇಸ್ ವೆರಿ ಡಿಫಿಕಲ್ಟ್. ಒಬ್ಬರಿಗೋಸ್ಕರ ಒಬ್ರು ತ್ಯಾಗ ಮಾಡೋದ್ ಕಷ್ಟ. ಸ್ವಾರ್ಥತೆ ಇಸ್ ವೆರಿ ಈಸಿ. ನನಗ್ ಬೇಕು, ನಾನ್ ಬಿಟ್ಕೊಡಲ್ಲ ಅನ್ನೋಂಥದ್ದು ಬಹಳ ಸುಲಭ. ನನಗೆ ಪರವಾಗಿ ಇಲ್ದೇ ಇದ್ರು ಪರವಾಗಿಲ್ಲ, ನೀವು ತಗೊಳ್ಳಿ ಅನ್ನೋಂಥದ್ದು ಬಹಳ ಕಷ್ಟ. ಮತ್ತೆ ನೀವು ಸರ್ದು ಮತ್ತೆ ನಿಮ್ಮ ಒಂದು ಅಭಿಪ್ರಾಯದ ಹಾಗೆ ಪ್ರೀತಿ ಸಾಯಲ್ಲ, ಪ್ರೇಮಿಗಳು ಸಾಯ್ತಾರೆ ಅಂತ ಆದರೂ ಆ ಪ್ರೇಮಿಗಳು ಬಿಟ್ಟು ಹೋಗಿರುವಂತಹ ಒಂದು ಸುಂದರವಾದ ಒಂದು ಮೀನಿಂಗ್ಫುಲ್ ಕಾನ್ವರ್ಸೇಷನ್ಸ್ ಏನಿದೆ ಅದು ಸಾಕಷ್ಟು ಪ್ರೀತಿ ಮಾಡೋರಿಗೆ ನಿದರ್ಶನಗಳಾಗಿದೆ. ಎಲ್ಲ ಸಕ್ಸಸ್ ಬದುಕಿಂದಲೇ ಕಾಣ್ತೇವೆ ಅನ್ನೋದನ್ನು ನಾವು ಯಾವಾಗ್ಲೂ ಹೇಳಕ್ಕಾಗಲ್ಲ. ಸಾಕಷ್ಟು ಅದನ್ನೇ ನಾನು ಹೇಳಿದ್ನಲ್ಲ, ವಿಸ್ಡಮ್ ಕಮ್ಸ್ ವೆರಿ ಲೇಟ್. ಅಥವಾ ಎಲ್ಲ ಮುಗಿದೋದ ನಂತರ ಎಷ್ಟೋ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು ಸಮಾಜದಲ್ಲಿರುವಂತಹ ಒಂದು ಸರ್ವೇ ಸಾಮಾನ್ಯವಾದಂತಹ ಪ್ಯಾಟರ್ನ್ ಅಂತ ಹೇಳ್ಬೋದು. ಅದಾಗೋವರೆಗೂ ನಮ್ಗದರ ವ್ಯಾಲ್ಯೂ ಗೊತ್ತಿರಲ್ಲ, ಅದಿರೋವರೆಗೂ ನಮ್ಗದ ವ್ಯಾಲ್ಯೂ ಗೊತ್ತಿರಲ್ಲ. ಅದಾದ ನಂತರ ಅಥವಾ ನಿಧಾನವಾಗಿ ಆದಾಗ ನಮ್ಗದರ ವ್ಯಾಲ್ಯೂ ಗೊತ್ತಾಗ್ತದೆ. ಆದ್ರೆ ಪ್ರೀತಿ ಹ್ಯಾಸ್ ಆಲ್ವೇಸ್ ಗಾಟ್ ಅ ಸ್ಪೆಷಲ್ ಪ್ಲೇಸ್. ಅಂದ್ರೆ ಪ್ರೀತಿಯಿಂದನೇ ಜಗತ್ ನಡೀತಾ ಇರೋದು. ಮತ್ತೆ ಅದಕ್ಕೆ ಬೇರೆ 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 ಆಯಾಮಗಳಿದೆ. ಒಂದು ಪ್ರೀತಿಯಲ್ಲಿ ಇಬ್ಬರ ನಡುವೆ ನಡೆಯುವಂತಹ ಎಷ್ಟೋ ವಿಚಾರಗಳಿಗೆ ದರ್ ಇಸ್ ನೋ ಲಾಜಿಕ್, ಸಮಥಿಂಗ್ ವಿಚ್ ಇಸ್ ಬಿಯಾಂಡ್ ಲಾಜಿಕ್, ಬಿಯಾಂಡ್ ಸೊಸೈಟಿ, ಬಿಯಾಂಡ್ ಅಂಡರ್ಸ್ಟ್ಯಾಂಡಿಂಗ್. ಅದೇ ಒಂದು ಪ್ರೀತಿಯ ರೂಪವನ್ನು ತಗೊಳ್ತದೆ. ಅದು ಸಾರ್ಥಕತೆ ಕಂಡಾಗ ಅದು ಅದ್ಭುತವಾದ ಪ್ರೇಮ ಕಥೆಯಾಗಿ ಹೊರಗೆ ಬರ್ತದೆ ಅನ್ನೋದು ನನ್ನ ಅಭಿಪ್ರಾಯ. ತುಂಬಾ ಚೆನ್ನಾಗಿ ಸಮರ್ಥನೆ ಕೊಟ್ರಿ. ನಮಸ್ಕಾರ ಮೇಡಮ್. ಈಗಿನ ಕಾಲದಲ್ಲಿ
ನಾನು ನಿನಗಾಗಿ ಬದುಕ್ತೇನೆ, ನಿನಗಾಗಿ ಸಾಯ್ತೀನಿ ಅನ್ನೋದು ಎಲ್ಲೋ 1%, 0.5% ಇರ್ಬೋದು ಅಷ್ಟೇ. ಒಂದು ಉರ್ದು ಒಂದು ಕಪ್ಲೆಟ್ ಹೇಳ್ತೀನಿ, ಜಾನ್ ದೇನೆ ಕಿ ಬಾತೆ ಹವಾ ಮೇ ಗೈ, ಜಾನ್ ದೇನೆ ಕಿ ಬಾತೆ ಹವಾ ಮೇ ಗೈ, ಹಮ್ ತುಮಾರೆ ಹೈ ತುಮ್ ಹಮಾರೆ ಹೋ, ಬಸ್ ಇತನಾ ಕಹಾ ಕರೆ ಕೊಯ್ ಅಂತ. ಅಷ್ಟು ಹೇಳಿದ್ರೆ ಅಷ್ಟೇ ಸಾಕಂತ ಈಗಿನ ಕಾಲಕ್ಕೆ. ಹೌದು ಸರ್, ಹೌದು. ಅಷ್ಟು ಜಾನ್ ದೇನೆ ಕಿ ಬಾತೆ ಹವಾ ಮೇ ಗೈ, ಹಮ್ ತುಮಾರೆ ಹೈ ತುಮ್ ಹಮಾರೆ ಹೋ, ಬಸ್ ಇತನಾ ಕಹಾ ಕರೆ ಕೊಯ್. ಥ್ಯಾಂಕ್ ಯು ಮೇಡಮ್. ಸಮಾಜದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಸರ್. ಅಂದ್ರೆ ನಾವು ಅಥವಾ ನಮ್ಮ ತಾಯಿ ತಂದೆ ಬೆಳೆದಂತಹ ಟೈಮ್ ಲೈನ್ ಅಲ್ಲಿ ಅವರಿಗೆ ಇದ್ದಂತ ಅಲ್ಪ ಸ್ವಲ್ಪದ್ರಲ್ಲೇ 10 ಜನ 12 ಜನ ಎಲ್ಲದನ್ನು ಹಂಚಿಕೊಂಡು ತಿನ್ನಂತಹ ಸಮಯ, ಆ ಸಮಯದಲ್ಲಿ ಪ್ರೀತಿಯ ನಿಜವಾದ ಬೆಲೆ ಅವ್ರಿಗೆ ಗೊತ್ತಿತ್ತು. ಇವಾಗ ಏನಾಗ್ತಾ ಇದೆ ಅಂತಂದ್ರೆ, ಇರೋದೇ ಒಬ್ರು ಮಕ್ಕಳು, ಅವ್ರಿಗೆಲ್ಲಾ ಸಿಕ್ಕಿದೆ, ನಾನು ಕೇಳಿದ್ದೆಲ್ಲಾ ಸಿಗುತ್ತೆ ಅನ್ನುವಂತ ಭಾವನೆಯಲ್ಲಿ ಒಬ್ಬ ವ್ಯಕ್ತಿಯ ಪ್ರೀತಿಯನ್ನು ಅವರು ಕೊಂಡುಕೊಳ್ಳೋದು ಕಷ್ಟ ಸಾಧ್ಯ. ನಾವೆಲ್ಲರೂ ಈಗ ಎಲ್ಲರೂ ಇದು ನನಗಿಲ್ಲ, ಇದು ನನಗಿಲ್ಲ, ಇದು ನನಗಿಲ್ಲ, ಇದು ಬೇಕು, ಇದು ಬೇಕು, ಇದು ಬೇಕು ಅನ್ನೋ ಪ್ರಶ್ನೆಗಳ ಪ್ಲಕಾರ್ಡ್ಗಳನ್ನ ಹಿಡ್ಕೊಂಡೇ ನಿಂತಿದ್ವಿ ಎಲ್ಲರೂ. ಹೌದು ಸರ್. ಅಲ್ಲೆಲ್ಲಿ ಬರ್ತೈತಿ ಇದು? ನಾನು ಅನ್ನೋದನ್ನ ಬಿಟ್ರೆ ತಾನೇ ನಾವು ಸಮಾಜದಲ್ಲಿ ಏನೋ ಒಂದು ಸಾಧನೆ ಮಾಡಕ್ ಸಾಧ್ಯ. ನಾವೆಲ್ಲ ನನಗೆ ಬೇಕು, ಶ್ರೇಷ್ಠವಾದದ್ದೆಲ್ಲ ನನಗೆ ಅಂತ ಹೋದಾಗ ಪ್ರೀತಿ ಅನ್ನೋದನ್ನ ಕಾಣೋದು ಬಹಳ ಕಷ್ಟ ಆಗ್ತದೆ. ಪ್ರೀತಿ ಅಂದ್ರೆ ಅದರಲ್ಲಿ ಒಂದಿಷ್ಟಾದ್ರೂ ತ್ಯಾಗ ಇರಬೇಕು, ಅಥವಾ ಇನ್ನೊಬ್ಬರನ್ನ ಅವರ ಫೀಲಿಂಗ್ಸ್ಗೆ ರೆಸ್ಪೆಕ್ಟ್ ಮಾಡುವಂತಹ ಒಂದು ಮನಸ್ಥಿತಿ ಆದ್ರೂ ಅಟ್ಲೀಸ್ಟ್ ಇದ್ರೆ ಆಗ ಆ ಪ್ರೀತಿಗೆ ಒಂದೇನೋ ಅರ್ಥ ಸಿಗ್ತದೆ. ಬರೀ ಜೀವನ ಮಾಡೋದು, ದುಡಿಯೋದು, ದಿನನಿತ್ಯ ಹೀಗೆ ಏನ್ ಹೇಳ್ತಾರೆ ಬಡದಾಡ್ತಾ ಇರೋದು ಅಂತಂದ್ರೆ ಅದೊಂದು ಸಾರ್ಥಕತೆ ಕಾಣೋದು ಬಹಳ ಕಷ್ಟ. ತ್ಯಾಗದಲ್ಲೇ ಆಕ್ಚುಲಿ ಎಲ್ಲಾ ಕಡೆ ನಾವು ನೋಡಿದಾಗೂ ತ್ಯಾಗಕ್ಕಿರುವಂತಹ ಬೆಲೆ ಸ್ವಾರ್ಥಕ್ಕೆ ಸಿಗಲ್ಲ. ಸ್ವಾರ್ಥದಲ್ಲಿ ಆ ಕ್ಷಣಕ್ಕೆ ನಮ್ಗೆ ಸಂತೋಷ ಸಿಗಬಹುದು, ಅದ್ರ ತ್ಯಾಗದಲ್ಲಿ ಲಾಂಗ್ ಲಾಸ್ಟಿಂಗ್ ಸಂತೋಷ ಸಿಗ್ತದೆ. ಇಟ್ಸ್ ಲೈಕ್ ಅನ್ ಎಟರ್ನಲ್ ಪೀಸ್ ವಿಚ್ ವಿಲ್ ಗೆಟ್. Right. Thank you, madam. Thank you, sir. ನಮಸ್ಕಾರ ಮೇಡಮ್. ಹೇಳೋದು ನಿಜ. ಮಾತಾಡಿ ಸರ್, ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಬಹಳ ಅದ್ಭುತವಾಗಿ ರೋಮಿಯೋ ಜೂಲಿಯಟ್ ಒಂದು ನಾಟಕದ ಬಗ್ಗೆ ತಿಳಿಸ್ಕೊಟ್ರಿ ಮೇಡಮ್. ಥ್ಯಾಂಕ್ ಯು ಸರ್. ನನಗೆ ಕಂಪೇರ್ ಮಾಡಿದ್ರೆ ಮೇಡಮ್, ಅಕ್ಕಮಹಾದೇವಿ ಅವರು ಕೂಡ ಚೆನ್ನಮಲ್ಲಿಕಾರ್ಜುನ ಬಗ್ಗೆ ಅಪಾರವಾದ ಪ್ರೀತಿಯನ್ನ ಅವರು ಒಂದು ಕವನದಲ್ಲಿ ಹೇಳಿದ್ರು ಮೇಡಮ್. ಡೋಂಟ್ ಡಿಸ್ಪೈಸ್ ಮೀ ಅಂತ ಹೇಳಿ ಆ ಕವನದಲ್ಲಿ ಕೂಡ ಅವರು ಅಕ್ಕಮಹಾದೇವಿ ಅವರು ಚನ್ನಬಸವನನ್ನ ಅವರು ಪ್ರೀತಿಸ್ತಾ ಇದ್ರು. ಆದ್ರೆ ಅದು ಯಾರು ನಂಬ್ತಾ ಇರ್ಲಿಲ್ಲ. ಅವರು ಕುಟುಂಬ, ಸಂಬಂಧಿಕರು, ಆ ದೇವರು, ಆತ ದೇವರ ರೂಪದಲ್ಲಿರೋ ವ್ಯಕ್ತಿ, ಅದು ಕೂಡ ನಿಜವಾದ ಪ್ರೀತಿನೋ ಅಥವಾ ಅದು ಏನಾದ್ರು ಆ ದೇವರನ್ನು ನಾವು ಪ್ರೀತಿಸಿದ್ರೆ ಯಾರು ಸಮಾಜ, ಗೆಳೆಯರು, ಸಂಬಂಧಿಕರು ಯಾರು ಒಪ್ಪಲ್ಲ. ಆ ನಿಜವಾದ ಪ್ರೀತಿ ಆಗಿರೋದಕ್ಕೆ ಸಾಧ್ಯನಾ? ಅದೇ ಸರ್, ನಾನು ಅವಾಗ್ಲೇ ಹೇಳಿದ ಹಾಗೆ ನಾವು ಸಮಾಜ ನಮ್ಮನ್ನ ಒಪ್ಪಲಿ ಅಥವಾ ನಮ್ಮ ಆಯಾಮವನ್ನ ಒಪ್ಪಲಿ ಅನ್ನುವಂತಹ ಒಂದು ನಿರೀಕ್ಷೆ ಇಟ್ಕೊಳ್ಳೋದೇ ತಪ್ಪಾಗ್ತದೆ. ಅಂದ್ರೆ ಇದು ಅಕ್ಕ ಮಹಾದೇವಿ ಮತ್ತು ಅವರ ಒಂದು ಅದ್ಭುತವಾದ ನಿಷ್ಕಲ್ಮಶವಾದ ಭಕ್ತಿ ಟುವರ್ಡ್ಸ್ ಚನ್ನಮಲ್ಲಿಕಾರ್ಜುನ. ದಿಗಂಬರವೇ ದಿವ್ಯಾಂಬರವೇ ನಗೆ, ರುದ್ರಾಕ್ಷಿಗೆ ಮೈದೊಡಿಗೆ ಎನಗೆ, ಶರಣರ ಪಾದಂಗಳೇ ತೊಂಡಿಲ ಬಾಸಿಂಗವೇ ನಗೆ, ಚನ್ನಮಲ್ಲಿಕಾರ್ಜುನನೇ ಗಂಡನೆ ನಗೆ, ಆನು ಚನ್ನ ಮಲ್ಲಿಕಾರ್ಜುನಂಗೆ ಮಧುವಳಿಗೆ, ಎನಗೆ ಬೇರೆ ಶೃಂಗಾರವೇಕೆ ಹೇಳಿರಯ್ಯ. ಅವರಿಗೆ ಬೇರೆಯವರ ಅಪ್ರೂವಲ್ಲೇ ಅವಶ್ಯಕತೆ ಇರಲಿಲ್ಲ. ನನ್ನನ್ನ ನಾನು ಸರೆಂಡರ್ ಮಾಡಾಗಿದೆ, ನೀನೇ ನನಗೆ ಸರ್ವಸ್ವ ಅಂತ ಕಂಡಾಗ ಅದಕ್ಕೆ ನಾವು ಅದನ್ನ ಆ ಸಮ್ಮತಿ ಕೊಡೋದಾಗ್ಲಿ ಇಲ್ಲ ಅನ್ನೋದಾಗ್ಲಿ ಅದು ಯಾರಕ್ಕೂ ಕಾಯ್ಲಿಲ್ಲ. ಮೀರಾಬಾಯಿ ಆಗಿರ್ಬೋದು, ಅಕ್ಕ ಮಹಾದೇವಿಯವರಾಗಿರ್ಬೋದು, ಬಸವಣ್ಣನವರಾಗಿರ್ಬೋದು, ಅವರ ಭಕ್ತಿಯನ್ನ ವ್ಯಕ್ತಪಡಿಸೋದ್ರಲ್ಲಿ ಅವರು ಬೇರೆಯವರ ಏನ್ ಹೇಳ್ತಾರೆ ಆಪೋಸಿಷನ್ ಆಗಿರ್ಲಿ ಅಥವಾ ಸೊಸೈಟಿ ಆಪೋಸ್ ಮಾಡಿದ್ದನ್ನ ಅವರು ಅದನ್ನು ಪ್ರಿಯಾರಿಟೈಸ್ ಮಾಡ್ಲಿಲ್ಲ. ಅವರು ಪ್ರಿಯಾರಿಟೈಸ್ ಮಾಡಿದ್ದೇನು, ನನ್ನಲ್ಲಿರುವಂತಹ ಭಕ್ತಿ, ನನ್ನಲ್ಲಿರುವಂತಹ ಶ್ರದ್ಧೆ, ಯಾರು ಒಪ್ಪಲಿ ಯಾರು ಬಿಡ್ಲಿ, ಇದು ನನ್ನ ಭಕ್ತಿ, ಇದು ನನ್ನ ಶ್ರದ್ಧೆ ಅನ್ನುವಂಥದ್ದು ಅವರು ಕಂಡುಕೊಳ್ತಾರೆ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್.
ಥ್ಯಾಂಕ್ ಯು. ಮೇಡಮ್ ಎಸ್ ಮ್ಯಾಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್ ತಮ್ಮ ಕವನ ಇದ್ರಲ್ಲಿ. ತನ್ನಿಂದ ತಾನರಿತ ಬಳಿಕ ನೀನೇ ಗಂಡ ನೋಡ ಅಂತ ಹೇಳ್ತಾರೆ ಅಕ್ಕ ಮಹಾದೇವಿ ಅವರು. ಇದ್ರಲ್ಲಿ ಪ್ರೀತಿ ಅನ್ನೋದು ಭಕ್ತಿಯಲ್ಲೂ ತೋರಿಸ್ಬೋದು, ದಾಂಪತ್ಯದಲ್ಲೂ ತೋರಿಸ್ಬೋದು ಅನ್ನೋದಕ್ಕೆ ಇದೇ ಸಾಕ್ಷಿ ಅನ್ಸುತ್ತೆ. ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ಅಂತ ಹೇಳ್ತಾರಲ್ಲ, ಹಂಗೆ ನಮ್ಮ ಈ ಡೈಲಿ ಲೈಫ್ ಅಲ್ಲಿ ಅಂದ್ರೆ ಪ್ರಸ್ತುತ ಒಂದು ಜೀವನದಲ್ಲಿ ನಮ್ಮ ನೀಡ್ಸ್ ಅನ್ನ ಒಬ್ಬರಿಂದ ಫುಲ್ಫಿಲ್ ಮಾಡ್ಕೊಳ್ಳೋದೇ ಪ್ರೀತಿ ಅನ್ನೋ ಒಂದಷ್ಟು ಸಂಕ್ಷಿಪ್ತ ಅರ್ಥದಲ್ಲಿ ಈ ಪ್ರೀತಿಯನ್ನ ನಾವು ಕಾಣ್ತಾ ಇದೀವಿ. ಈ ಒಂದು ಸಂದರ್ಭದಲ್ಲಿ ಈ ಒಂದು ವ್ಯಾಲೆಂಟೈನ್ಸ್ ಡೇ ದಿವಸ ಪ್ರೀತಿಗೆ ಒಂದು ಮೌಲ್ಯವನ್ನ ತಾವು ಕೊಡ್ಸಿದ್ರಿ ಅಂತ ಅನ್ಸುತ್ತೆ. ನಿಜವಾದ ಪ್ರೀತಿ ಅನ್ನೋದು ಬರೀ ನಮ್ಮ ನೀಡ್ಸ್ ಅನ್ನ ಫುಲ್ಫಿಲ್ ಮಾಡ್ಕೊಳ್ಳೋದಲ್ಲ, ಒಂದು ಸಂತೃಪ್ತಿ ಅನ್ನೋದೇ ಒಂದು ಪ್ರೀತಿ ಅನ್ನೋ ಒಂದು ಅರ್ಥ ತಮ್ಮಿಂದ ಹೊರಬಂತು ಅನ್ನಕ್ಕೆ ತುಂಬಾ ಖುಷಿ ಅನ್ಸುತ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರಾದ್ರೂ ಚರ್ಚೆಯಲ್ಲಿ ಪಾಲ್ಗೊಳ್ತಿದ್ರೆ ಮುಂದುವರಿಸೋಣ, ಇಲ್ಲ ಅಂದ್ರೆ ಕಾರ್ಯಕ್ರಮಕ್ಕೆ ಇಲ್ಲಿಗೆ ವಿರಾಮವನ್ನ ನೀಡೋಣ. ಮುಗಿಸಿ. ಥ್ಯಾಂಕ್ ಯು ಮೇಡಮ್ ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್. ಮೇಡಮ್ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರಿ ಸ್ಟೋರಿ ಅಂತೂ. ಈಗ ಪ್ರೊಫೆಸರ್ ಕಡೆಯಿಂದ ಕನ್ನಡ ಲಯಬದ್ಧವಾಗಿ ರಾಗಬದ್ಧವಾಗಿ ಅತ್ಯಂತ ಒಂದು ಮಧುರವಾದಂತ ಗೀತೆಯನ್ನ ಕೇಳಿದೀವಿ. ಬಹಳ ಖುಷಿ ಆಯ್ತು ಮೇಡಮ್, ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಸೊ ಅಲ್ಟಿಮೇಟ್ಲಿ ರೋಮಿಯೋ ಮತ್ತು ಜೂಲಿಯೆಟ್ ನಡುವೆ ಇದ್ದಂತಹ ಪ್ರೀತಿಗೆ ಅವರು ಬೇರೆಯವರ ಅಪ್ರೂವಲ್ನ ಕಾಯುವಂತಹ ಆಲೋಚನೆಯನ್ನು ಅವರು ಮುಂದುವರ್ಸ್ಕೊಂಡು ಹೋಗ್ಲಿಲ್ಲ. ನೀನಿಲ್ಲದೆ ನಾನಿಲ್ಲ, ನೀನಿಲ್ಲದೆ ನಾನು ಇರಕ್ ಸಾಧ್ಯ ಇಲ್ಲ ಅನ್ನುವಂತಹ ಆಲೋಚನೆಯನ್ನೇ ತಗೊಂಡು ಇಲ್ಲಿ ಸೊಸೈಟಿನ ಅವರು ಕನ್ಸಿಡರ್ ಮಾಡ್ಲಿಲ್ಲ, ಅಥವಾ ಎನಿಮಿಟಿಯನ್ನು ಕೂಡ ಅವ್ರು ಕನ್ಸಿಡರ್ ಮಾಡ್ಲಿಲ್ಲ. ಅವ್ರು ಪ್ರೀತಿ ಮಾಡುವಾಗೂ ಮಾಡ್ಲಿಲ್ಲ, ಆ ಪ್ರೀತಿ ಇಲ್ಲವೇನೋ ಅನ್ನುವಾಗೂ ಅವ್ರು ಅದನ್ನ ಕನ್ಸಿಡರ್ ಮಾಡ್ಲಿಲ್ಲ. ಅವರಿಬ್ಬರ ನಡುವೆ ಇದ್ದ ಪ್ರೀತಿಯೊಂದೇ ಶಾಶ್ವತ. ಮತ್ತೆ ಅದೇ ಪ್ರೀತಿ ಇವತ್ತಿನವರೆಗೂ ನಮ್ಗೆ ಏನ್ ಹೇಳ್ತಾರೆ, ಎಷ್ಟು ಸುಮಧುರವಾದಂತಹ ಸಂಭಾಷಣೆ ಅವರಿಬ್ಬರ ನಡುವೆ ನಡೀತದೆ. ಐ ಥಿಂಕ್ ದಟ್ ಈಸ್ ಎಟರ್ನಲ್. ಅವರು ಶಾಶ್ವತವಾದಂತಹ ಪ್ರೇಮಿಗಳಾಗಿ ಉಳಿದಿದ್ದಕ್ಕೆ ಕಾರಣ ಇದೆ ಅಂತ ನನಗನ್ಸ್ತದೆ. ನಿಸ್ವಾರ್ಥವಾದಂತಹ ಪ್ರೀತಿ. ಎಸ್ ಮೇಡಮ್, ಖಂಡಿತ ತಮ್ಮ ವಾಗ್ಮಿಗಳು ತುಂಬಾ ಉತ್ತಮ ವಾಗ್ಮಿಗಳು ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ದೊರೆತಿರೋದು ನಮ್ಮ ಒಂದು ಭಾಗ್ಯ ಅಂತ ಭಾವಿಸ್ತೀವಿ ಮೇಡಮ್. ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಅರ್ಥಪೂರ್ಣವಾಗಿ ಮಾತನಾಡಿದಿರಿ. ಈ ಒಂದು ನಮ್ಮ ಕರೆಗೆ ಹೋಗಟ್ಟು ನಮ್ಮ ಕಾರ್ಯಕ್ರಮಕ್ಕೆ ತಮ್ಮ ಉಪನ್ಯಾಸವನ್ನ ನೀಡಿರುವುದಕ್ಕಾಗಿ ಧಾರವಾಡ ಕಟ್ಟೆಯ ಪರವಾಗಿ, ಡೋಣೂರ್ ಸರ್ ಅವರ ಪರವಾಗಿ ಹಾಗೂ ಎಲ್ಲಾ ಪದಾಧಿಕಾರಿಗಳ ವತಿಯಿಂದ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸಿ ಇಲ್ಲಿಗೆ ಕಾರ್ಯಕ್ರಮಕ್ಕೆ ವಿದಾಯವನ್ನ ನೀಡ್ತೇವೆ. ಎಲ್ರಿಗೂ ನಮಸ್ಕಾರ. ತುಂಬಾ ಧನ್ಯವಾದ. ಈ ಒಂದು ಪ್ಲಾಟ್ಫಾರ್ಮ್ ನ ಮಾಡಿರುವಂತಹದ್ದೇ ಒಂದು ಅದ್ಭುತ. ಈಗಿನ ಕಾಲಮಾನದಲ್ಲಿ ಪುಸ್ತಕಗಳನ್ನು ಓದುವುದೇ ಕಷ್ಟ ಅನ್ನುವಂತ ಜನರೇಷನ್ ಇರೋ ಟೈಮಲ್ಲಿ ಒಂದಿಷ್ಟು ಒಂದು ಪುಸ್ತಕದ ಅಭಿರುಚಿಯನ್ನ ಬೆಳೆಸಬೇಕಾದಂತಹ ಅವಶ್ಯಕತೆ, ಅನಿವಾರ್ಯತೆ ಮತ್ತು ಅದರ ಏನ್ ಹೇಳ್ತಾರೆ ಒಂದು ಬ್ಯೂಟಿ ಆಫ್ ರೀಡಿಂಗ್ ಟೆಕ್ಸ್ಟ್ ಅನ್ನೋದನ್ನ ನೀವು ಧಾರವಾಡ ಕಟ್ಟೆ ಅಂತಹ ಒಳ್ಳೆಯ ಪ್ಲಾಟ್ಫಾರ್ಮ್, ಸಾಕಷ್ಟು ನಮ್ಮಂತಹ ಚಿಕ್ಕವರಿಗೆ ಅವಕಾಶ ಕೊಡ್ತಿದ್ದೀರಾ. ನಮಗೆ ಈ ಸ್ಟೇಜ್ ತುಂಬಾ ಇಟ್ಸ್ ವೆರಿ ವೆರಿ ವ್ಯಾಲ್ಯೂಯಬಲ್. ತುಂಬಾ ದೊಡ್ಡವರಿದ್ರಿ. ನಾನು ಹೇಳಿರುವಂತ ವಿಚಾರಧಾರೆಯಲ್ಲಿ ಒಂದಿಷ್ಟು ಯಾವ್ದಾದ್ರು ಏನ್ ಹೇಳ್ತಾರೆ ಆಪ್ಟ್ ಇಲ್ಲದೆ ಇರಬಹುದು, ಅಥವಾ ನನ್ನ ಚಿಂತನೆಗಳು ಸ್ವಲ್ಪ ಬದಲಾವಣೆ ಇರಬಹುದು. ಆದ್ರೂ ನೀವೆಲ್ಲ ನನ್ನ ಪ್ರೋತ್ಸಾಹಿಸಿ ಇಲ್ಲಿವರೆಗೆ ಇದನ್ನ ತುಂಬಾ ಚೆನ್ನಾಗಿ ತೆಗೆದುಕೊಂಡು ಹೋದ್ರಿ. ಅಂಡ್ ಈ ಪ್ಲಾಟ್ಫಾರ್ಮ್ ನಿಂದ ನಾವು ಸಾಕಷ್ಟು ಕಲಿಕೆಯನ್ನ ಮಾಡಬಹುದು. ಅಂದ್ರೆ ಒಂದು ಪುಸ್ತಕವನ್ನ ಬೇರೆ ರೀತಿಯಾಗಿ ಹೇಗೆ ಓದಬಹುದು, ಅಥವಾ ಈ ಕಾಲಮಾನಕ್ಕೂ ನಾವು ಅದನ್ನ ಯಾಕೆ ಓದಬೇಕು. ನೆವರ್ ದರ್ ಇಸ್ ಸಮಥಿಂಗ್ ಕಾಲ್ಡ್ ಬೋರಿಂಗ್ ಥಿಂಗ್ಸ್ ಇನ್ ಲೈಫ್. ಯಾವಾಗ್ಲೂ ಪ್ರತಿಯೊಂದು ಪುಸ್ತಕವನ್ನು ಈ ಕಾಲದಲ್ಲಿ ಓದಿದಾಗ ಅದರಲ್ಲಿ ಬೇರೆ ಬೇರೆ ಆಯಾಮಗಳನ್ನ ನಾವು ನೋಡಬಹುದು ಅನ್ನುವಂತ ಸಾಧ್ಯತೆಯನ್ನ ನಾವು ಈಗಿನ ಮಕ್ಕಳಿಗೆ ಹೇಳಲೇಬೇಕಾದಂತ ಪರಿಸ್ಥಿತಿ ಇದೆ.
ಎಲ್ಲ ಮಕ್ಕಳು ಪುಸ್ತಕವನ್ನು ಓದಿದ್ರೆ ಬಹುಶಃ ಈಗ ಆಗ್ತಿರುವಂತಹ ಮೊಬೈಲ್ ಬೊನಾನ್ಸಾ ಏನವರು ಅಡಿಕ್ಷನ್ಸ್ನೆಲ್ಲ ನಾವು ಹೊರಗೆ ಮಾಡಬಹುದು. ಸೊ ಈ ಪ್ಲಾಟ್ಫಾರ್ಮ್ ಇನ್ನಷ್ಟು ವರ್ಷಗಳು, ಇನ್ನಷ್ಟು ಸಂವತ್ಸರಗಳು, ಲೆಟ್ ಇಟ್ ಗಿವ್ ಆಪರ್ಚುನಿಟಿ ಫಾರ್ ಪೀಪಲ್ ಲೈಕ್ ಮೀ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಆರ್ಗನೈಸರ್ಸ್ ಮತ್ತು ಆಲ್ ದ ಲಿಸ್ನರ್ಸ್ ಹೂ ಗೇವ್ ಮಿ ಸಚ್ ಅ ವಂಡರ್ಫುಲ್ ಆಪರ್ಚುನಿಟಿ. ನನಗೆ ಗೊತ್ತಿದ್ದಂತ 2-3 ವಿಷಯಗಳನ್ನ ಚರ್ಚೆ ಮಾಡಕ್ಕೆ ಮತ್ತು ಅದನ್ನ ವ್ಯಕ್ತಪಡಿಸಕ್ಕೆ ಅವಕಾಶ ಮಾಡಿಕೊಟ್ರೆ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ದ ಪ್ಲಾಟ್ಫಾರ್ಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಒನ್ಸ್ ಅಗೇನ್ ಮೇಡಮ್. ಕಟ್ಟೆಯ ಉದ್ದೇಶವೇ ಅದು, ಪುಸ್ತಕ ಓದುವ ಗೀಳನ್ನ ಹಚ್ಚಿಸ್ಬೇಕು ಹಾಗೂ ಓದುವ ಆಸಕ್ತಿಯನ್ನ, ಓದುವವರನ್ನ ಹುರಿದುಂಬಿಸ್ಬೇಕು ಅನ್ನೋ ಒಂದು ಆಸಕ್ತಿಯನ್ನ ಹೆಚ್ಚಿಸುವ ಒಂದು ಉದ್ದೇಶದಿಂದನೇ ಈ ಕಟ್ಟೆಯನ್ನ ಮಾಡಿರೋದು. ಹಾಗಾಗಿರುವೆ ನಾವು 362 ಸಂಚಿಕೆಯನ್ನ ಯಶಸ್ವಿಯಾಗಿ ದಾಟಿ ಬಂದಿದ್ದೀವಿ. ಇನ್ನು ಮುಂದೆ ಹೋಗೋಣ ಈ ಒಂದು ನಿರೀಕ್ಷೆಯೊಂದಿಗೆ. ತಮ್ಗೆಲ್ರಿಗೂ ಶುಭರಾತ್ರಿ. ಧನ್ಯವಾದ ಮೇಡಮ್. ಎಲ್ರಿಗೂ ಧನ್ಯವಾದ. ಧನ್ಯವಾದ.